ಇವತ್ತಿನ ಟಾಪಿಕ್ ದಿಸ್ ಇಸ್ ಸೆಕೆಂಡ್ ಟಾಪಿಕ್ ಬಂದು ಡಯಟ್ ಇನ್ ಆಯುರ್ವೇದ ಅಂತ. ಸೊ ನಿಮ್ಗೆ ಗೊತ್ತು, ಇದು YICAನಲ್ಲಿ ನಡೆಸಬೇಕಾದ್ರೆ ಪ್ರತಿ ವಾರನೂ ಪ್ರತಿ ಸಂಡೇನೂ ಒಂದೊಂದು ಟಾಕ್ ಫ್ರಮ್ ದ ಗೆಸ್ಟ್ ಸ್ಪೀಕರ್ಸ್. ಸೊ ಇವತ್ತಿನ ಟಾಪಿಕ್ ಬಂದು ಡಯಟ್ ಇನ್ ಆಯುರ್ವೇದ ಅಂತ. ಸೊ ಯಾಕಪ್ಪ ಸೆಲೆಕ್ಟ್ ಮಾಡ್ತೀನಿ ಯೂಶಲಿ ಟಾಕ್ಸ್ಗಳನ್ನ ಅಂದರೆ, ವೆರಿ ಇಂಪಾರ್ಟೆಂಟ್ ಈಸ್, ನಾನು ಯಾವತ್ತೂ ಅದೇ ಹೇಳಿದೆ, ನಿಮ್ಮ ಕ್ಲಾಸ್ಗಳಲ್ಲೂ ನಾನು ಹೇಳ್ತಾ ಇರ್ತೀನಿ, ದ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ಯೋಗ ಈಸ್ ಯುವರ್ ಡಯಟ್. ಶ್ಲೋಕ ನಿಮ್ಗೆ ಜ್ಞಾಪಕ ಆಗುತ್ತೆ, ಹಿರಣ್ಯ ಸಂಹಿತದ್ದು, ಆಹಾರ ಶುದ್ಧೌ ಸತ್ವಶುದ್ಧಿ, ಸತ್ವಶುದ್ಧೌ ಧ್ರುವಸ್ಮೃತಿ, ಸ್ಮೃತಿಲಂಬೆ ಸರ್ವಗ್ರಂಥಿನ ವಿಪ್ರಮೋಕ್ಷ ಅಂತ. ಸೊ ಎಲ್ಲದಕ್ಕೂ ಮೂಲ ಒಂದು ಆಹಾರ. ಹೇಗೆ ನಾವು ಗಿಡಕ್ಕೆ ಒಂದು ಗಿಡ ಬೆಳೆದಿರುತ್ತೆ ಅಂದ್ಕೊಳ್ಳಿ, ಅದಕ್ಕೆ ಏನು ಮಾಡ್ತೀವಿ ಅಂದರೆ ರೂಟ್ಗೆ ಸರಿಯಾಗಿ ನ್ಯೂಟ್ರಿಯೆಂಟ್ಸ್ ಕೊಡಲಿಲ್ಲ, ಸರಿಯಾಗಿ ಔಷಧಿ ಹಾಕಲಿಲ್ಲ, ಅಥವಾ ಸರಿಯಾಗಿ ಅದಕ್ಕೆ ಊಟ ಕೊಡಲಿಲ್ಲ ಅಂದರೆ ಮೇಲ್ಗಡೆ ಫಲ ಚೆನ್ನಾಗಿ ಬರುತ್ತಾ? ನ್ಯಾಚುರಲಿ ಇಟ್ ವೋಂಟ್ ಬಿ. ನಿಮ್ಗೆ ಅಷ್ಟು ದಪ್ಪ ಎಕ್ಸ್ಪೆಕ್ಟ್ ಮಾಡಿದಷ್ಟು ದಪ್ಪ ಕಾಯಿ ಬರಲ್ಲ, ಅಥವಾ ಎಕ್ಸ್ಪೆಕ್ಟ್ ಮಾಡಿದಷ್ಟು ಹೂವು ಬರಲ್ಲ. ನ್ಯಾಚುರಲ್ ನಾವು ಯಾವಾಗ ಫುಡ್ ಕೊಡೋದಿಲ್ವೋ. ಸೊ ಅದೇ ಥರನೇ ಇದು ನಮ್ಮ ದೇಹಕ್ಕೂ ಅದೇ ಥರನೇ. ನಮ್ಮ ದೇಹದ ಯಾವುದೇ ಒಂದು ಭಾಗ ಚೆನ್ನಾಗಿರ್ಬೇಕು ಅಂದರೆ ಮೂಲ ಊಟ ಚೆನ್ನಾಗಿರ್ಬೇಕು. ಊಟ ಅಂದರೆ ಅನ್ನ. ಅನ್ನ ಅಂದರೆ ಏನು ರೈಸ್ ಅಂತ ತಗೋಬೇಡಿ. ಅನ್ನ ಅಂದರೆ ಎನಿಥಿಂಗ್ ವಿಚ್ ಈಸ್ ಕನ್ಸ್ಯೂಮಬಲ್. ಓಕೆ, ಸೊ ಅದನ್ನ ಅನ್ನ ಕರೆಕ್ಟಾಗಿ ಇರಬೇಕು. ಸೊ ಅದಕ್ಕೋಸ್ಕರ ಆಹಾರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೇಡಮ್ ಹೇಳ್ತಾ ಹೋಗ್ತಾರೆ ಅದರಲ್ಲಿ ಏನಂದರೆ ಸಪ್ತಧಾತುಗಳ ಬಗ್ಗೆ ಹೇಳ್ತಾರೆ. ಸಪ್ತಧಾತುಗಳಲ್ಲಿ ಮೂಲ ಧಾತು ಬಂದು ರಸಧಾತು. ಆ ರಸಧಾತು ಕ್ರಿಯೇಟ್ ಆಗೋದೇ ಅನ್ನದಿಂದ. ಓಕೆ, ಅನ್ನ ತಿನ್ನುವಂಥ ಆಹಾರದಿಂದ. ಅದು ಕರೆಕ್ಟಾಗಿರಬೇಕು. ಅದು ಕರೆಕ್ಟಾಗಿದ್ದರೆ ಪ್ರತಿಯೊಂದು ಧಾತುನು ಅದರ ಪೋಷಣೆಗೆ ಒಳಗಾಗಿ ಕರೆಕ್ಟಾಗಿ ಆಗುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಿಂದ ಡಯಟ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಗೆ ಈಗಿನ ಕಾಲದಲ್ಲಿ ಏನಾಗೋಗಿದೆ ಅಂದರೆ, ಏನು ತಿಂತೀವಿ, ಏನಕ್ಕೆ ತಿಂತೀವಿ, ಯಾವಾಗ ತಿಂತೀವಿ, ಯಾರಿಗೋಸ್ಕರ ತಿಂತೀವಿ ಅಂದ್ರೆ ಏನೂ ಗೊತ್ತಿಲ್ಲ ನಮಗೆ. ಜಸ್ಟ್ ಏನು ಟಿವಿ ನೋಡ್ತಾ ಇರ್ತೀವಿ, ಹೊಟ್ಟೆೊಳಗಡೆ ಏನೋ ಹೋಗ್ತಾ ಇರುತ್ತೆ, ಒಂದು ಉಪ್ಪು ಗೊತ್ತಾಗಲ್ಲ, ಒಂದು ರುಚಿ ಗೊತ್ತಾಗಲ್ಲ, ತಿಂದಾದ್ಮೇಲೆ ಅಯ್ಯೋ ತಿಂದಾಗೋಯ್ತಾ ಅಂತ ಅನ್ಕೊಂಡು ಯೋಚನೆ ಮಾಡ್ತೀವಿ. ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತೀವಿ, ಯಾವ್ದನ್ನ ಫಸ್ಟ್ ತಿನ್ಬೇಕು, ಯಾವ್ದು ಸೆಕೆಂಡ್ ತಿನ್ಬೇಕು ಅಂತ ಗೊತ್ತಿರಲ್ಲ. ಕಣ್ಣಿಗೆ ಕಾಣುತ್ತೆ, ಒಂಥರ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ಗುಡು ಅಂತ ಓಡೋಗ್ತೀವಿ, ಅಟ್ರಾಕ್ಟಿವ್ ಕಾಣೋದನ್ನ ತಿಂದ್ಬಿಡ್ತೀವಿ. ಸೊ ಎಷ್ಟೋ ಕಡೆ ನಾವೇನ್ ಮಾಡ್ತೀವಿ ಅಂದ್ರೆ, ಯಾವ ವಸ್ತುವನ್ನ ತಿಂದುಬಿಟ್ಟಾದ್ಮೇಲೆ ತಿನ್ನಬಾರ್ದು ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಸೊ ಯೂಶಲಿ ಕೇರಳದಲ್ಲಿ ಆಗಿರುವಂತಹ ಪ್ರಾಬ್ಲಮ್, ಕೇರಳ ಮತ್ತು ಮ್ಯಾಂಗ್ಳೂರ್ ಸೈಡಲ್ಲಿ ಕೆಲವು ಪ್ರಾಬ್ಲಮ್. ಈ ಮೀನು ತಿನ್ಬಿಡ್ತಾರೆ, ಮೀನು ತಿನ್ಬಿಟ್ಟು ರಾತ್ರಿ ಹಾಲು ಕುಡಿದ್ಬಿಡ್ತಾರೆ. ಹೇಗೆ ದೋಷು ಅವ್ರ ವಿರುದ್ಧ ಆಹಾರ. ಓಕೆ, ಸೊ ನಮ್ಗೆ ಗೊತ್ತಿರಲ್ಲ ಏನು, ನಮಗೆ ತಿನ್ನೋದು ಮೀನು ತಿನ್ನೋದು, ಆಮೇಲೆ ರಾತ್ರಿ ಮಲಗಿಬಿಟ್ಟು ಹಾಲು ಕುಡಿಯೋದು. ಸೊ ಇದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದರಿಂದ ಬೇಕಾದಷ್ಟು ಸ್ಕಿನ್ ಪ್ರಾಬ್ಲಮ್ಸ್ ಕೂಡ ಬಂದಿದೆ. ಸೊ ಅದರಿಂದ ವಿರುದ್ಧ ಆಹಾರ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಮತ್ತು ಇನ್ನೊಂದೇನು ಅಂದ್ರೆ, ನನ್ನ ದೇಹ ಹಗುರವಾಗಿರ್ಬೇಕು ಅಂದ್ರೆ ಯಾವ ಆಹಾರ ತಿನ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್. ದಪ್ಪ ಇದ್ದೀರಾ, ಸಣ್ಣ ಇದ್ದೀರಾ, ಅನ್ನೋ ಪ್ರಶ್ನೆ ಅಲ್ಲ. ನಿನ್ನ ಆಹಾರ ನಿನಗೆ ಹಗುರವಾಗಿರ್ಬೇಕು, ಅಷ್ಟೇ ಬೇಕಾಗಿರೋದು. ನಮ್ಗೆ ಆಕ್ಚುಲಿ ನಮಗೆ ತಿಂದಾಗ ಹೆವಿ ಅಲ್ಲ, ನಮ್ಗೆ ಯಾವಾಗಲೂ ಹೆವಿ ಇರುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ ನಮ್ಮ ದೇಹ ಯಾವಾಗಲೂ ಹೆವಿ ಇರುತ್ತೆ. ಹೆವಿ ಇರಬಾರ್ದು, ಏನಂದ್ರೆ ಲೈಟ್ ಆಗಿರ್ಬೇಕು. ಲೈಟ್ ಆಗಿದ್ದಾಗ ಏನಾಗುತ್ತೆ ಅಂದ್ರೆ, ನ್ಯಾಚುರಲಿ ಯು ಕ್ಯಾನ್ ಡೂ ಆಲ್ ದ ವರ್ಕ್, ಸೊ ಆಕ್ಟಿವ್ಲಿ. ಸೊ ಅವಾಗ ದಪ್ಪ ಮತ್ತೆ ಸಣ್ಣ ಪ್ರಶ್ನೆ ಬರೋದಿಲ್ಲ. ಸೊ ಈ ಎಲ್ಲ ವಿಷಯಗಳನ್ನ ಆಯುರ್ವೇದದ ಮೂಲಕ, ಆಕ್ಚುಲಿ ಇದೆಲ್ಲ ಆಯುರ್ವೇದದಲ್ಲಿ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು. ಸೊ ಅದರಲ್ಲಿ ಏನಂತಾರೆ, ಅಥೆಂಟಿಕೇಟೆಡ್ ಪರ್ಸನ್ ಅಂತೀವಲ್ಲ, ನಾವೆಲ್ಲ ಹೇಳಿದ್ರೆ ಇಟ್ ಇಸ್ ಲೈಕ್ ಏನೋ ಜನರಲ್ ಎಲ್ಲೋ ಓದ್ಕೊಂಬಂದು ಏನೋ ಹೇಳ್ತಾ ಇದ್ದಾರೆ ಅಂತ. ಬಟ್ ಒಬ್ಬರು ಅಥೆಂಟಿಕೇಟೆಡ್ ಪರ್ಸನ್, ಪ್ರಾಕ್ಟೀಸ್ ಮಾಡಿರುವಂತಹ ವ್ಯಕ್ತಿ, ಎಕ್ಸ್ಪೀರಿಯನ್ಸ್ ಇರುವಂತಹ ವ್ಯಕ್ತಿ, ಅಂಥವ್ರ ಕೈಯಲ್ಲಿ ಕೇಳಿದ್ರೆ ನಮ್ಮ ತಲೆಗೆ ಸರಿಯಾಗಿ ನಾಟುತ್ತೆ. ನಾನು ಮೇಡಮ್ ಸುಮಾರು ಹೇಳ್ತಾ ಇರ್ತೀನಿ, ಹರ್ಬಲ್ ಲೈಫು, ಈ ಸಣ್ಣದಕ್ಕೆಲ್ಲ ಕುಡಿತಾರೆ, ನಾವು ಹೇಳಿದ್ರೆ ಕೇಳಲ್ಲ ಮೇಡಮ್, ಒಬ್ಬ ಡಾಕ್ಟರ್ ನೀವೇ ಹೇಳಬೇಕು ಅಂತ ಯಾವಾಗ ಹೇಳ್ತಾ ಇರ್ತೀನಿ. ಸೊ ಅದರಿಂದ ಒಬ್ಬ ಅಥೆಂಟಿಕೇಟೆಡ್ ಪರ್ಸನ್ ಇಂದ ಇನ್ಫಾರ್ಮೇಶನ್ ತಗೊಂಡ್ರೆ ಇಟ್ ಇಸ್ ಅನ್ ಅಥೆಂಟಿಕೇಟೆಡ್ ಇನ್ಫಾರ್ಮೇಶನ್. ಸೊ ಅದರಿಂದ ಮೇಡಮ್ನ ಇವತ್ತು ಕರೆಸಿದ್ದೀವಿ. ಮೇಡಮ್ ಹೆಸರು ಡಾಕ್ಟರ್ ಆಶಾ ಮೇಡಮ್ ಅಂತ. ಹಳಬ್ರಿಗೆಲ್ಲ ಗೊತ್ತು, ಹೊಸಬ್ರಿಗೆ ಐ ಥಿಂಕ್ ಇವಾಗ ಇಂಟ್ರೊಡ್ಯೂಸ್ ಆಗ್ತಾ ಇರೋದು ಸ್ಮಿತಾ, ಶೀತಲ್ ಮತ್ತೆ ನಂದಾ ಮೇಡಮ್ ಸಿಂಗಾಪುರಿಂದ. ಸೊ ಇವರು 3 ಜನದ್ದು ಹೊಸಬ್ರು. ಇವರು ಆಶಾ ಮೇಡಮ್ ಅಂತ. ಪ್ರತಿ YIC ಬ್ಯಾಚ್ಗೂ ನಮಗೆ ಯೋಗ ಆ್ಯಂಡ್ ಡಯಟ್ ಮಾಡ್ತಾರೆ. ಮತ್ತು ಇವರು ಕನಕಪುರ ಮೆಡಿಕಲ್ ಆಯುರ್ವೇದಿಕ್ ಹಾಸ್ಪಿಟಲಲ್ಲಿ ಈಸ್ ಅ ಡಾಕ್ಟರ್. ಸೊ ನೀವು ನಾನು ಲಾಸ್ಟ್ ಟೈಮ್ ಹೇಳಿದಂಗೆ, ಲಾಸ್ಟ್ ಕ್ಲಾಸಲ್ಲಿ ಹೇಳಿದಂಗೆ ಇದು ಹೇಳ್ತಾ ಇದ್ದೀನಿ, ಎಷ್ಟು ಬೇಕೋ ಅಷ್ಟು ಡೌಟ್ಸು ಯು ಜಸ್ಟ್ ಗೆಟ್ ಇಟ್ ಕ್ಲಿಯರ್. ನಿಮ್ಗೆ ಎಷ್ಟು ಇನ್ಫಾರ್ಮೇಷನ್ ಅಷ್ಟು ತಗೊಳ್ಳಿ. ಮೇನ್ ಥಿಂಗ್ ಈಸ್ ಇನ್ಫಾರ್ಮೇಷನ್ ಗ್ಯಾದರಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಎಷ್ಟೊತ್ತು ಕೂತ್ಕೊಂಡು ಏನದಲ್ಲ, ಎಷ್ಟೊತ್ತು ನಿದ್ದೆ ಮಾಡಿದ್ರೆ ಏನದಲ್ಲ. ಮೇನ್ ಥಿಂಗ್ ಈಸ್ ಇನ್ಫಾರ್ಮೇಷನ್ ಎಷ್ಟು ತಗೊಂಡ್ವಿ, ನನಗೆ ಇದರಿಂದ ಎಷ್ಟು ಹೆಲ್ಪ್ ಆಯಿತು,
ಎಷ್ಟು ಅಥೆಂಟಿಕೇಟೆಡ್ ಇನ್ಫಾರ್ಮೇಶನ್ ಸಿಕ್ತು ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ನಾವು ಓವರ್ ಟು ಆಶಾ ಮೇಡಮ್. ಮೇಡಮ್ ಪ್ಲೀಸ್. ಮತ್ತೆ ಇದು ಬಂದು ಲಾಸ್ಟ್ ಟೈಮ್ ಹೇಳೋದು ಮರ್ಬಿಟ್ಟೆ, 2 hours 9 to 11 ಅಂತ ಅನ್ಕೊಳ್ಳಿ. ಮಧ್ಯದಲ್ಲಿ 1 hour ಆದ್ಮೇಲೆ ಗ್ಯಾಪ್ ಕೊಡ್ಬೋದು, ಇಲ್ಲ ಒಟ್ಟಿಗೆ ಮುಗಿಸ್ಬಿಟ್ಟು ಒಟ್ಟಿಗೆ ಟೀ ಟೈಮ್ ಗ್ಯಾಪ್ ಕೊಡ್ತೀನಿ ಅಂದ್ರೆ ಇಟ್ಸ್ ಯುವರ್ ವಿಷಯ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಶುಭ ಸುಪ್ರಭಾತ. ಎಲ್ಲರದು ಟಿಫನ್ ಆಗಿದೆಯಾ? ಯಾರು ಹಾಗೆ ಬಂದಿದ್ದೀರಾ ಎಲ್ಲರೂ? ಟಿಫನ್ ಆಯ್ತಾ ನಿಮ್ಮದು ಸ್ಮಿತಾ? ಹೌದಾ, ಓಕೆ. ಈಗ ಇಂಗ್ಲೀಷ್ ಕನ್ನಡ ಇತ್ತು, ಇಂಗ್ಲೀಷಲ್ಲೇ ಬೇಕಾ ಇಲ್ಲ ಬೋತ್? ಐ ಜಸ್ಟ್ ಕಂಬೈನ್ ಬೋತ್. ಹೇಳಿ, ಅದು ನಮಗೂ ಹೇಳ್ತೀನಿ, ನಿಮಗೂ ಹೇಳ್ತಾ ಇರ್ತೀನಿ. ಸೊ ಟುಡೇ ಮೈ ಟಾಪಿಕ್ ಇಸ್ ಡಯಟ್ ಆ್ಯಂಡ್ ನ್ಯೂಟ್ರಿಷನ್ ಅಕಾರ್ಡಿಂಗ್ ಟು ಆಯುರ್ವೇದ. ಈಗ ವೈ ಡಯಟ್ ಆ್ಯಂಡ್ ನ್ಯೂಟ್ರಿಷನ್ ಇಸ್ ಸೋ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್? ಆಹಾರ ಅನ್ನೋದು ಯಾಕೆ ನಮ್ಗೆ ಅಷ್ಟು ಮುಖ್ಯ ಆಗುತ್ತೆ ಜೀವನದಲ್ಲಿ? ಯಾಕೆ ಅಂದರೆ ದೇವರು ನಮಗೆ ಹೊಟ್ಟೆ ಅಂತ ಒಂದು ಕೊಟ್ಬಿಟ್ಟಿದ್ದಾನೆ. ಅದಿಲ್ಲದೆ ಇದ್ದಿದ್ರೆ ನಮ್ಗೆ ಊಟನೇ ಬೇಕಾಗ್ತಿರ್ಲಿಲ್ಲ. ಈಗ ನಾವು ಹುಟ್ಟಿದಾಗ್ಲಿಂದ ಸಾಯೋ ತನಕ ತಿಂತಾನೇ ಇರಬೇಕು. ಒಂದು ದಿವಸ ನಾವು ಇಫ್ ವಿ ಡೋಂಟ್ ಈಟ್, ವೆರಿ ನೆಕ್ಸ್ಟ್ ಡೇ ನಾವು ಫುಲ್ ವೀಕ್ ಆಗೋಗ್ತೀವಿ, ಮಲ್ಕೊಂಡ್ಬಿಡ್ತೀವಿ, ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಸೊ ನಮ್ಮ ದೇಹ ಬೆಳಿಬೇಕು, ನಮ್ಮ ದೇಹದ ಸ್ಟ್ರೆಂತ್, ವೈಟಾಲಿಟಿ, ಎವ್ರಿಥಿಂಗ್ ಶುಡ್ ಬಿ ಇಂಟ್ಯಾಕ್ಟ್ ಅಂದರೆ ವಿ ಹ್ಯಾವ್ ಟು ಈಟ್ ಸಮಥಿಂಗ್. ಸೊ ಇದರ ಜತುಕರಣ ಸಂಹಿತ ಅಂತ, ಅದರಲ್ಲಿ ಆಹ್ನೀಯತೆ ಜಿಹ್ವ, ನಾನು ಸಂಸ್ಕೃತದ ಶ್ಲೋಕಗಳು ಕೆಲವು ಕೋಟ್ ಮಾಡಿರ್ತೀನಿ, ಯಾಕೆಂದರೆ ಆಯುರ್ವೇದ ಸಂಸ್ಕೃತದಲ್ಲೇ ಇರೋದು. ಹಾಗಾಗಿ ಆಹ್ನೀಯತೆ ಜಿಹ್ವ ಗಲಾದ ಕ್ರಿಯತೆ ಇದೆ ಆಹಾರ ಅಂತ. ಆಹಾರ ಅಂದರೆ ವಾಟ್ ಎವರ್ ವಿ ಟೇಕ್ ಥ್ರೂ ದಿ ಮೌತ್, ಬಾಯಿಯ ಮೂಲಕ ತಗೊಂಡು ನಾಲಿಗೆಯಲ್ಲಿ ಅದನ್ನು ಅದರದ್ದು ರುಚಿ, ಯಾಕೆಂದರೆ ಟೇಸ್ಟ್ ಬಡ್ಸ್ ಆರ್ ಪ್ರೆಸೆಂಟ್ ಇನ್ ದ ಟಂಗ್, ಆ ಟೇಸ್ಟ್ ಬಡ್ಸಲ್ಲಿ ಅದರದ್ದು ರುಚಿನ ಪರ್ಸೀವ್ ಮಾಡಿ ಆಮೇಲೆ ಗಂಟ್ಲಿನ ಮೂಲಕ ಹೊಟ್ಟೆಗೆ ಹೋಗುವಂಥದ್ದು ಆಹಾರ. ಆಹಾರ ಅಂದರೆ ಇದು ದಿಸ್ ಇಸ್ ಸಮಥಿಂಗ್ ವಾಟ್ ವಿ ಇಂಟೇಕ್ ಥ್ರೂ ದಿ ಮೌತ್. ಈಗ ಕಣ್ಣಿನ ಮೂಲಕ ಆಹಾರ ಅಂದರೆ ದೃಷ್ಟಿ, ನಾವು ಹೊರಗಡೆ ಏನು ನೋಡ್ತೀವೋ ಅದು ಕಣ್ಣಿಗೆ ಆಹಾರ. ಬುದ್ಧಿಗೆ ಆಹಾರ ಅಂದರೆ ವಾಟ್ ವಿ ಸ್ಟಡಿ. ಹಾಗೆ ಅದಕ್ಕೂ ಫುಡ್ ಫಾರ್ ಥಾಟ್. ಪೆಟ್ರೋಲು ಆಹಾರ ಗಾಡಿಗೆ, ಪೆಟ್ರೋಲ್ ಹಾಕದೇ ಇದ್ರೆ ಗಾಡಿ ಓಡಲ್ಲ ಅಲ್ವಾ? ಹಾಗೆ ಸೊ ಎನಿ ನರಿಶಿಂಗ್ ಸಬ್ಸ್ಟೆನ್ಸ್ ದಟ್ ಇಸ್ habitually eaten, drunk or otherwise, ಇವಾಗ ಹೇಳಿದ್ನಲ್ಲ, ಟು ಸಸ್ಟೈನ್ ಲೈಫ್ ವಿ ಹ್ಯಾವ್ ಟು ಈಟ್ ಫುಡ್. ನೆಕ್ಸ್ಟ್, ಈಗ ನಾವು ಏನಕ್ಕೆ ಫುಡ್ ಬೇಕು ನಮಗೆ ಅಂದರೆ ಟು ಮೇಂಟೈನ್ ದಿ ಹೆಲ್ತ್ ಆಫ್ ದಿ ಬಾಡಿ. ಒಳ್ಳೆ ಆಹಾರ ಬೇಕಾಗಿರೋದು ವಿ ಹ್ಯಾವ್ ಟು ಮೇಂಟೈನ್ ದಿ ಹೆಲ್ತ್ ಆಫ್ ದಿ ಬಾಡಿ. ಈಗ ಆಯು ಅಂತ ನಮ್ಮ ಆಯುರ್ವೇದದಲ್ಲಿ ಫಸ್ಟು ಟು ಸಸ್ಟೈನ್ ದಿ ಆಯು ವಿ ನೀಡ್ ಫುಡ್ ಅಂತ ಹೇಳ್ತೀವಿ. ಆಯು ಅಂದರೆ ಇಟ್ ಈಸ್ ಲೈಫ್ ಸ್ಪ್ಯಾನ್ ಆಫ್ ಎ ಹ್ಯೂಮನ್ ಬೀಯಿಂಗ್, ದಟ್ ಈಸ್ ಕಾಲ್ಡ್ ಆಯು. ಲೈಫ್ ಸ್ಪ್ಯಾನ್ ಅಂದರೆ ಒಬ್ಬ ಮನುಷ್ಯ 80 ವರ್ಷ ಬದುಕ್ತಾನೆ ಅಂದರೆ ಅಟ್ಲೀಸ್ಟ್ ಹಿ ಹ್ಯಾಸ್ ಟು ಬಿ ಹೆಲ್ತಿ ಫಾರ್ 60 years. 60 ವರ್ಷ ಅವನ ಜೀವನ ಚೆನ್ನಾಗಿದ್ದರೆ ದೆನ್ ವಿ ಕ್ಯಾನ್ ಸೇ ಇಟ್ ಈಸ್ ಗುಡ್ ಲೈಫ್ ಸ್ಪ್ಯಾನ್. 30 ವರ್ಷಕ್ಕೆ ರೋಗಗಳ ಗೂಡಾಗೋದ್ರೆ ನಮ್ಮ ಶರೀರ, ಇಟ್ ಈಸ್ ವೆರಿ ಡಿಫಿಕಲ್ಟ್. ಇವಾಗ ಏನಂದರೆ ಮಕ್ಕಳು, ಸಣ್ಣ ಮಕ್ಕಳು ಕೂಡ ಒಂದು 10-12 years ಕಿಡ್ನಿ ಡಯಾಲಿಸಿಸ್ ಮಾಡ್ತಾರೆ. ದೇ ವಿಲ್ ಹ್ಯಾವ್ ಜುವೆನೈಲ್ ಡಯಾಬಿಟಿಸ್. ಜುವೆನೈಲ್ ಡಯಾಬಿಟಿಸ್ ಅಂದರೆ ಗೊತ್ತಾ? ಬೈ ಬರ್ತ್ ದ ಬೇಬಿ ವಿಲ್ ಹ್ಯಾವ್ ಡಯಾಬಿಟಿಸ್. ಅದನ್ನು ಟ್ರೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ವಾಟ್ ಎವರ್ ಟೈಪ್ ಆಫ್ ಆಯುರ್ವೇದ, ಅಲೋಪತಿ, ಎನಿ ಪತಿ ಯು ಟೇಕ್, ಯು ಕಾಂಟ್ ಟ್ರೀಟ್ ದಟ್. ಅಲ್ಲ, ದಟ್ ಇಸ್ ದೇರ್. ಅದು ಬರ್ತೀನಿ ನೆಕ್ಸ್ಟ್. ಗರ್ಭಿಣಿ ಪರಿಚರ್ಯ ಅಂತ ಒಂದು ಇನ್ಕ್ಲೂಡ್ ಮಾಡಿದ್ದೀನಿ, ದ ಫುಡ್ ಇಂಟೇಕ್ ಡ್ಯೂರಿಂಗ್ ಗರ್ಭಾವಸ್ಥಾ. ಅದರಲ್ಲಿ ಹೇಳ್ತಾರೆ ನೀವು ಏನೇನು ಆಹಾರ ತಗೋಬೇಕು ಟು ಪ್ರಿವೆಂಟ್ ಆಲ್ ದಿಸ್ ಅನಾಮಲೀಸ್, ಫಿಟಲ್ ಅನಾಮಲೀಸ್ ಆಗಲಿ, ಬೇರೆ ಇನ್ಯಾವುದೇ ತೊಂದರೆಗಳು ಮಗುಗೆ ಆಗಬಾರ್ದು ಅಂದರೆ ನೀವು ಯಾವ ಥರ ಫುಡ್ ತೊಗೋಬೇಕು ಅನ್ನೋದು ಮುಂದೆ ಅದನ್ನು ಹೇಳ್ತೀವಿ. ಸೊ ಆ ಥರ ಇದ್ದರೆ ಮಗು 10-12 ವರ್ಷದಿಂದ ದಟ್ ವಿಲ್ ಹ್ಯಾವ್ ಕಿಡ್ನಿ ಪ್ರಾಬ್ಲಮ್ಸ್,
ಇವಾಗ ಶುಗರ್ ಬಂದರೆ ಅಟ್ ಸರ್ಟನ್ ಏಜ್ ಯು ವಿಲ್ ಹ್ಯಾವ್ ಕಿಡ್ನಿ ಪ್ರಾಬ್ಲಮ್, ಯಾಕೆಂದರೆ ಅದು ಕಿಡ್ನಿ ಡೈಜೆಷನ್ ಮಾಡ್ಕೊಳ್ಳಲ್ಲ ಗ್ಲೂಕೋಸ್ನ, ಸೊ ಬಂದೇ ಬರುತ್ತೆ. ಅದು ನಿಮ್ಗೆ 12 ವರ್ಷದ ಮಗುಗೆ ಸ್ಟಾರ್ಟ್ ಆದರೆ ವಾಟ್ ಈಸ್ ವಿಲ್ ಬಿ ಇಸ್ ಸ್ಟೇಟ್ ಆಫ್ ಹೆಲ್ತ್, ಎಜುಕೇಷನ್ ಏನಾಗುತ್ತೆ, ಎಲ್ಲ ಹಾಳಾಗುತ್ತೆ. ಸೊ ನಮ್ಮಲ್ಲಿ ಏನು ಹೇಳ್ತಾರೆ, ಫಸ್ಟ್ ಆಯುನ ಸಸ್ಟೈನ್ ಮಾಡಬೇಕು ಅಂದರೆ, ಆಯು ಅಂದರೆ ಲೈಫ್, ಶರೀರ ಇಂದ್ರಿಯ ಸತ್ವ ಆತ್ಮ ಸಂಯೋಗೋಧಾರಿ ಜೀವಿತ ಅಂತ. ಶರೀರ ಅಂದರೆ ಏನು, ಬಾಡಿ. ಇಂದ್ರಿಯ ಅಂದರೆ ಪಂಚ ಜ್ಞಾನೇಂದ್ರಿಯ, ಗೊತ್ತಲ್ವಾ ಇಂದ್ರಿಯಗಳು ಯಾವ್ಯಾವುದು ಯಾವ್ಯಾವುದು ಇಂದ್ರಿಯಗಳು? 5. 5 sense organs. ಹಾಂ, 5 ಸೆನ್ಸ್ ಆರ್ಗನ್ಸ್ ಯಾವ್ಯಾವುದು? Eyes, nose, nose, body, skin, ಮತ್ತೆ ಕಿವಿ, ears. Yes. 5 sense organs that has to be in a good condition. ಯಾಕೆಂದರೆ ವಾಟ್ ಎವರ್ ವಿ ಪರ್ಸೀವ್ ಫ್ರಮ್ ದ ಎಕ್ಸ್ಟರ್ನಲ್ ವರ್ಲ್ಡ್ ಅದು ನಮ್ಮ ದೇಹದೊಳಗೆ ರೀಚ್ ಆಗಬೇಕು, ಮೈಂಡಿಗೆ ರೀಚ್ ಆಗಬೇಕು, ಬ್ರೈನ್ಗೆ ಅಂದರೆ ಸೆನ್ಸ್ ಆರ್ಗನ್ಸ್ ಚೆನ್ನಾಗಿರಬೇಕು. ಸೊ ಸತ್ವ, ಹೇಗೆ ಸತ್ವ ಅಂದರೆ ಮೈಂಡ್, ಮೈಂಡ್ ಹ್ಯಾಸ್ ಟು ಬಿ ಹೆಲ್ತಿ. ಯಾಕೆಂದರೆ ಮನಸ್ಸು ನಾವು ಏನು ಹೊರಗಡೆ ನೋಡ್ತೀವೋ ದ ಮೈಂಡ್ ಈಸ್ ರೆಸ್ಪಾನ್ಸಿಬಲ್ ಟು ಕ್ಯಾಚ್ ಇಟ್. ನೀವು ಸುಮ್ಮನೆ ಹಿಂಗೆ ಕೂತ್ಕೊಂಡು ನೋಡ್ತಿರ್ತೀರ, ನಿಮ್ಮ ಮನಸ್ಸು ಬೇರೆ ಎಲ್ಲೋ ಇದೆ ಅಂದರೆ ನೀವು ವಾಟ್ ಎವರ್ ಯು ಸಿ ಯು ಕ್ಯಾನ್ ಪರ್ಸೀವ್. ನಾನು ಇದನ್ನು ನೋಡ್ಬಿಟ್ಟು ನಂಗೆ ಅದು ಬ್ಯಾಗ್ ಅಂತ ಹೆಂಗೆ ಗೊತ್ತಾಗುತ್ತೆ? ದ ಮೈಂಡ್ ಹ್ಯಾಸ್ ಟು ಆ್ಯಕ್ಟ್ ಈಕ್ವಲಿ ಅಲಾಂಗ್ ವಿತ್ ಅವರ್ ಐಸ್. ಮನಸ್ಸು ಕಣ್ಣಿಗೆ ಬಂದರೆ ಅವಾಗ ನನಗೆ ಅದು ಬ್ಯಾಗ್ ಅಂತ ಗೊತ್ತಾಗ. ನೀವು ಅಲ್ಲಿ ನೋಡ್ಬಿಟ್ಟು ಮನಸ್ಸು ಎಲ್ಲೋ ಇಟ್ಕೊಂಡಿದ್ರೆ ಅದು ನೋಡಿದ್ರು ನಾನು ನೋಡಿದ್ದೀನಿ ಅನ್ನೋದು ಗೊತ್ತಾಗಲ್ಲ. ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ, ಯು ವಿಲ್ ಬಿ ಲಿಸನಿಂಗ್ ಟು ಎ ಲೆಕ್ಚರ್. ನಾನೀಗ ಲೆಕ್ಚರ್ ಕೊಡ್ತಿರೋದನ್ನು ಕೇಳಿಸ್ಕೊತಿದ್ದೀರಾ, ಬಟ್ ಯುವರ್ ಮೈಂಡ್ ಈಸ್ ಎಲ್ಸ್ವೇರ್ ಅಂದರೆ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟೀಚಿಂಗ್? ನೋ. ಸೊ ದಟ್ ಈಸ್ ವೈ ಮೈಂಡ್ ಈಸ್ ಇಂಪಾರ್ಟೆಂಟ್. ಆ ಮೈಂಡ್ ಯಾಕೆ ಹೆಲ್ತಿಯಾಗಿರಬೇಕು? ಮೈಂಡ್ ಹೆಲ್ತಿಯಾಗಿಲ್ಲ ಅಂದರೆ ಇಟ್ ಕಾಂಟ್ ಕೋಆರ್ಡಿನೇಟ್ ವಿತ್ ಪಂಚ ಜ್ಞಾನೇಂದ್ರಿಯಾಸ್. ಸೊ ಆ ಮೈಂಡ್ ಹೆಲ್ತಿಯಾಗಿರಬೇಕು ಅಂತಂದ್ರೂ ಅದಕ್ಕೂ ಒಳ್ಳೆ ಫುಡ್ ಬೇಕು. ಹೇಗೆ ಒಳ್ಳೆ ಫುಡ್? ಮೈಂಡ್ ಹ್ಯಾಸ್ ಗಾಟ್ 3 ಗುಣಾಸ್, ದಟ್ ಈಸ್ ಸತ್ವ, ರಜಸ್ ಅಂಡ್ ತಮಸ್. ಅದು 3 ಮನಸ್ಸಿನ 3 ಗುಣಗಳು. ಆ 3 ಗುಣಗಳು ಚೆನ್ನಾಗಿರಬೇಕು ಅಂದರೆ ದ ಕ್ವಾಲಿಟಿ ಆಫ್ ದ ಫುಡ್ ವಿಚ್ ಎನ್ರಿಚಸ್ ದೀಸ್ 3 ಗುಣಾಸ್ ಆಫ್ ದಿ ಮೈಂಡ್ ದಟ್ ಹ್ಯಾಸ್ ಟು ಬಿ ಟೇಕನ್. ಅದು ಮುಂದೆ ಹೇಳ್ತೀನಿ ನಾನು ಯಾವ್ಯಾವ ಥರ ಫುಡ್ ಟು ಎನ್ರಿಚ್ ದಿ ಮೈಂಡ್ ಅಂತ. ಸೊ ಆಮೇಲೆ ಸತ್ವ ಆತ್ಮ. ಆತ್ಮ ಅಂದರೆ ಏನು? ಸೌಲ್, ಉಸಿರು. ಓಕೆ, ಅದು ಕೂಡ ಚೆನ್ನಾಗಿರಬೇಕು. ಆತ್ಮ ವಿ ಕಾಂಟ್ ಸಿ. ಮನಸ್ಸು ಅಟ್ಲೀಸ್ಟ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್. ಈವನ್ ಆತ್ಮ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಟು ಸರ್ಟನ್ ಎಕ್ಸ್ಟೆಂಟ್. ಎಲ್ರಿಗೂ ಅದು ಅನುಭವಕ್ಕೆ ಬರೋದು ತುಂಬ ಕಷ್ಟ. ಯೋಗಿಕ್ ಪೀಪಲ್, ಸರ್ ನೀವು ಇನ್ನೂ ಚೆನ್ನಾಗಿ ಹೇಳ್ಬೋದು ಅದ್ರ ಬಗ್ಗೆ. ಯೋಗಾಸನಗಳನ್ನು ಮಾಡಿ ಅದನ್ನು ಗೆದ್ಕೊಂಡಿರ್ತಾರ ಅಂಥವರಿಗೆ ದೇ ಕ್ಯಾನ್ ಎಕ್ಸ್ಪೀರಿಯನ್ಸ್ ದಿ ಪ್ರೆಸೆನ್ಸ್ ಆಫ್ ಆತ್ಮ. ಸೊ ಆತ್ಮ ಚೆನ್ನಾಗಿರ್ಬೇಕು ಅಂದರೆ ಸ್ಪಿರಿಚುವಲ್ ವೆಲ್ಬೀಯಿಂಗ್ ಆಫ್ ಎ ಪರ್ಸನ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಸ್ಪಿರಿಚುಯಾಲಿಟಿ ಅನ್ನೋದು ಹೇಗೆ ಬರುತ್ತೆ ನಮಗೆ? ದೇವರು ಈ ಥರ ಬರೀ ದೇವರಿಂದ ಅಂತಲ್ಲ, ನಮ್ಮ ನಂಬಿಕೆಗಳು ಇಟ್ ಇಸ್ ಅವರ್ ಓನ್. ನಾವು ಯಾವ ಥರನಾದ್ರೂ ಇವಾಗ ಕೆಲವರಿಗೆ ಬಡವರಿಗೆ ದಾನ ಮಾಡಿದರೆ ಅಥವಾ ಹೊರಗಡೆ ಏನೋ ಹೋಗ್ತಿರ್ತೀರಿ, ಯಾರೋ ಒಂದು ಮಗು ಬಿದ್ದ ಅದನ್ನು ಎತ್ತಿ ಅದಕ್ಕೆ ಶುಶ್ರೂಷೆ ಮಾಡಿದ್ರೆ ದೆನ್ ವಿ ವಿಲ್ ಫೀಲ್ ಹ್ಯಾಪಿ. ಅವಾಗೊಂದು ಆತ್ಮತೃಪ್ತಿ ಅನ್ನೋದಾಗುತ್ತೆ. ದಟ್ ಈಸ್ ಆಲ್ಸೋ ಸ್ಪಿರಿಚುವಲ್ ವೆಲ್ಬೀಯಿಂಗ್ ಆಫ್ ಎ ಪರ್ಸನ್. ಸೊ ಇದಷ್ಟು ಸಂಯೋಗೋಧಾರಿ ಜೀವಿತ ಅಂದರೆ ಇನ್ ಕೋಆರ್ಡಿನೇಷನ್ ಇಟ್ ಹ್ಯಾಸ್ ಟು ವರ್ಕ್. ಆವಾಗ ನಮ್ಮ ಲೈಫ್ ಸ್ಪ್ಯಾನ್ ಚೆನ್ನಾಗಿರುತ್ತೆ. ಅದರಲ್ಲಿ ಒಂದು ಇಂಬ್ಯಾಲೆನ್ಸ್ ಆದ್ರೂ ನಿತ್ಯ ಕಷ್ಟಾನುಬಂಧಷ್ಟ ಪರ್ಯಾಯ ಉಚ್ಯತೆ. ನಿತ್ಯ, ಡೈಲಿ, ಎವರ್, ಫಾರ್ ಎವರ್ ಇಟ್ ಹ್ಯಾಸ್ ಟು ಬಿ. ಅನುಬಂಧ ಅಂದರೆ ಕೋಆರ್ಡಿನೇಷನ್. ಇಟ್ ಹ್ಯಾಸ್ ಟು ಫಂಕ್ಷನ್ ಇನ್ ಎ ಕೋಆರ್ಡಿನೇಟೆಡ್ ವೇ, ಆರ್ ಎಲ್ಸ್ ವಿ ವಿಲ್ ಸಿ ಡಿಸೀಸಸ್, ಇನ್ಫರ್ಮಿಟಿ ಮತ್ತು ಇಂಬ್ಯಾಲೆನ್ಸ್ ಆಫ್ ದಿ ಮೈಂಡ್, ಬಾಡಿ, ಆತ್ಮ, ಎವ್ರಿಥಿಂಗ್. ಸೊ ಅವಾಗ ಏನಾಗುತ್ತೆ? ದಿಸ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಪ್ರೆಸೆಂಟ್ ಡೇ ಆಫ್ ಲೈಫ್. ನಾವು ಫುಡ್ ತಗೋತೀವಿ, ಹೌದು, ಮನೆಯಲ್ಲೇ ಆಹಾರ ತಿಂತೀವಿ, ಹೌದು, ಬಟ್ ಸ್ಟಿಲ್ ವಿ ಆರ್ ಫೇಸಿಂಗ್ ಪ್ರಾಬ್ಲಮ್ಸ್. ಯಾಕೆ ಅಂತಂದರೆ ಇದು ಯಾವುದು ಬ್ಯಾಲೆನ್ಸಲ್ಲಿ ಇಲ್ಲ. ನಮಗೆ ಎಲ್ಲ ಡಿಸ್ಟ್ರಾಕ್ಷನ್ಸ್ ಇದೆ, ತುಂಬ ಡಿಸ್ಟ್ರಾಕ್ಷನ್ಸ್ ಇದೆ ರೈಟ್ ಫ್ರಮ್ ಬರ್ತ್. ಹಾಗಾಗಿ ವಿ ಆರ್ ನಾಟ್ ಏಬಲ್ ಟು ಹ್ಯಾವ್ ಅ ಗುಡ್ ಲೈಫ್ ಸ್ಪ್ಯಾನ್. 30 ವರ್ಷ ಆದರೆ ದೇ ಆರ್ ಅನ್ಹೆಲ್ತಿ. ಕಣ್ಣಿನ ದೋಷ ಬರುತ್ತೆ, ಕಿವಿ ದೋಷ ಬರುತ್ತೆ, ಹಾರ್ಟ್ ಪ್ರಾಬ್ಲಮ್ಸ್ ಸ್ಟಾರ್ಟಿಂಗ್ ಅಟ್ 25 years ಆಫ್ ಏಜ್ MI ಆಗುತ್ತೆ. ಯಾತಕ್ಕೆ?
ಫ್ರಮ್ ಬರ್ತ್. ಆದರೆ ಅದಕ್ಕೆ ದೇರ್ ಆರ್ ಸೋ ಮೆನಿ ರೀಸನ್ಸ್ ಫಾರ್ ದಟ್. ಎಮ್ ಐ ಯಾಕಾಗುತ್ತೆ ಇವಾಗ ಚಿರಂಜೀವಿ ಸರ್ಜಾ ಡೈಡ್ ದಿ ಏಜ್ ಆಫ್ 32 or ಸಮಥಿಂಗ್. ಏನಕ್ಕಾಯಿತು? ಈ ವಾಸ್ ಹೆಲ್ತಿ. ಸಮ್ ಅನ್ನೋನ್ ಏಲ್ಮೆಂಟ್ಸ್ ಆಫ್ ದಿ ಹಾರ್ಟ್ ವಿಚ್ ಕಾಂಟ್ ಬಿ ಡಿಟೆಕ್ಟೆಡ್ ಬೈ ಬರ್ತ್ ಡಿಟೆಕ್ಟೇ ಆಗಲ್ಲ. ಆ ಥರ ಪ್ರಾಬ್ಲಮ್ಸ್ ಇರುತ್ತೆ. ಅವೆಲ್ಲ ಯಾಕೆ ಬರುತ್ತೆ? ಅದೆಲ್ಲ ಮುಂಚೆ ಸಮ್ 50 years ಬ್ಯಾಕ್ ಇರಲೇ ಇರಲಿಲ್ಲ. ವಿ ಆರ್ ಫೇಸಿಂಗ್ ದಟ್ ನಾವು. ಯಾಕೆ ಅಂದರೆ ದಟ್ ಈಸ್ ಬಿಕಾಸ್ ಆಫ್ ದಿ ಬ್ಯಾಡ್ ಫುಡ್ ಹ್ಯಾಬಿಟ್ಸ್. ಹಾರ್ಟ್ಗೆ ಬೇಕು ಅಂದರೆ ಅವಾಗಲೇ ಸರ್ ಹೇಳಿದ್ರಲ್ಲ ರಸಧಾತು, ದಟ್ ರಸಧಾತು ಹ್ಯಾಸ್ ಟು ಬಿ ನರಿಶ್ಡ್ ಪ್ರಾಪರ್ಲಿ ಇನ್ ಅವರ್ ಬಾಡಿ. ಇಲ್ಲ ಅಂತಂದರೆ ಗ್ಯಾರಂಟಿ ದೇ ವಿಲ್ ಮೀಟ್ ವಿತ್ ಡಿಸೀಸಸ್. ಅರ್ಥ ಆಗ್ತಿದೆ ಅಲ್ವಾ ಎಲ್ರಿಗೂ? ಸೊ ಇದೆಲ್ಲ ಅನುಬಂಧ ಇದೆ. ಅನುಬಂಧದಲ್ಲಿ ಇದ್ದರೆ ದೆನ್ ದಟ್ ಇಸ್ ಕಾಲ್ಡ್ ಆಯು. ಈಗ ನಮ್ಮಲ್ಲಿ ಸ್ವಸ್ಥ ಹೆಲ್ತ್ ಅನ್ನೋದನ್ನ ಏನಂತ ಡಿಫೈನ್ ಮಾಡಿದ್ದಾರೆ? ಸಮದೋಷ ಸಮಾರ್ದಿಷ್ಟ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನ ಸ್ವಸ್ಥ ಇತ್ಯಭಿಧೀಯತೆ. ಸಮದೋಷ ಅಂದರೆ ದೋಷಗಳು, 3 ತ್ರಿದೋಷಗಳು ಯಾವ್ಯಾವುದು? ಸುಮ್ಮನೆ ಕೇಳ್ತಾ ಇದ್ದೀನಿ ಅಷ್ಟೇ. ಯು ಕ್ಯಾನ್ ಟೆಲ್ ಆರ್ ನೋ ಪ್ರಾಬ್ಲಮ್. ಇವರಿಗೆ ಸ್ಮಿತಾ ಅಂಡ್ ನಿಖಿತಾ ಕೇಳಿಸ್ತಿದ್ಯಾ? ಓಕೆ, ಯು ಕ್ಯಾನ್ ಆಲ್ಸೋ ರೆಸ್ಪಾಂಡ್. ನೋ 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 ಸಮದೋಷಗಳು, ಬಾಡಿಲಿ ದೋಷ, ಸ್ತ್ರೀದೋಷಗಳು, ವಾತ ಪಿತ್ತ ಅಂಡ್ ಕಫ. ನಮ್ಮ 3 pillars ಆಫ್ ಆಯುರ್ವೇದ. ದ ಕಂಪ್ಲೀಟ್ ಆಯುರ್ವೇದಿಕ್ ಸಿಸ್ಟಮ್ ಆಫ್ ಸೈನ್ಸ್ ಇಸ್ ಡಿಪೆಂಡೆಂಟ್ ಆನ್ ದೀಸ್ 3 doshas. ಸಮದೋಷ, ದೀಸ್ 3 doshas ಹ್ಯಾಸ್ ಟು ಬಿ ಇನ್ ಈಕ್ವಿಲಿಬ್ರಿಯಂ. ಅದರಲ್ಲಿ ಒಂದು ಇಂಬ್ಯಾಲೆನ್ಸ್ ಆದರೂ ಯು ಆರ್ ಗೋಯಿಂಗ್ ಟು ಫೇಸ್ ಸಮ್ ಪ್ರಾಬ್ಲಮ್. ಸಮ ಅಗ್ನಿ, ಸಮಾಗ್ನಿಷ್ಠ. ಅಗ್ನಿ ಅಂದರೆ ಯಾವುದು? ವಾಟ್ ಈಸ್ ಅಗ್ನಿ? ಫೈರ್. ವಿಚ್ ಫೈರ್? ಬೆಂಕಿ ಅನ್ನೋದು ಚೆನ್ನಾಗಿರಬೇಕು. ಯಾವ ಬೆಂಕಿ? ಡೈಜೆಷನ್. ಎಕ್ಸಾಕ್ಟ್ಲಿ. ಅದು ಜಾಠರಾಗ್ನಿ ಅಂತ ಹೇಳ್ತೀವಿ ನಾವು. ಜಠರ ಅಂದರೆ ಸ್ಟಮಕ್. The fire which is present in the stomach, what is the responsibility of that jataragni? Digestion. Digestion has to be proper. ನೀವು ಏನು ತಿಂದರೂ ಚೆನ್ನಾಗಿ ಡೈಜೆಸ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರಬೇಕು. ಅದು ಹೆಂಗೆ ಬರುತ್ತೆ? ಪ್ರಾಪರ್ ಟೈಮ್ಲಿ ಇಂಟೇಕ್ ಆಫ್ ಆಹಾರ. ಟೈಮ್ಲಿ ಇಂಟೇಕ್ ಅಂದರೆ ಈಗ 2 hours once ಏನಾದರೂ ತಿನ್ನಿ ಅಂತ ಹೇಳ್ತಾರೆ. 2 hours ತಿಂತಾ ಇದ್ರೆ ಅಗ್ನಿ ಚೆನ್ನಾಗಿರುತ್ತಾ? ಇರಲ್ಲ. ವೆನ್ ಅಗ್ನಿ ಇಸ್ ಪ್ರದೀಪ್ತ ಅಂದರೆ ನಿಮ್ಗೆ ಚೆನ್ನಾಗಿ ಹಸಿವು ಆಗಬೇಕು, ಆವಾಗ ತಿನ್ನಬೇಕು. ಆವಾಗ ತಿಂದರೆ ದೆನ್ ದಟ್ ಅಗ್ನಿ ವಿಲ್ ಬಿ ಮೇಂಟೈನ್ಡ್. ಇಲ್ಲಾಂದರೆ ಅವಾಗ ಅಗ್ನಿ ಮೇಂಟೈನ್ ಆಗಲಿಲ್ಲ ಅಂದರೆ ನೀವು ಇವಾಗ ತಿಂದು ಈಗ 2 ದೋಸೆ ತಿಂತೀರಲ್ಲ, 3 ದೋಸೆ ತಿಂತೀರಾ ಫಾರ್ ಬ್ರೇಕ್ಫಾಸ್ಟ್. ಅದಾಗಿ 2 hours ಇಫ್ ಯು ಈಟ್ ಸಮಥಿಂಗ್ ಎಲ್ಸ್ ಯು ವಿಲ್ ಬಿ ಓವರ್ಲೋಡಿಂಗ್. ಒಂದು ಸ್ವಲ್ಪ ಇನ್ನೂ ಪೂರ್ತಿ ಡೈಜೆಷನ್ ಆಗೇ ಇಲ್ಲ ಅಲ್ಲಿ ನೀವು ತಿಂದಿರೋ 2 ದೋಸೆ. ಆಗಲೇ ನೀವು ಇನ್ನೊಂದಿಷ್ಟು ಪೂರಿನೋ ಇನ್ನೊಂದು ಸ್ವಲ್ಪ ಏನೋ ಚಕ್ಲಿನೋ ಏನೋ ತಿಂದ್ಬಿಟ್ರೆ ಬಾಯಿ ರುಚಿ, ಬಾಯಿ ಚಪ್ಪಲಕ್ಕೆ ತಿಂದ್ಬಿಟ್ರೆ ಯು ವಿಲ್ ಬಿ ಓವರ್ಲೋಡಿಂಗ್. ಅವಾಗ ಡೈಜೆಷನ್ ಸರಿಯಾಗಲ್ಲ. ವಾಟ್ ಎವರ್ ಹೈಡ್ರೋಕ್ಲೋರಿಕ್ ಆಸಿಡ್ ದಟ್ ಇಸ್ ಸೆಕ್ರೆಟೆಡ್ ಇನ್ ದಿ ಸ್ಟಮಕ್ ದಟ್ ಹ್ಯಾಸ್ ಟು ಡೈಜೆಸ್ಟ್ ದಿ ಇಂಗ್ರೀಡಿಯೆಂಟ್ಸ್ ಪ್ರಾಪರ್ಲಿ. ಅದು ಆಗೋದಿಲ್ಲ. ಸೊ ಅದನ್ನು ಅಗ್ನಿ ಮೇಂಟೈನ್ ಮಾಡಬೇಕು. ಸಮಧಾತು. ಧಾತು ಅಂದರೆ ಧಾರಣಾಧಾತವಃ, ದಟ್ ವಿಚ್ ಸಪೋರ್ಟ್ಸ್ ದಿ ಬಾಡಿ. ಆ ಧಾತುಗಳು ಸಪ್ತಧಾತುಗಳು ಅಂತ ಹೇಳ್ತೀವಿ. ರಸ, ರಕ್ತ, ಮಾಂಸ, ಮೇಧಸ್, ಮಜ್ಜ, ಅಸ್ಥಿ, ಶುಕ್ರ. 7 ಧಾತುಗಳು ಸಮವಾಗಿರ್ಬೇಕು, ಈಕ್ವಿಲಿಬ್ರಿಯಂ ಸ್ಟೇಟ್. ಅದೆಲ್ಲ ಮುಂದೆ ಬರುತ್ತೆ. ಆಮೇಲೆ ಮಲಕ್ರಿಯ, ಎಕ್ಸ್ಕ್ರೀಷನ್, ಇವ್ಯಾಕ್ಯುವೇಷನ್ ಆಫ್ ದಿ 3 malas. ಯಾವ್ಯಾವುದು 3 ಮಲಗಳು? ಯೂರಿನ್, ಫೀಸಿಸ್ ಆ್ಯಂಡ್ ಸ್ವೆಟ್. ಇದು 3 ಇಟ್ ಹ್ಯಾಸ್ ಟು ಬಿ ಪ್ರಾಪರ್. ದಿನ ಬೆಳಗ್ಗೆ ಎದ್ದು ಇಫ್ ಯು ಡೋಂಟ್ ಡೆಫಿಕೇಟ್ ಹೆಂಗಿರುತ್ತೆ ನಮ್ಮ ಮನಸ್ಸು? ಎಲ್ಲ ಇಂಬ್ಯಾಲೆನ್ಸ್. ನಮ್ಮ ಮನಸ್ಸಿನಲ್ಲಿ ಒಂಥರ ಏನೋ ಹಿಂಸೆ, ಅಯ್ಯೋ ಇವತ್ತು ನನಗೆ ಯಾಕೋ ಮನಸ್ಸಿಲ್ಲಪ್ಪ, ಮೂಡಿಲ್ಲ, ಏನು ಮಾಡೋಕ್ಕಾಗಲ್ಲ, ಆ ಥರ ಇರುತ್ತೆ. ಆ್ಯಂಡ್ ಇಫ್ ದರ್ ಈಸ್ ಅರ್ಜ್ ಫಾರ್ ಯೂರಿನೇಷನ್, ನೀವು ಪಾಸ್ ಮಾಡಲಿಲ್ಲ ಅಂದರೆ ಬೇಜಾರು ಆಗೋದಿಲ್ಲ ಕೂತ್ಕೊಳ್ಳೋಕ್ಕೆ. ಸೊ ಅದು ಕರೆಕ್ಟಾಗಿರಬೇಕು. ಆಮೇಲೆ ವೆರಿ ಇಂಪಾರ್ಟೆಂಟ್ ಇಸ್ ಪ್ರಸನ್ನಾತ್ಮೇಂದ್ರಿಯ ಮನ ಸ್ವಸ್ಥ ಇತ್ಯಭಿಧೀಯತೆ. ಬರೀ ದೇಹ ಮಾತ್ರ ಚೆನ್ನಾಗಿದ್ದರೆ ಸಾಲದು. ಪ್ರಸನ್ನ ಆತ್ಮ, ಆತ್ಮ ಪ್ರಸನ್ನ, ಆವಾಗಲೇ ಹೇಳೋದ್ನಲ್ಲ, ಆತ್ಮ ಪ್ರಸನ್ನತೆ ಇರಬೇಕು. ಮತ್ತು ಇಂದ್ರಿಯ,
ಇಂದ್ರಿಯ ಪ್ರಸನ್ನಾತ್ಮ ಇಂದ್ರಿಯ. Even the pancha jnanendriyas should be in the equilibrium state of mind. And ಮನ ಸತ್ವ, ಮನಸ್ಸು ಚೆನ್ನಾಗಿರಬೇಕು ನಮ್ಮದು. ಬರೀ ಕೆಟ್ಟದೇ ಯೋಚನೆ ಮಾಡ್ತಾ ಇರೋದು, ಆಲ್ವೇಸ್ ಥಿಂಕಿಂಗ್ ಆಫ್ ಸಮಥಿಂಗ್ ಬ್ಯಾಡ್, ನೆಗೆಟಿವ್, ಹಿಂಗೆ ಯೋಚನೆ ಮಾಡ್ತಿದ್ರೆ ವಿ ಕ್ಯಾನ್ ನೆವರ್ ಬಿ ಹೆಲ್ತಿ. ನೀವು ಎಷ್ಟು ಒಳ್ಳೆ ಫುಡ್ ತೊಗೊಂಡ್ರು ಮನಸ್ಸು ಶುದ್ಧವಾಗಿರಬೇಕು. ಸ್ವಸ್ಥ ಇತ್ಯವಿಧಿ, ಆವಾಗ ದಟ್ ಪರ್ಸನ್ ಇಸ್ ಕಾಲ್ಡ್ ಅ ಸ್ವಸ್ಥ. ಟು ಅಚೀವ್ ಆಲ್ ದಿಸ್ you need to have good food. ಯಾಕೆಂದರೆ even the food has impact on the manas and atma. So ಈಗ WHO definition ಏನು ಹೇಳುತ್ತೆ ಅಂದರೆ state of complete physical, mental, social and spiritual well-being. Actually some 50 years back this spiritual well-being was not there. ಈ definition ಅಲ್ಲಿ ಬರೀ physical, mental and social ಅಂತ ಇತ್ತು. Now they have added the spiritual well-being of a person also. ಯಾಕೆ ಅಂತಂದರೆ ಬಿಕಾಸ್ ಆಫ್ ದಟ್ ಇನ್ಫ್ಲೂಯೆನ್ಸ್ ಅದನ್ನು ನೋಡಿ ಇದನ್ನ ಚೇಂಜ್ ದ ಡೆಫಿನೇಷನ್. ಸೊ ಬರೀ ಡಿಸೀಸ್ ಇಲ್ಲ ಅಂತಂದರೆ ಅದು ಹೆಲ್ತ್ ಅಲ್ಲ. ಹೆಲ್ತ್ ಹ್ಯಾಸ್ ಗಾಟ್ ಅ ವೆರಿ ವೈಡ್ ಮೀನಿಂಗ್. ಅದು ಸ್ಪಿರಿಚುವಲ್ ವೆಲ್-ಬೀಯಿಂಗ್ ಆಫ್ ಎ ಪರ್ಸನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಕಮಿಂಗ್ ಟು ದ ಸಮದೋಷ ಆರ್ ಈಕ್ವಿಲಿಬ್ರಿಯಮ್ ಆಫ್ 3 ದೋಷಾಸ್. ಈಚ್ ಒಂದು ಸಮದೋಷ ಸಮಾಧಿ ಅದನ್ನು ಬ್ರೀಫ್ ಆಗಿ ಹೇಳ್ಬಿಡ್ತೀನಿ ನಾನು. ಸಮದೋಷಾಸ್, ದ 3 ದೋಷಾಸ್ ಆರ್ ದ ಪಿಲ್ಲರ್ಸ್ ಆಫ್ ಹ್ಯೂಮನ್ ಬಾಡಿ ಕಾನ್ಸ್ಟಿಟ್ಯೂಷನ್. ಫಸ್ಟ್ ಇಸ್ ವಾತ. ವಾತ ಅಂದರೆ ಏನು? ವಾಟ್ ಯು ಅಂಡರ್ಸ್ಟ್ಯಾಂಡ್ ಬೈ ವಾತ? ಅಲ್ಲ, ಕೇಳ್ತಾ ಇರ್ತೀರಲ್ವಾ, ವಾತ ನಮ್ಗೆ ಜಾಸ್ತಿ ಆಗಿದೆ, ವಾಯು ರೋಗ ಬಂದಿದೆ. ಏನು ಹಾಗಾದರೆ ವಾತ ಅಂದರೆ? ಹಾಂ, ವಾತ ಅಂದರೆ ಏರ್. ಹೌದು. ಇನ್ನು ಇಫ್ ಯು ಗೋ ಡೀಪ್ ಇನ್ ಟು ಇಟ್, ಇಟ್ ಈಸ್ ದಿ ಕೈನೆಟಿಕ್ ಫೋರ್ಸ್. ವಾತ ಹ್ಯಾಸ್ ಗಾಟ್ ಮೋರ್ ಫಿಸಿಯೋಲಾಜಿಕಲ್ ಆ್ಯಂಡ್ ಪೆಥಾಲಜಿಕಲ್ ಎರಡೂ ಇದೆ. ವೆನ್ ವಾತ ಅಗ್ರಿವೇಟ್ಸ್ ಇಟ್ ಬಿಕಮ್ಸ್ ಪೆಥಾಲಜಿ. ವೆನ್ ವಾತ ಇಸ್ ಇನ್ ಈಕ್ವಿಲಿಬ್ರಿಯಮ್ ಕಂಡೀಷನ್ ಇಟ್ ಇಸ್ ಫಿಸಿಯಾಲಜಿ. ಫಿಸಿಯಾಲಜಿ ಆ್ಯಂಡ್ ಪೆಥಾಲಜಿ ಅಂದರೆ ಗೊತ್ತಲ್ವಾ? ವಾಟ್ ಈಸ್ ಫಿಸಿಯಾಲಜಿ? ನಾರ್ಮಲ್ ಫಂಕ್ಷನ್ಸ್ ಆಫ್ ದಿ ಬಾಡಿ. ಈಗ ಕರೆಕ್ಟಾಗಿ ಏನು ನಡೀತಿರುತ್ತೆ ನಮ್ಮ ದೇಹದಲ್ಲಿ, ದಟ್ ಈಸ್ ಕಾಲ್ಡ್ ಫಿಸಿಯಾಲಜಿ. ಪೆಥಾಲಜಿ ಅಂದರೆ ಇವಾಗ ಏನು ಆಗಬೇಕೋ ಅದು ಬಿಟ್ಟು ಬೇರೆ ಆಗುತ್ತೆ. ಇವಾಗ ನಾವು ಟೆಸ್ಟ್ ಮಾಡಿಸ್ತೀವಿ, ಲ್ಯಾಬೊರೇಟ್ರಿ ಬ್ಲಡ್ ಟೆಸ್ಟ್ ಕೊಡ್ತೀವಿ. ಈಗ ಶುಗರ್ ಟೆಸ್ಟ್ ಕೊಟ್ಟರೆ ನಾರ್ಮಲ್ ಶುಗರ್ ಲೆವೆಲ್ ಏನು, ರ್ಯಾಂಡಮ್ ಬ್ಲಡ್ ಶುಗರ್ ಕೊಡ್ತೀವಿ. ನಾರ್ಮಲ್ ಇಸ್ 60 to I think 80 to 140 or something. 80 to 140 ಬಿಟ್ಟು ಅದಕ್ಕಿಂತ ಜಾಸ್ತಿ ಇದೆ ಅಂದರೆ 180 ಬಂತು ರ್ಯಾಂಡಮ್, ಅವಾಗ ಇಟ್ ಇಸ್ ಪೆಥಾಲಜಿ. ಒನ್ಸ್ 80ಇಂದ 140 ತನಕ ಇದ್ರೆ ಇಟ್ ಇಸ್ ನಾರ್ಮಲ್ ಫಿಸಿಯಾಲಜಿ. ಫಿಸಿಯೋಲಾಜಿಕಲ್ ಕಂಡೀಷನ್ ಇಸ್ ನಾರ್ಮಲ್ ಅಂತ ಅರ್ಥ. ಬ್ಲಡ್ ಪ್ರೆಷರ್ ಇಫ್ ಇಟ್ ಈಸ್ 110, 70 or 120, 80 ಇಟ್ ಇಸ್ ನಾರ್ಮಲ್. ಯಾರಿಗಾದರೂ ಅದು ನಾರ್ಮಲ್ ಕಂಡೀಷನ್. ಇಫ್ ಇಟ್ ಈಸ್ ಅಬೌವ್ ದಟ್ ಆರ್ ಬಿಲೋ ದಟ್ ಇಟ್ ಈಸ್ ಪೆಥಾಲಜಿ. ಆ ಥರ ಫಾರ್ ಎವ್ರಿಥಿಂಗ್ ಯೂರಿನ್, ಫೀಸಿಸ್ ಎಲ್ಲ ಟೆಸ್ಟ್ ಮಾಡಿಸಿದಾಗ ದಟ್ ಈಸ್ ಫಿಸಿಯಾಲಜಿ. ದಟ್ ಈಸ್ ದ ಡಿಫ್ರೆನ್ಸ್. ಈಗ ವಾತ ಕೈನೆಟಿಕ್ ಫೋರ್ಸ್. ಕರೆಕ್ಟಾಗಿ ಕೈನೆಟಿಕ್ ಫೋರ್ಸ್ ಅಂದರೆ ಏನು? ದಟ್ ಕೈನೆಟಿಕ್ಸ್ ಅಂತಂದರೆ ಮೂಮೆಂಟ್. ನಮ್ಮ ದೇಹದಲ್ಲಿ ವಾಟ್ ಎವರ್ ಮೂಮೆಂಟ್ ಇಸ್ ಗೋಯಿಂಗ್ ಆನ್ ಇನ್ ಅವರ್ ಬಾಡಿ, ಇಟ್ ಈಸ್ ಓನ್ಲಿ ಡ್ಯೂ ಟು ವಾತ. ಆ ವಾತ ಇಟ್ ಪುಲ್ಸ್, ಪುಷಸ್, ಇಟ್ ಚೇಂಜಸ್ ದಿ ಪ್ಲೇಸ್. ಎಲ್ಲ ನಮಗೆ ರೆಸ್ಪಾನ್ಸಿಬಿಲಿಟಿ ಇಸ್ ಆಫ್ ವಾತ. ವಾತ ಎಲ್ಲ ಫಂಕ್ಷನ್ಸು ನಮ್ಮ ದೇಹದಲ್ಲಿ ಬ್ರೈನಿಂದ ಹಿಡಿದು ಟೋಸ್ವರೆಗೂ ಈಗ ಬ್ಲಡ್ ಸರ್ಕ್ಯುಲೇಟ್ ಆಗಬೇಕು ಅಂದರೆ ದಿಸ್ ವಾತ ಪುಷಸ್. ಸರ್ಕ್ಯುಲೇಟರಿ ಸಿಸ್ಟಮಲ್ಲಿ ಇರೋ ವಾತ ಇಟ್ ಪುಷಸ್ ದಿ ಬ್ಲಡ್. ಆ ಥರ ಮೂಮೆಂಟ್ಗೆ ವಾತ ಇಸ್ ರೆಸ್ಪಾನ್ಸಿಬಲ್. ಪಿತ್ತ ಇಸ್ ರೆಸ್ಪಾನ್ಸಿಬಲ್ ಫಾರ್ ಡೈಜೆಷನ್ ಆ್ಯಂಡ್ ಮೆಟಬಾಲಿಸಮ್. ನಮ್ದು ನಾವೇನು ಆಹಾರ ತಿಂತೀವಿ ಅದು ಜೀರ್ಣ ಆಗಬೇಕು. ಜೀರ್ಣ ಆಗಿ ಇಟ್ ಹ್ಯಾಸ್ ಟು ರೀಚ್ ದಿ ಬಾಡಿ ಪಾರ್ಟ್ಸ್. ಪ್ರತಿಯೊಂದು ಲಿವರ್ ಆಗಲಿ, ಸ್ಪ್ಲೀನ್ ಆಗಲಿ, ಆಮೇಲೆ ಬ್ರೈನ್, ಹಾರ್ಟ್, ಲಂಗ್ಸ್ ಎಲ್ಲದಕ್ಕೂ ಫುಡ್ ವಿ ಈಟ್ ಇಟ್ ಹ್ಯಾಸ್ ಟು ಗೋ ಫಸ್ಟ್ ಡೈಜೆಸ್ಟ್ ಆಗಬೇಕು. ಆಮೇಲೆ ಅದು ಗ್ಲೂಕೋಸು, ಫ್ಯಾಟಿ ಆ್ಯಸಿಡ್ಸು ಏನೇನು ಆಗುತ್ತೋ ಅದೆಲ್ಲ ಅಮೈನೋ ಆ್ಯಸಿಡ್ಸು ಎಲ್ಲ ಇಟ್ ಹ್ಯಾಸ್ ಟು ರೀಚ್ ಆಲ್ ದಿ ಬಾಡಿ ಪಾರ್ಟ್ಸ್. ಅದಕ್ಕೆ ಪಿತ್ತ ಇಸ್ ರೆಸ್ಪಾನ್ಸಿಬಲ್. ಆ್ಯಂಡ್ ದೆನ್ ಕಫ ಇಸ್ ರೆಸ್ಪಾನ್ಸಿಬಲ್ ಫಾರ್ ನ್ಯೂಟ್ರಿಷನ್, ಅಸಿಮಿಲೇಷನ್ ಆ್ಯಂಡ್ ಎನರ್ಜಿ. ನ್ಯೂಟ್ರಿಷನ್ ಅಂದರೆ ಇಟ್ ನರಿಷಸ್ ದಿ ಬಾಡಿ. ಕಫ ಅದರಲ್ಲೂ ದೇರ್ ಆರ್ 5 types ಆಫ್ ವಾತ, ಪಿತ್ತ ಆ್ಯಂಡ್ ಕಫ. ಈಚ್ ಹ್ಯಾಸ್ ಅ ಡಿಫರೆಂಟ್ ಫಂಕ್ಷನ್. ಸೊ ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಇದರದೆಲ್ಲ ಈ ಫಂಕ್ಷನ್ಸ್ ಮೇಂಟೈನ್ ಆಗಬೇಕು ಅಂದರೆ ದ ಫುಡ್ ವಿ ಇಂಟೇಕ್ ಹ್ಯಾಸ್ ಟು ಬಿ ಕರೆಕ್ಟ್. ಅದಕ್ಕೆ ಹೆಂಗೆ ಬೇಕೋ, ಇವಾಗ ವಾತಕರ ಆಹಾರ, ಪಿತ್ತಕರ ಆಹಾರ, ಪಿತ್ತ ಶಾಮಕ ಆಹಾರ, ವಾತ ಶಾಮಕ
ಕಫಶಮ ಹೀಗೆಲ್ಲ ಇರುತ್ತೆ ಆಹಾರಗಳು. ಆ ಥರದ್ದೇ ತೊಗೊಳ್ತಾ ಇದ್ದರೆ ದ ಈಕ್ವಿಲಿಬ್ರಿಯಮ್ ವಿಲ್ ಬಿ ಮೇಂಟೈನ್ಡ್. ಅದು ಈಕ್ವಿಲಿಬ್ರಿಯಮ್ ಮೇಂಟೈನ್ ಆಗಲಿಲ್ಲ ಅಂದರೆ ದೆನ್ ಇಟ್ ಲೀಡ್ಸ್ ಟು ಡಿಸೀಸಸ್. ಸೊ ಇಲ್ಲಿ ವಾತ ಪಿತ್ತ ಕಫ ಮೂರದ್ದು ಇಟ್ಸ್ ರಿಲೇಶನ್ಶಿಪ್ ವಿತ್ ದಿ ಔಟರ್ ಎನ್ವಿರಾನ್ಮೆಂಟ್. ಇದೊಂದು ಚಾರ್ಟ್. ಸಿ ವಾತ ಇಸ್ ಇನ್ಫ್ಲುಯೆನ್ಸ್ಡ್ ಬೈ ಏರ್ ಅಂಡ್ ಏನಿದು ಸರಿ ಅರ್ಥನಾ ಓಕೆ ಸರ್ ನನಗೆ ಕಾಣಿಸ್ತಾ ಈಥರ್. ಎಸ್, ಸ್ಪೇಸ್. ವಾತ ಈಥರ್ ಅಂಡ್ ಏರ್. ಆಮೇಲೆ ಪಿತ್ತ ಇಸ್ ಡ್ಯೂ ಟು ಫೈರ್ ಅಂಡ್ ಲೈಟ್. ಆಮೇಲೆ ಇದು ಕಫ ಅರ್ಥ ಕೋಹೇಷನ್. ಕೋಹೇಷನ್ ಅಂತಂದ್ರೆ ಆಮೇಲೆ ಇಂಟ್ಯಾಕ್ಟ್ ಆಗಿರೋದು. ಆಮೇಲೆ ವಾಟರ್. ಈಗ ಪಂಚಮಹಾಭೂತ ವಾಟರ್ ಬಂದು ಪಿತ್ತಕ್ಕೂ ಇದೆ ಕಫಕ್ಕೂ ಇದೆ. ದಿಸ್ ಅರ್ತ್ ಇಸ್ ಓನ್ಲಿ ಫಾರ್ ಕಫ. ಹಿಂಗೆ ಯು ನೀಡ್ ನಾಟ್ ಅಂಡರ್ಸ್ಟ್ಯಾಂಡ್ ದಿಸ್ ವೆರಿ ಡೀಪ್ಲಿ, ಬಟ್ ಜಸ್ಟ್ ನೋ ಇಷ್ಟೇ. ವಾತ ಪಿತ್ತ ಕಫ. ವಾತಕ್ಕೆ ಏಥರ್ ಅಂಡ್ ಏರ್, ಪಿತ್ತಕ್ಕೆ ಫೈರ್ ಅಂಡ್ ಲೈಟ್, ಕಫಕ್ಕೆ ಅರ್ತ್ ಕೋಹೇಷನ್, ಈವನ್ ಟು ಸಮ್ ಎಕ್ಸ್ಟೆಂಟ್ ವಾಟರ್. ಇಷ್ಟು ಗೊತ್ತಾದರೆ ಸಾಕು. ಇದು ಪಂಚಮಹಾಭೂತದ ಸಿದ್ಧಾಂತ ಹೇಳಿದ್ರೆ ದಟ್ ವಿಲ್ ಟೇಕ್ ಒನ್ ಡೇ. ಅದಷ್ಟು ಇಟ್ ಇಸ್ ವೆರಿ ವಾಸ್ಟ್. ದೀಸ್ ಆರ್ 5 ಟೈಪ್ಸ್. ಸುಮ್ಮನೆ ಯು ಜಸ್ಟ್ ಗೋ ಥ್ರೂ. ಪ್ರಾಣವಾತಕ್ಕೆ ಇಸ್ ದಿ ಸ್ಥಾನ. ಪ್ರಾಣವಾತ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿ ನರ್ವಸ್ ಸಿಸ್ಟಮ್. ಆ್ಯಕ್ಚುಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಅದು ಇಟ್ ಇಸ್ ರೆಸ್ಪಾನ್ಸಿಬಲ್ ಅಂತ ದಟ್ ಹ್ಯಾಸ್ ಬೀನ್ ಐಡೆಂಟಿಫೈಡ್. ಆಮೇಲೆ ಉದಾನವಾತ ಲಂಗ್ಸ್. ಈಗ ಲಂಗ್ಸ್ ಇಟ್ ಇಸ್ ಈ ಕೊರೋನಾ ಸಿಚುವೇಶನಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಉದಾನವಾತ ಹ್ಯಾಸ್ ಟು ಬಿ ಇನ್ ಎ ಪ್ರಾಪರ್ ಕಂಡೀಷನ್. ಯಾಕೆಂದರೆ ಲಂಗ್ಸ್ ಕರೆಕ್ಟಾಗಿ ಫಂಕ್ಷನ್ ಮಾಡಬೇಕು ಅಂದರೆ ಉದಾನವಾತ ಬೇಕೇ ಬೇಕು. ಸೊ ಆಮೇಲೆ ಈಗ ಸಮಾನವಾತ ಇಟ್ ಈಸ್ ಇನ್ ದಿ ಸ್ಟಮಕ್, ರೆಸ್ಪಾನ್ಸಿಬಲ್ ಫಾರ್ ಡೈಜೆಷನ್. ಯಾನವಾತ ಇಟ್ ಇಸ್ ಪ್ರೆಸೆಂಟ್ ಇನ್ ದಿ ಹಾರ್ಟ್ ಆ್ಯಂಡ್ ರೆಸ್ಪಾನ್ಸಿಬಲ್ ಫಾರ್ ಸರ್ಕ್ಯುಲೇಷನ್ ಆಫ್ ದಿ ಬ್ಲಡ್. ಆ್ಯಂಡ್ ಅಪಾನ, ಕೋಲೋನ ಆ್ಯಂಡ್ ಏನಸ್ ಫಾರ್ ಇವ್ಯಾಕ್ಯುಯೇಷನ್, ಫಾರ್ ಎಕ್ಸ್ಕ್ರೀಷನ್ ಪರ್ಪಸ್. And then pitta. Pitta 5 types. Pachaka pitta responsible for digestion. Ranjaka pitta for spleen. I mean it is present in liver and spleen. Ranjaka andre it gives color to the blood. So liver and spleen it is responsible for formation of the blood and also giving color. Ranjaka andre color. ಆಲೋಚಕ ಪಿತ್ತ ಪ್ರೆಸೆಂಟ್ ಇನ್ ಐಸ್ ಆ್ಯಂಡ್ ಬ್ರೈನ್. ನಾವು ಯೋಚನೆ ಮಾಡೋದು, ಅವರ ಡಿಸ್ಕ್ರಿಷನ್ ಅದೆಲ್ಲ ಆಗೋದು. ಇವಾಗ ಇದು ಸರಿ, ಇದು ತಪ್ಪು, ಹಿಂಗೆ ಮಾಡಬಾರ್ದು, ಈ ಥರದ್ದೆಲ್ಲ ನಮಗೆ ಇವಾಗ ಏನೋ ಒಂದು ನೋಡಿ ಕೆಟ್ಟ ಕೆಲಸ ನೋಡಿದ್ರೆ ಅಯ್ಯೋ ಇದು ಮಾಡಬಾರ್ದು ನಮ್ಗೆ ಹೆಂಗೆ ಅನ್ನಿಸುತ್ತೆ. ದೇರ್ ದಿ ಆಲೋಚಕ ಪಿತ್ತ ಆ್ಯಕ್ಟ್ಸ್. ಇಟ್ ಇಸ್ ಪ್ರೆಸೆಂಟ್ ಇನ್ ಐಸ್ ಆ್ಯಂಡ್ ಬ್ರೈನ್. ಸಾಧಕ ಪಿತ್ತ ಇಸ್ ಪ್ರೆಸೆಂಟ್ ಇನ್ ಹಾರ್ಟ್. ಅಲ್ಲಿ ಬ್ಲಡ್ ಪಂಪ್ ಮಾಡೋದು, ಆ ಥರದ್ದೆಲ್ಲ ಫಂಕ್ಷನ್ಸ್. ಮತ್ತು ಭ್ರಾಜಕ ಪಿತ್ತ is present in skin. It can be taken as melanin. Melanin is the pigment which is present in the skin, giving color to the skin. So it can be taken as melanin. Next 5 types of kapha. Kledaka kapha is present in GI tract. Very much important. ನಾವೇನು ಆಹಾರ ತಗೊಳ್ತೀವಿ ಅದು ನಮ್ಮ ಹೊಟ್ಟೆನಲ್ಲಿ ಫಸ್ಟ್ ಮಾಯಿಸ್ಟ್ ಆಗಬೇಕು. ಹಾಗೆ ನಾವು ಒಳಗಡೆ ಹೋಗಿದ್ದು ಹಾಗೆ ಇಟ್ ಕಾಂಟ್ ಗೆಟ್ ಡೈಜೆಸ್ಟೆಡ್. ಫಸ್ಟ್ ಇಟ್ ಹ್ಯಾಸ್ ಟು ಬಿ ಮಾಯ್ಸ್ಟರ್ಡ್. ಫಾರ್ ದಟ್ ಕ್ಲೇದಕ ಕಫ ಇಸ್ ಇಂಪಾರ್ಟೆಂಟ್. ಆಫ್ಟರ್ ದಟ್ ಅವಲಂಬಕ ಕಫ ದಟ್ ಈಸ್ ಪ್ರೆಸೆಂಟ್ ಇನ್ ದಿ ಚೆಸ್ಟ್ ಕ್ಯಾವಿಟಿ, ಹಾರ್ಟ್ ಆ್ಯಂಡ್ ಲಂಗ್ಸ್. ಆ ಫಂಕ್ಷನಿಂಗ್ ಆಫ್ ದಿ ಹಾರ್ಟ್ ಆ್ಯಂಡ್ ಲಂಗ್ಸ್. ತರ್ಪಕ ಕಫ ಇಸ್ ಪ್ರೆಸೆಂಟ್ ಇನ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. CNS ಅಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ದಟ್ ಈಸ್ ಸ್ಟಾರ್ಟ್ಸ್ ಫ್ರಮ್ ದಿ ಬ್ರೈನ್ ಟಿಲ್ ದಟ್ ಎಲ್ಲ ನರ್ವ್ ಎಲ್ಲೆಲ್ಲಿ ನಮ್ಮ ದೇಹದಲ್ಲಿ ನರ್ವ್ ಪ್ಲೆಕ್ಸಸ್ ಇರುತ್ತೋ ಅಲ್ಲೆಲ್ಲ ತರ್ಪಕ ಕಫ ಇರುತ್ತೆ. ದಟ್ ಹ್ಯಾಸ್ ಅದಕ್ಕೆ ಇವಾಗ ನರ್ವ್ ಡಿಸಾರ್ಡರ್ಸಲ್ಲಿ ಸೋ ಮೆನಿ ಪೀಪಲ್ ದೇ ವಿಲ್ ಹ್ಯಾವ್ ಪ್ಯಾರಲಿಸಿಸ್. ಅದರಲ್ಲೆಲ್ಲ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ವಿಲ್ ಬಿ ಅಫೆಕ್ಟೆಡ್. ಬರೀ ಅದೊಂದೇ ಅಲ್ಲ, ಬೇಕಾದಷ್ಟು ಪೇನ್ಸ್, ಸೆಂಟ್ರಲ್ ನರ್ವಸ್ ಡಿಸಾರ್ಡರ್ಸ್ ತುಂಬ ಇದೆ. ಅಂಥ ಕಂಡೀಷನಲ್ಲೆಲ್ಲ ದೇ ಅಡ್ವೈಸ್ ಆಯಿಲ್ ಮಸಾಜ್, ತರ್ಪಣ ಹೇಳ್ತಾರೆ. ಈಗ ಮಲಗಿಸ್ಬಿಟ್ಟು ಯು ಮೈಟ್ ಹ್ಯಾವ್ ಸೀನ್ ಇನ್ TV ನೋಡ್ಬೋದು ಅಡ್ವರ್ಟೈಸ್ಮೆಂಟ್ಸ್. ಈ ಕೇರಳ ಆಯುರ್ವೇದನಲ್ಲಿ ಮಲಗಿಸ್ಬಿಟ್ಟು ದಾರ ಪಾತ್ರ ಇಟ್ಬಿಟ್ಟು ನರಿಷ್ಮೆಂಟ್ ಅದು ಕೊಡ್ತಾರೆ. ಇಟ್ ಇಸ್ ಈ ತರ್ಪಕ ಕಫಾನ ಎನ್ರಿಚ್ ಮಾಡೋಕ್ಕೋಸ್ಕರ. ಆವಾಗ ಥ್ರೂ ದಟ್ ಆಯಿಲ್ ದಿಸ್ ತರ್ಪಕ ಕಫ ಆ್ಯಕ್ಟ್ಸ್. ಆಮೇಲೆ ಮತ್ತೆ ಈ ಪ್ರಾಣವಾತ ಅದನ್ನು ಟ್ರಿಗರ್ ಮಾಡಿ ಆಮೇಲೆ ಅದು ಫುಲ್ ಬಾಡಿಗೆ
ಇದು ಸ್ಪ್ರೆಡ್ ಆಗೋ ಹಾಗೆ ಮಾಡ್ತಾರೆ. ನೆಕ್ಸ್ಟ್ ಇಸ್ ಬೋಧಕ ಕಫ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿ ಸಲೈವಾ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಟೇಸ್ಟಿಂಗ್ ಆ್ಯಂಡ್ ಸಮ್ ಈಟಬಲ್ಸ್ ವಾಟ್ ವಿ ಇಂಟೇಕ್ ದೇ ಗೆಟ್ ಡೈಜೆಸ್ಟೆಡ್ ಇನ್ ದ ಮೌತ್ ಇಟ್ ಸ್ವಲ್ಪ. ಈಗ ಉಪ್ಪಿನಕಾಯಿ ನೆಕ್ಸ್ಟ್ ಲಿಕೆಬಲ್ಸ್ ಅಂತಾರೆ. ಸೊ ಅಲ್ಲೇ ನಮಗೆ ಅದು ಅರ್ಧ ಡೈಜೆಷನ್ ಅಲ್ಲೇ ಆಗೋಗುತ್ತೆ. ಫಾರ್ ದಟ್ ಬೋಧಕ ಕಫ ಇಸ್ ರೆಸ್ಪಾನ್ಸಿಬಲ್. ಆಮೇಲೆ ಶ್ಲೇಷಕ ಕಫ ಇಟ್ ಇಸ್ ಪ್ರೆಸೆಂಟ್ ಇನ್ ದಿ ಜಾಯಿಂಟ್ಸ್. ಈಗ ಆಸ್ಟಿಯೋ ಆರ್ಥರೈಟಿಸ್ ಗೊತ್ತಲ್ವಾ, ಇಟ್ ಇಸ್ ಒನ್ ಆಫ್ ದಿ ಕಂಡೀಷನ್ಸ್. ಆಸ್ಟಿಯೋ ಆರ್ಥರೈಟಿಸಲ್ಲಿ ಏನಾಗುತ್ತೆ, ನಕ್ಲಿಂಗ್ ಆಫ್ ದಿ ಬೋನ್ಸ್ ಕಟ್ 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 ಸೌಂಡ್ ನಡೆಯೋವಾಗ ಗೊತ್ತಿದೆ ಅಲ್ವಾ, ನೋಡಿರ್ತೀರಾ, ಯು ಮೈಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್ ಆಲ್ಸೋ ಅಲ್ವಾ. ನಟ್ಕೆ ತೆಗೆಯೋದಲ್ಲ, ಕೆಲವರು ಓಡಾಡ್ತಿದ್ರೇ ಅದು ನಕ್ಲಿಂಗ್ ಆಫ್ ಬೋನ್ಸ್ ಅಂತೀವಿ, ಆ ಸೌಂಡ್ ಬರುತ್ತೆ. ಬರುತ್ತೆ. ದಟ್ ಈಸ್ ಬಿಕಾಸ್ ದೆರ್ ವಿಲ್ ಬಿ ಶ್ಲೇಷಕ ಕಫ ಡೆಫಿಷಿಯನ್ಸಿ. ಅದು ಕಡಿಮೆ ಆದರೆ ಜಾಯಿಂಟ್ಸಲ್ಲಿ ಆವಾಗ ಯು ವಿಲ್ ಗೆಟ್ ದಟ್ ಸೌಂಡ್. ಆ್ಯಂಡ್ ಆಲ್ಸೋ ಆಸ್ಟಿಯೋ ಆರ್ಥರೈಟಿಸಲ್ಲಿ ಇದು ಕಮ್ಮಿ ಆಗುತ್ತೆ ಶ್ಲೇಷಕ ಕಫ. ಅದು ಕಮ್ಮಿ ಆದಾಗ ಅದಕ್ಕೆ ಅದರಲ್ಲೂ ಆಯಿಲ್ ಮಸಾಜ್ ಹೇಳೋದು. ಅದಕ್ಕೆ ಯು ಹ್ಯಾವ್ ಸೆಪ್ರೇಟ್ ಆಯಿಲ್ಸ್. ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಆ್ಯಕ್ಟ್ ಮಾಡೋ ಆಯಿಲೇ ಬೇರೆ, ಶ್ಲೇಷಕ ಕಫ ವೃದ್ಧಿ ಮಾಡೋವಂಥ ಆಯಿಲೇ ಬೇರೆ. ಸೊ ಟಕ್ ಟಕ್ ಸೌಂಡ್ ಬರುತ್ತೆ. ಹೌದು, ಆ್ಯಕ್ಚುಲಿ ಇಟ್ ಈಸ್ ವೆರಿ ಕಾಮನ್, ಬಟ್ ಸ್ಟಿಲ್ ಅದು ಬರಬಾರ್ದು. ನಮ್ಗೆ ಆ ಶ್ಲೇಷಕ ಕಫ ಕರೆಕ್ಟಾಗಿದ್ದರೆ ನಮ್ಮ ಬಾಡಿನಲ್ಲಿ ಅದು ಎಷ್ಟು ಕ್ವಾಂಟಿಟಿ ಇರಬೇಕೋ ಅಷ್ಟು, ಆವಾಗ ನಮ್ಗೆ ಬರಲ್ಲ ಸೌಂಡ್. ಅದೇ ಹೇಳಿದಲ್ಲ, ಆಯಿಲ್ ಮಸಾಜ್ ಇಸ್ ವೆರಿ ಗುಡ್ ಆ್ಯಂಡ್ ಯು ಹ್ಯಾವ್ ಮೆಡಿಕೇಶನ್ಸ್ ಫಾರ್ ದಟ್. ಘೀ ಮೇನ್ಲಿ ಯು ಹ್ಯಾವ್ ಟು ಇಂಟೇಕ್ ಘೀ. ಚೆನ್ನಾಗಿ ತಿನ್ನಬೇಕು ತುಪ್ಪನ. ದಪ್ಪ ಆಗ್ಬಿಡ್ತೀನಿ ಅಂತ ತುಪ್ಪ ಬಿಟ್ಟರೆ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಅಟ್ಲೀಸ್ಟ್ 30 ml. ಹಾಂ, ಓಕೆ. ಅದು ನಾನು ಯು ಅಬೌಟ್ ದಿ ಬ್ರ್ಯಾಂಡ್ ಗೊತ್ತಿಲ್ಲ ನನಗೆ. ಕೌಸ್ ಗೀ ಅಷ್ಟೇ. ಈವನ್ ಇದು ಬಫೆಲೋ ಗೀ ಈಸ್ ಆಲ್ಸೋ ಗುಡ್. ಆದರೆ ಏನಂದರೆ ಇವಾಗ ಬರೋ ಗೀನಲ್ಲಿ ಆ್ಯನಿಮಲ್ ಫ್ಯಾಟ್ ಇದ್ದರೆ ದಟ್ ಈಸ್ ದ ರೀಸನ್ ವೈ ಇವನ್ ದೋ ಯು ಟೇಕ್ ಗೀ ಅದರ ಬೇಕಾಗಿರೋ ರಿಸಲ್ಟ್ ಯಾಕೆ ಕೊಡ್ತಿಲ್ಲ ಅಂತಂದರೆ ದಿಸ್ ಇಸ್ ದ ರೀಸನ್. ಆ್ಯನಿಮಲ್ ಫ್ಯಾಟ್ಸ್ ಇರುತ್ತೆ. ಆಮೇಲೆ ಇವಾಗ ಮೈದಾ ಹಿಟ್ಟಿಗೇನೋ ಬಾಳೆಹಣ್ಣು ಹಾಕ್ಬಿಟ್ಟು ಮಾಡ್ತಾರಲ್ಲ ಬೆಣ್ಣೆ ಎಲ್ಲ, ಅದು ನೋಡಿದ್ದೀವಲ್ಲ ಸರ್ ಇದರಲ್ಲೆಲ್ಲ. ಆ ಥರ ಮಾಡಿದ್ರೆ ಕಾಣು ಹೇಳಿದ್ವಿ. ಬಟ್ ಅದು ಬಿಟ್ಟರೆ ಆ್ಯಕ್ಚುಲಿ ಶ್ಲೇಷಕ ಕಫಕ್ಕೆ ದಟ್ ಈಸ್ ದಿ ಮೇನ್. ತುಪ್ಪ, ಹಾಲು, ಮಿಲ್ಕ್ ಆ್ಯಂಡ್ ಘೀ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ಆಯಿಲ್ ಮಸಾಜ್, ಮಹಾಮಾಷ ತೈಲ, ನಾರಾಯಣ ತೈಲ ಇದೆಲ್ಲ ಇದೆ. ಆ್ಯಂಡ್ ಆಯಿಲ್ ಮಸಾಜ್ ಹೆಲ್ಪ್ಸ್ ಯು ಇನ್ ಆಸ್ಟಿಯೋ ಆರ್ಥರೈಟಿಸ್. ಸೊ ಅದಕ್ಕೆ ಒಂದು ಶ್ಲೋಕ ಹೇಳಿದ್ದಾರೆ ಶಾರದರ, ಪಿತ್ತಂ ಪಂಗುಂ ಕಫಂ ಪಂಗುಂ. ಅಂದರೆ ಯಾಕೆ ಹೇಳ್ತೀನಿ ಅಂದರೆ ಕಫ ಆ್ಯಂಡ್ ಪಿತ್ತ ದೇ ಕಾಂಟ್ ವರ್ಕ್ ಇಂಡಿಪೆಂಡೆಂಟ್ಲಿ, ದೇ ಆರ್ ಡಿಪೆಂಡೆಂಟ್ ಆನ್ ವಾತ. ವಾತ ಎಲ್ಲಿಗೆ ಹೋಗುತ್ತೋ ಅಲ್ಲಿಗೆ ಹೋಗುತ್ತೆ. ದೇ ಕಾಂಟ್ ಗೋ, ದೇ ಕಾಂಟ್ ವರ್ಕ್ ಫಂಕ್ಷನ್ ಇಂಡಿಪೆಂಡೆಂಟ್ಲಿ ಪಿತ್ತ ಆ್ಯಂಡ್ ಕಫ. ವೆನ್ ವಾತ ಡೈರೆಕ್ಟ್ಸ್ ದೆಮ್ ದೇ ಡೂ ದೇರ್ ಫಂಕ್ಷನ್ಸ್ ಅಷ್ಟೇ. ಅದು ವಾಯುನ ಯಥಾರ್ಥಿಯಂತೆ ತತ್ರ ಗಚ್ಚತಿ. ಅಂದರೆ ಈಗ ಮೋಡಗಳು ಆಕಾಶದಲ್ಲಿ, ಆ ಮೋಡಗಳು ಹೆಂಗೆ ಓಡಾಡುತ್ತೆ, ಕ್ಯಾನ್ ಸಿ ದೆಮ್ ಮೂವಿಂಗ್. ಹೌ ಇಸ್ ದಟ್? ಗಾಳಿ ಅದನ್ನು ತಳ್ಳಬೇಕು. ದ ಏರ್ ಹ್ಯಾಸ್ ಟು ಫೋರ್ಸ್ ದೆಮ್ ಟು ಮೂವ್. ಇಲ್ಲಾಂದರೆ ಮೋಡ ಇತ್ತ ಕಡೆನೇ ಇರುತ್ತೆ, ದೇ ಕಾಂಟ್ ಮೂವ್. ಅದೇ ಥರ ಇಲ್ಲಿನೂ ಅಷ್ಟೇ. ಪಿತ್ತ ಆ್ಯಂಡ್ ಕಫ ದೇ ಕಾಂಟ್ ಮೂವ್. ಓನ್ಲಿ ವೆನ್ ವಾತ ಡೈರೆಕ್ಟ್ಸ್ ದೆಮ್ ಇಟ್ ಕ್ಯಾನ್ ಮೂವ್. ಅದರ ಫಂಕ್ಷನ್ಸು ಅಷ್ಟೇ. ಪಿತ್ತ ಆ್ಯಂಡ್ ಕಫದ ಫಂಕ್ಷನ್ ಕೂಡ ಓನ್ಲಿ ವೆನ್ ವಾತ forces it to do, then pitta and kapha can function. Next, samadosha ಆಯಿತು. ಅರ್ಥ ಆಯಿತಾ? ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ? ದೆನ್ ಸಮಾಗ್ನಿ. ವಾಟ್ ಈಸ್ ಸಮಾಗ್ನಿ? ಅಗ್ನಿ ಅಂದರೆ ಜಾಠರ ಅಗ್ನಿ. ಅದು ಅಗ್ನಿನಲ್ಲಿ
Actually, some 41 types of Agnis are there, but in Ayurvedadalli health related only 13 types are there. Other on the Jatra Agni is the main Agni. ಆಮೇಲೆ ಪಂಚಮಹಾಭೂತ ಆ್ಯಂಡ್ ಸಪ್ತಧಾತು ಎಲ್ಲದಕ್ಕೂ ಅಗ್ನಿಗಳು ಇರುತ್ತೆ. ಸೊ ಯಾವ್ಯಾವ ಧಾತು ಹೆಂಗೆ ಡೈಜೆಷನ್ ಆಗುತ್ತೋ, ಈಗ ರಸಧಾತು ನಾವೇನು ಫುಡ್ ತಿಂತೀವಿ ಅದು ರಸಧಾತು ಹೋಗ್ಬೇಕಂದ್ರೆ ರಸಾಗ್ನಿ ಫಂಕ್ಷನ್ ಆಗಬೇಕು. ಆಮೇಲೆ ಯಾವ ರಕ್ತ ಇದು ಉತ್ಪತ್ತಿ, ರಕ್ತ ಹ್ಯಾಸ್ ಟು ಬಿ ಪ್ರೊಡ್ಯೂಸ್ಡ್ ಅಂದರೆ ರಕ್ತಾಗ್ನಿ ಹ್ಯಾಸ್ ಟು ವರ್ಕ್. ಆ ಥರ 7 Agnis plus 5, 12, and Jatra Agni is the main Agni, that is totally 13 Agnis. So whatever food we intake passes through the Agni, and Agni has the capacity to digest everything. ಎಲ್ಲಾನು ನಾವು ಏನು ತಿಂತೀವೋ ಎಲ್ಲ ಡೈಜೆಷನ್ ಮಾಡ್ಕೊಳುತ್ತೆ. ಸೊ ಅದಕ್ಕೆ ಅದು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿರೋದು, ಉದರ ದೈವಕ್ಕೆ ಜಗದೋಳು ಎದುರು ದೈವದಲ್ಲಿ, ಅಂದರೆ ಉದರ ದೈವ ಅವರ ಸ್ಟಮಕ್ ಇಟ್ ಸೆಲ್ಫ್ ಇಸ್ ಗಾಡ್ ಅಂತ. ಆ ದೇವರಿಗೆ ಸಮನಾದ ದೇವರು ಯಾವುದೂ ಇಲ್ಲ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ. ನೀವು ಏನು ಸೈಂಟಿಸ್ಟ್ ಆದರೂ ಅಷ್ಟೇ, ಡಾಕ್ಟರ್ ಆದರೂ ಅಷ್ಟೇ, ಪೈಲಟ್ ಆದರೂ ಅಷ್ಟೇ, ಎಲ್ಲನೂ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಯುವರ್ ಡೈಲಿ ಬ್ರೆಡ್ ಆ್ಯಂಡ್ ಬಟರ್. ಆ ಇದು ಇರುತ್ತೆ ಕ್ರೇವಿಂಗ್ ಫಾರ್ ನಾನೇನೋ ಸಾಧನೆ ಮಾಡಬೇಕು ಅಂತ. ನೀವು ಏನು ಸಾಧನೆ ಮಾಡಿದ್ರೂ ಕೊನೆಗೆ ಬರೋದು ಇಲ್ಲಿಗೆ. ಸೊ ಅದಕ್ಕೆ ನಮ್ಮ ದೇಹದಲ್ಲಿ ಉದರ ಅಂದರೆ ಹೊಟ್ಟೆ, ಸ್ಟಮಕ್ ಇಸ್ ಗಾಡ್ ಅಂತ ಹೇಳಿರೋದು. ಫಸ್ಟ್ ಅದ್ರ ಪೂಜೆ ಮಾಡಬೇಕು. ನೀವು ಏನು ಮಾಡಿದ್ರು ಮೊದಲು ನೀವು ಸೈಂಟಿಸ್ಟ್ ಆಗಿ ನಾನೇನೋ ಕಂಡುಹಿಡಿತೀನಿ ಅಂದರೆ ಹೊಟ್ಟೆ ಒಂಚೂರು ಆಹಾರ ಹಾಕ್ಕೊಂಡ್ರಷ್ಟೇ ನೀನು ಆ ಕೆಲಸ ಮಾಡೋಕ್ಕೆ ಸಾಧ್ಯ. ಇವಾಗ ನಾನು ಬಂದು ನಿಮ್ಮ ಮುಂದೆ ಹೇಳ್ತೀನಿ ಅಂದರೆ ಬೆಳಗ್ಗೆ ನಾವು ತಿಂದು ಬಂದಿರಬೇಕು, ಇಲ್ಲದೇ ನಿಂತ್ಕೊಂಡು ಹೇಳೋಕ್ಕಾಗುತ್ತಾ ನನಗೆ? ಐ ಕಾಂಟ್ ಟೆಲ್ ಅಲ್ವಾ? ಏನಾದರೂ ಅಷ್ಟೇ, ಯು ಹ್ಯಾವ್ ಟು ಹ್ಯಾವ್ ಸಮ್ ಫುಡ್. ಸೊ ಫಸ್ಟ್ ಅದಕ್ಕೆ ಪೂಜೆ ಮಾಡಬೇಕು. ಆಮೇಲೆ ನೀವು ಅದನ್ನು ಮದಿಸುವುದು ಆಧರಿಸಿ, ಕುದಿಯುವುದು ನಿರಾಕರಿಸಿ. ನೀವು ಅದಕ್ಕೆ ಸರಿಯಾಗಿ ಏನು ಮಾಡಬೇಕೋ ಅದನ್ನು ಮಾಡದೇ ಇದ್ದರೆ ದಟ್ ವಿಲ್ ಗೋ, ಅದೊಂಥರ ರ್ಯಾವೇಜ್ ಅಂತಾರಲ್ಲ ಹಾಗೆ, ನಮ್ಗೆ ಅದಕ್ಕೆ ಮಾತು ಕೇಳಲ್ಲ ಅದು ಅಂತ. ಅದಕ್ಕೆ ಡಿ ಜಿ ಅವರು ಹೇಳೋದು, ಇದನ್ನು ಸರಿ ಮಾಡೋದು ಹೆಂಗೆ? ಇಟ್ ಈಸ್ ವೆರಿ ಡಿಫಿಕಲ್ಟ್. ಇವಾಗ ಒಂಚೂರು ಹಶ್ವಾಗಿದೆ, ಏನೋ ತಿಂತೀವಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮತ್ತೆ ಹಶ್ವಾಗುತ್ತೆ, ಮತ್ತೊಂಚೂರು ತಿನ್ನಬೇಕು. ಹೀಗೆ ಇಟ್ ಈಸ್ ವೆರಿ ಒಂಥರ ನಮ್ಗೆ ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಹೌ ಅವರ್ ಅಗ್ನಿ ವರ್ಕ್ಸ್, ಇಟ್ ಈಸ್ ವೆರಿ ಡಿಫಿಕಲ್ಟ್. ನೆಕ್ಸ್ಟ್ ಅದೇ ಫಂಕ್ಷನ್ಸ್ ಆಫ್ ಅಗ್ನಿ ಹೇಳ್ತಾ ಇದ್ದಾರೆ. ಡೈಜೆಷನ್ ಆ್ಯಂಡ್ ಮೆಟಬಾಲಿಸಮ್, ಸ್ಟ್ರೆಂತ್ ಆ್ಯಂಡ್ ವೈಟಾಲಿಟಿ. ನಾವು ವಾಟ್ ಎವರ್ ಫುಡ್ ವಿ ಇಂಟೇಕ್, ಇಟ್ ಗೆಟ್ಸ್ ಡೈಜೆಸ್ಟೆಡ್ ಇನ್ ದ ಸ್ಟಮಕ್ and then it circulates throughout the body, intestines, lungs, heart, everything, and it is responsible for metabolism, strength and vitality. ನಮಗೆ ಬರೋ ಶಕ್ತಿ, ನಾವೇನು ಕೆಲಸ ಮಾಡಬೇಕು ಏನಂದ್ರೂ ಇಟ್ ಈಸ್ ಓನ್ಲಿ ಥ್ರೂ ಅಗ್ನಿ. ಅಗ್ನಿ ಸರಿಗಿಲ್ಲ ಅಂತಂದರೆ ವಿ ಕಾಂಟ್ ವರ್ಕ್. ಮತ್ತು ಕಲರ್ ಆ್ಯಂಡ್ ಕಾಂಪ್ಲೆಕ್ಷನ್, ನಮಗೆ ಬರೋ ಕಾಂಪ್ಲೆಕ್ಷನ್, ನಮ್ಮ ದೇಹದ ಬಣ್ಣ, ಎವ್ರಿಥಿಂಗ್ ಈಸ್ ಡಿಪೆಂಡೆಂಟ್ ಆನ್ ಅಗ್ನಿ. ಮೇಂಟೆನೆನ್ಸ್ ಆಫ್ ಬಾಡಿ ಟೆಂಪ್ರೇಚರ್, ಇದು ಗೊತ್ತಿದೆ ಅಲ್ವಾ? ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ ಬಾಡಿ, ಇಟ್ ಇಸ್ ಓನ್ಲಿ ಥ್ರೂ ಅಗ್ನಿ. ಸೊ 13 ಡಿಫ್ರೆಂಟ್ ಟೈಪ್ಸ್ ಆಫ್ ಜಾಠರಾಗ್ನಿ, ಭೂತಾಗ್ನಿ, ಧಾತ್ವಾಗ್ನಿ. ಇಲ್ಲಿ ಕಾನ್ಸೆಪ್ಟ್ ಆಫ್ ನ್ಯೂಟ್ರಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅಗ್ನಿಯಿಂದ ನಮಗೆಲ್ಲ ಡೈಜೆಷನ್ ಆಗುತ್ತೆ ಅಂದರೆ ವಿ ಹ್ಯಾವ್ ಟು ಇಂಟೇಕ್ ದ ಫುಡ್ ವಿಚ್ ಈಸ್ ಕಂಪ್ಯಾಟಿಬಲ್ ಟು ದಿ ಅಗ್ನಿ. ನನಗೆ ಇವಾಗ ಏನು ಹೇಳ್ತೀವಿ ಅಂದರೆ, ಕೋಷ್ಠ ಅಂದರೆ ಇಂಟೆಸ್ಟೈನ್, ನಮಗೆ ಮೃದು ಕೋಷ್ಠ ಅಂತ ಹೇಳ್ತೀವಿ. ಮೃದು ಕೋಷ್ಠ ಅಂದರೆ ಏನು ಅಂದರೆ ವಿ ಕಾಂಟ್ ಡೈಜೆಸ್ಟ್ ಹಾರ್ಡ್ ಫುಡ್ಸ್. ಈಗ ಚಪಾತಿ, ಮುದ್ದೆ, ಜೋಳದ ರೊಟ್ಟಿ ಇಂಥದ್ದು ನಮಗೆ ಡೈಜೆಸ್ಟ್ ಆಗಲ್ಲ. ಆವಾಗ ಬೆಟರ್ ಬಿ ಅವಾಯ್ಡ್. ನಮಗೆ ಬರೀ ಫ್ರೂಟ್ ಜ್ಯೂಸ್ ಡೈಜೆಸ್ಟ್ ಆಗುತ್ತೆ, ಬರೀ ಅನ್ನ ಸಾರು ಡೈಜೆಸ್ಟ್ ಆಗುತ್ತೆ, ತರಕಾರಿ ಡೈಜೆಸ್ಟ್ ಮಾಡ್ಕೋಬೋದು. ಹಾರ್ಡ್ ಫುಡ್ಸ್ ಯು ಕಾಂಟ್ ಡೈಜೆಸ್ಟ್ ಅಂದಮೇಲೆ ವಾಟ್ ಈಸ್ ದ ಯೂಸ್ ಆಫ್ ಟೇಕಿಂಗ್ ಇಟ್? ಆವಾಗ ನಾವು ತೊಗೊಂಡ್ರೂ ಡೈಜೆಸ್ಟ್ ಆಗಲಿಲ್ಲ ಅಂದರೆ ಏನಾಗುತ್ತೆ? ಅವಾಗ ಐದರ್ ಡಯರಿಯಾ ಆಗುತ್ತೆ, ಇಲ್ಲಾಂದರೆ ಅದು ಪ್ರಾಪರ್ ನ್ಯೂಟ್ರಿಷನ್ ಇರೋಲ್ಲ ದೇಹಕ್ಕೆ. ಈಗ ಕಂಟಿನ್ಯೂಸ್ ಡಯರಿಯಾ ಆಗಿಬಿಟ್ಟು ಆವಾಗ ಶಕ್ತಿ ಕಮ್ಮಿ ಆಗೋಗುತ್ತೆ. ಸೊ ದಟ್ ಈಸ್ ವೈ ದಿಸ್ ಅಗ್ನಿ ಈಸ್ ಇಂಪಾರ್ಟೆಂಟ್ ಫಾರ್ ನ್ಯೂಟ್ರಿಷನ್. ನೆಕ್ಸ್ಟು ಸಮಧಾತು. ಈಗ ಏನೇನಾಯಿತು? 2 ವಾಟ್ ಆಲ್ ವಿ ಫಿನಿಶ್ಡ್? ಅಗ್ನಿ. ಈಗ ಸಮಧಾತು. ಧಾತುಗಳು ದೀಸ್ ಆರ್ ದ 7 ಟಿಶ್ಯೂಸ್ ಇನ್ ದ ಬಾಡಿ. ಈಗ ನಮಗೆ
ನಾವು ಅಲೋಪತಿನಲ್ಲಿ ಅಥವಾ ಮಾಡರ್ನ್ ಸೈನ್ಸ್ನಲ್ಲಿ ವಾಟ್ ವಿ ಸ್ಟಡಿ ಆಸ್ ಬ್ರೈನ್, ಲಂಗ್ಸ್, ಹಾರ್ಟ್, ಸರ್ಕ್ಯುಲೇಟರಿ ಸಿಸ್ಟಮ್, ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ಇಂಟೆಸ್ಟೈನ್ಸ್, ಆ ಥರ ನಮ್ಮ ಸಿಸ್ಟಮ್ಮು ಇಲ್ಲ. ವಿ ಸ್ಟಡಿ ಲೈಕ್ ದಿಸ್. ದೀಸ್ ಆರ್ ದಿ 7 ಧಾತುಸ್: ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ, ಶುಕ್ರ ಆ್ಯಂಡ್ ಆರ್ಥವಾಯಿನ್ ಫೀಮೇಲ್ಸ್. ಈ ಥರ ನಾವು 7 ಧಾತುಸ್, ದ ಈಕ್ವಿಲಿಬ್ರಿಯಮ್ ಆಫ್ ದೀಸ್ 7 ಧಾತುಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಇದು ಫಸ್ಟ್ ಧಾತು ಇಸ್ ರಸ. ರಸ ದಟ್ ಈಸ್ ದ ಜೀವ ಆಫ್ ದಿ ಹ್ಯೂಮನ್ ಬಾಡಿ. ಈಗ ರಸ ಅಂತಂದರೆ ಪ್ಲಾಸ್ಮಾ ಅಂತ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇವಾಗ. ಅದು ದಟ್ ರಸ ಇಸ್ ಇಂಪಾರ್ಟೆಂಟ್ ಫಾರ್ ಇಮ್ಯುನಿಟಿ. ಈಗ ಅಟ್ ಪ್ರೆಸೆಂಟ್ ಸಿಚುವೇಶನ್ ಏನಕ್ಕೆ ಅದು ಇಂಪಾರ್ಟೆಂಟ್ ಆಗುತ್ತೆ ರಸಧಾತು? ಇಮ್ಯುನಿಟಿ ಬಿಲ್ಡಪ್ ಮಾಡಬೇಕು ಅಂದರೆ ದ ರಸ ದಟ್ ಈಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ ಹ್ಯಾಸ್ ಟು ಬಿ ಇನ್ ಗುಡ್ ಕಂಡೀಷನ್. ಆ ರಸ ಹೆಂಗೆ ನೀವು ಪ್ರೊಡ್ಯೂಸ್ ಮಾಡ್ತೀರಿ? ಒಳ್ಳೆ ಕ್ವಾಲಿಟಿಯಾಗಿರಬೇಕು ಅಂದರೆ ದ ಫುಡ್ ವಿ ಟೇಕ್. ಅದಕ್ಕೆ ಹೇಳೋದು ರಸಧಾತು ಚೆನ್ನಾಗಿರಬೇಕು ಅಂದರೆ ಘೃತ ಆ್ಯಂಡ್ ಕ್ಷೀರ. ದೀಸ್ ಟು ಆರ್ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಡೋಂಟ್ ಸ್ಟಾಪ್. ಹಾಲು, ಅಯ್ಯೋ ಹಾಲು ಕುಡಿಯಲ್ಲ, ನಮ್ಮ ಮಕ್ಕಳಿಗೂ ಹಾಲು ಕೊಡೋದು ಬಿಡಿಸ್ಬಿಡ್ತೀರ. ಏನಕ್ಕೆ? ಹಾಲು ಚೆನ್ನಾಗಿ ಕುಡಿಯೋಕ್ಕೆ. ಅದೇನೋ ವೈಟ್ ಪಾಯ್ಸನ್ನು, ಆಮೇಲೆ ಅಯ್ಯೋ ಹಾಲು ಕುಡಿದ್ರೆ ದಪ್ಪ ಆಗುತ್ತವೆ ಮಕ್ಕಳು, ಇಂಡೈಜೆಷನ್ ಆಗುತ್ತೆ. ಆಗಲ್ಲ. ಆ್ಯಕ್ಚುಲಿ ಹಾಲು ಏನಾದರೂ ಇಂಡೈಜೆಷನ್ ಆದರೆ ಮಕ್ಕಳಿಗೆ ಯು ಹ್ಯಾವ್ ಒನ್ ಡ್ರಗ್, ಮುಸ್ತಾ ಅಂತ ಹೇಳ್ತು, ಕೊನ್ನಾರಿ ಗಡ್ಡೆ ಅಂತ. ಆ ಕೊನ್ನಾರಿ ಗಡ್ಡೆ ಸಿಗುತ್ತೆ ಗ್ರಂಥಿಗೆ ಅಂಗಡಿಗೆ. ಅದನ್ನು ತೊಗೊಂಬಂದು ಒಂಚೂರು ಪುಡಿ ಮಾಡಿ ಹಾಲ್ಗೆ ಹಾಕ್ಕೊಟ್ರೆ ಮಿಲ್ಕ್ ಡೈಜೆಷನ್ ಚೆನ್ನಾಗಾಗುತ್ತೆ. ಅಟ್ಲೀಸ್ಟ್ ಆ ಥರ ಮಾಡಿ ದೇ ಹ್ಯಾವ್ ಟು ಟೇಕ್ ಮಿಲ್ಕ್. ಈಗ ತುಪ್ಪ ಅದೆಲ್ಲ ಬಿಟ್ಟಿರೋದಕ್ಕೆ ವಿ ಪೀಪಲ್ ಡೋಂಟ್ ಹ್ಯಾವ್ ಇಮ್ಯುನಿಟಿ. ಆ ಇಮ್ಯುನಿಟಿ ಅನ್ನೋದೇ ಇಲ್ಲ ನಮಗೆ. ಏನು ತಡ್ಕೊಳ್ಳಲ್ಲ ನಾವು. ಸ್ವಲ್ಪ ಬಿಸಿಲಲ್ಲಿ ಹೋಗ್ಬೇಕಂದ್ರೆ ವಿ ಕಾಂಟ್ ಗೋ. ಒಂಥರ ರಸಕ್ಷಯ ಲಕ್ಷಣಾಸ್ ಅಂತ ಹೇಳ್ತೀವಿ. ಒಂಚೂರು ರಸಕ್ಷಯ ಆದರೆ ಒಂದು ಜಾಸ್ತಿ ಜೋರಾಗಿ ಮಾತಾಡಿದ್ರೆ ನಮ್ಗೆ ತಡ್ಕೊಳಕ್ಕಾಗಲ್ಲ. ಯಾವುದಾದ್ರೂ ಮಗು ಆದರೆ ನಮ್ಗೆ ತಡ್ಕೊಳಕ್ಕಾಗಲ್ಲ. ಆಮೇಲೆ ಹೊರಗಡೆ ಹೋಗ್ತಿರ್ತೀವಿ, ಯಾರೋ ಬಂದು ಬಿದ್ದುಬಿಡ್ತಾನೆ ನಮ್ಮ ಎದುರಿಗೆ. ಬಟ್ ವಿ ಆರ್ ಸೋ ಸಿನಿಕಲ್. ಅದನ್ನು ನೋಡಿ ನಾವು ಹಾಗೆ ಹೋಗ್ತೀವಿ. ದೀಸ್ ಆರ್ ಆಲ್ ದಿ ಕಂಡೀಷನ್. ಇದು ಏನು ರಸಕ್ಷಯ ಲಕ್ಷಣಗಳು. ಅದಕ್ಕೆ ಅದಾಗಬಾರ್ದು ಅಂದರೆ ರಸಧಾತು ಚೆನ್ನಾಗಿರಬೇಕು. ಅದಕ್ಕೆ ನೋಡಿ ಇವಾಗ ಪ್ಲಾಸ್ಮಾ ಥೆರಪಿ ಅಂತ ಕೊಡ್ತಿದ್ದಾರೆ ಕೋವಿಡ್ಗೆ. ಅದು ಏನಕ್ಕೆ ಕೊಡ್ತಿದ್ದಾರೆ ಪ್ಲಾಸ್ಮಾ ಥೆರಪಿ? ಪ್ಲಾಸ್ಮಾನಲ್ಲಿ ದಟ್ ಇಮ್ಯುನಿಟಿ, ಇಮ್ಯುನೋಗ್ಲೋಬ್ಯುಲಿನ್ಸ್ ಅಂತ ಹೇಳ್ತಾರೆ, IgG ಆ್ಯಂಟಿಬಾಡೀಸ್ ಆರ್ ಪ್ರೆಸೆಂಟ್ ಇನ್ ಪ್ಲಾಸ್ಮಾ. ನಮ್ಮ ಸೈನ್ಸಲ್ಲಿ ದಟ್ ವಾಸ್ ನೋನ್ ಥೌಸಂಡ್ಸ್ ಆಫ್ ಇಯರ್ಸ್ ಬ್ಯಾಕ್. ಆ ಪ್ಲಾಸ್ಮಾ ಅನ್ನೋದು ರಸ ಏನಿದೆ ದಟ್ ಹ್ಯಾಸ್ ದಟ್ IgG ಆ್ಯಂಟಿಬಾಡೀಸ್ ಅಂತ ವಿ ನ್ಯೂ. ಅದು ಇಮ್ಯುನಿಟಿ. ಆ್ಯಂಡ್ ದೆನ್ ಓಜಸ್ ಅಂದರೆ ಈ ಎಸೆನ್ಸ್ ಆಫ್ ದೀಸ್ ಸಪ್ತಧಾತುಸ್. ಆ ಓಜಸ್ ಅನ್ನೋದು ಚೆನ್ನಾಗಿದ್ದರೆ ಮುಖದಲ್ಲಿ ಪ್ರಭೆ ಆ್ಯಂಡ್ ನಮ್ಗೆ ಎಷ್ಟು ಬೇಕಾದರೂ ಓಡಾಡ್ಬೋದು. ನಾವು ಒಂಚೂರು ನಡೆದ ತಕ್ಷಣ ಕೂತ್ಕೊಳ್ಳೋದಿಲ್ಲ. ಆ ಥರ ದಟ್ ಓಜಸ್ ಚೆನ್ನಾಗಿರುತ್ತೆ. ಅದಕ್ಕೆ ಈಗ ಮಕ್ಕಳಿಗೆ ಸಿರಪ್ ಹಾಕ್ತಾರೆ, ವೈಟಮಿನ್ ಸಿರಪ್ಸ್, ಪ್ರೋಟೀನ್ ಸಿರಪ್ಸ್. ಏನಕ್ಕೆ ಅದು ಅದೆಲ್ಲ ಇದೆ. ಈ ಓಜಸ್ಸನ್ನು ಜಾಸ್ತಿ ಮಾಡೋಕ್ಕೋಸ್ಕರ ಹಾಕೋದು. ಆದರೆ ಅವ್ರಿಗೆ ಫುಡ್ ಚೆನ್ನಾಗಿ ಕೊಡೋದಿಲ್ಲ. ಬರೀ ಸಿರಪ್ಪು, ವೈಟಮಿನ್ ಸಪ್ಲಿಮೆಂಟ್ಸ್ ಹಾಕಿದ್ರೆ ಇಟ್ ಇಸ್ ಆಫ್ ನೋ ಯೂಸ್. ದಟ್ ಹ್ಯಾಸ್ ಟು ಕಮ್ ಥ್ರೂ ಫುಡ್. ದಟ್ ಕ್ಯಾನ್ ಸಸ್ಟೈನ್ ಲೈಫ್. ಇಫ್ ಯು ಜಸ್ಟ್ ಗಿವ್ ವೈಟಮಿನ್ ಸಪ್ಲಿಮೆಂಟ್ಸ್, ಆ ವೈಟಮಿನ್ ಸಪ್ಲಿಮೆಂಟ್ಸ್ ದೇಹದಲ್ಲಿ ಇರೋದು ಚೆನ್ನಾಗಿರ್ತಾರೆ. ಒನ್ಸ್ ಇಟ್ ಡಿಪ್ಲೀಟ್ಸ್ ಎಲ್ಲ ಹಾಳಾಗುತ್ತೆ. ಹಂಗೆ ಆಗಬಾರ್ದು. ಸೊ ಇನ್ ಟರ್ನ್ ಇಟ್ ಪ್ರೊಟೆಕ್ಟ್ಸ್ ದಿ ಹಾರ್ಟ್. Heart is the sthana of rasa. That is the place. And then comes rakta. Rakta ಅಂದರೆ ಗೊತ್ತು, ಜೀವ, ಬ್ಲಡ್, ಲೈಫ್ ಲೈನ್ ಆಫ್ ದಿ ಹ್ಯೂಮನ್ ಬಾಡಿ. ರಕ್ತ ಅಂದರೆ ಬ್ಲಡ್. ಲಿವರ್ ಇಸ್ ದಿ ಸ್ಥಾನ ಆಫ್ ರಕ್ತ. ಅದೇ ಉತ್ಪತ್ತಿ. ಫಸ್ಟು ರಸಧಾತು ಚೆನ್ನಾಗಿದ್ದರೆ ರಸನಾತ್ ರಕ್ತ ಅಂತ. ರಸಧಾತುಯಿಂದ ರಕ್ತೋತ್ಪತ್ತಿ ಆಗುತ್ತೆ. These all the 7 are interrelated. ಒಂದಾದ್ಮೇಲೆ ಒಂದು ಇದೇ ಸೇಮ್ ಇದು ಇರಬೇಕು, ಏನು ಸೀಕ್ವೆನ್ಸ್. ಆಫ್ಟರ್ ರಸ ರಕ್ತಧಾತು ಉತ್ಪತ್ತಿ ಆಗುತ್ತೆ. ಆಮೇಲೆ ಫ್ರಮ್ ರಕ್ತ ಮಾಂಸೋತ್ಪತ್ತಿ. ಮಾಂಸ ಮಸಲ್ ಬಿಲ್ಡಿಂಗ್. ಮಾಂಸ ಇಸ್ ಪ್ರೆಸೆಂಟ್ ಬಿಲೋ ದ ಸ್ಕಿನ್. ಆ್ಯಂಡ್ ಮಾಂಸಧಾತು ಚೆನ್ನಾಗಿರಬೇಕು ಅಂತಂದರೆ ಮಾಂಸಧಾತು ಚೆನ್ನಾಗಿ ಆಗಬೇಕಾದಂಥ ಆಹಾರಗಳು. ಆ್ಯಕ್ಚುಲಿ ಮಾಂಸಧಾತು ಚೆನ್ನಾಗಿ ಆಗಬೇಕು ಅಂತಂದರೆ
ನಾನ್ ವೆಜಿಟೇರಿಯನ್ಸ್ಗೆ ಯು ಕನ್ಸ್ಯೂಮ್ ಫ್ಲೆಶ್, ಹಾಗಾಗಿ ದಟ್ ಈಸ್ ಹೆಲ್ಪ್ಫುಲ್ ಫಾರ್ ದೆಮ್ ಮಾಂಸಧಾತು ಉತ್ಪತ್ತಿ. ಮತ್ತು ಈ ಮಾಂಸಧಾತು ಮಕ್ಕಳಲ್ಲೇ ಚೆನ್ನಾಗಿರಬೇಕು, ಅಥವಾ ಈ ಕೆಲವರಿಗೆ ಯು ಹ್ಯಾವ್ ಹರ್ಡ್ ಅಬೌಟ್ ಅಟ್ರೋಫಿ ಆಫ್ ದಿ ಮಸಲ್ಸ್ ಗೊತ್ತಿದೆಯಾ? ಅಟ್ರೋಫಿ ಆಫ್ ಮಸಲ್ಸ್, ಕ್ವಾಶಿಯೋರ್ಕಾರ್ ಅಂತ ಒಂದು ಕಂಡೀಷನ್ ಇದೆ. ಆ್ಯಕ್ಚುಲಿ ಕ್ವಾಶಿಯೋರ್ಕಾರ್ ಜಪಾನಲ್ಲಿ ಬಂದಿದ್ದು. ಆ ಕಂಡೀಷನ್ಸಲ್ಲಿ ಏನಾಗುತ್ತೆ ಅಂದರೆ ಮಾಂಸಕ್ಷಯ ಆಗುತ್ತೆ. ಮಾಂಸಕ್ಷಯ ಅಂದರೆ ಮಸಲ್ಸ್ ಎಲ್ಲ ಒಂಥರ ಶ್ರಿಂಕ್ ಆಗಿಬಿಡುತ್ತೆ ಮಕ್ಕಳಿಗೆ. ಆ್ಯಂಡ್ ನಮ್ಮಲ್ಲೂ ಮಾಂಸಕ್ಷಯ ಹೇಳಿದ್ದಾರೆ. ಈ ಟಿ ವಿನಲ್ಲಾಗುತ್ತೆ, ಟ್ಯೂಬರ್ಕ್ಯುಲೋಸಿಸ್ ಆಫ್ ದಿ ಮಸಲ್ಸ್, ಅದರಲ್ಲಿ ಡಿಸ್ಟ್ರೋಫಿ. ಆ್ಯಂಡ್ ಕೆಲವರಿಗೆ ನೋಡಿರ್ತೀರ, ಐ ಡೋಂಟ್ ನೋ ವೆದರ್ ಯು ಹ್ಯಾವ್ ಅಬ್ಸರ್ವ್ ಆರ್ ನಾಟ್, ಕೆಲವರಿಗೆ ಒನ್ ಸೈಡ್ ಆಫ್ ದಿ ಬಾಡಿ ಮಾಂಸಕ್ಷಯ ಇರುತ್ತೆ, ಡಿಸ್ಟ್ರೋಫಿ ಆಫ್ ದಿ ಮಸಲ್ಸ್. ಅದು ಇಟ್ ಈಸ್ ಕಾಮನ್ ಆ್ಯಕ್ಚುಲಿ, ಆದರೆ ನಮಗೆ ನಾವು ನೋಟಿಸ್ ಮಾಡಲ್ಲ. ಬಟ್ ಆ ಥರ ಎಲ್ಲ ಇದ್ದಾಗ ಮಾಂಸವರ್ಧಕ ಆಹಾರಗಳನ್ನು ತೊಗೋಬೇಕಾಗುತ್ತೆ. ಅದಕ್ಕೆ ಕೆಲವು ಆ್ಯಕ್ಚುಲಿ ಯು ಡೋಂಟ್ ಫೈಂಡ್ ಮಚ್ ಇನ್ ವೆಜಿಟೇರಿಯನ್ ಫುಡ್ಸ್. ಈ ವೈಟಮಿನ್ B12 ಆಗಲಿ, ವೈಟಮಿನ್ D ಆಗಲಿ, ಈ ಥರದ್ದು ಎಲ್ಲ ಜಾಸ್ತಿ ಕೊಡ್ತಾ ಅದು ಮಾಂಸೋತ್ಪತ್ತಿನೂ ಆಗುತ್ತೆ. ಬಟ್ ನಮ್ಮಲ್ಲಿ ಕಮ್ಮಿ ವೆಜಿಟೇರಿಯನ್ ಫುಡ್ಸಲ್ಲಿ ಇಟ್ ಈಸ್ ವೆರಿ ಲೆಸ್. ಆವಾಗ ನೀವು ಯು ಹ್ಯಾವ್ ಟು ಗಿವ್ ಸಮ್. ಈಗ ನಮ್ಮಲ್ಲಿ ಇದು ಇದೆ, ಬೃಹತ್ ಚಾಗಲ್ಯಾದಿ ಘೃತ ಅಂತ. ಚಾಗಲ್ಯಾದಿ ಅಂದರೆ ಜಿಂಕೆ ಮಾಂಸದಿಂದ ಮಾಡಿರ್ತಾರೆ, ಅದರಿಂದ ಇಟ್ ಈಸ್ ಅ ಮೆಡಿಕೇಟೆಡ್ ಘೀ, ಚಾಗಲ್ಯಾದಿ ಘೃತ ಅಂತ. ಅದನ್ನು ಕೊಟ್ಟರೆ ಅದು ಒಂದು ಸ್ಟಡಿ ಕೂಡ ದೇ ಹ್ಯಾವ್ ಕಂಡಕ್ಟೆಡ್ ಇನ್ ಸಮ್ವೇರ್ ಇನ್ ಹೈದ್ರಾಬಾದ್. ಬೃಹತ್ ಚಾಗಲ್ಯಾದಿ ಘೃತ ಮಾಂಸ ಕ್ಷಯದಲ್ಲಿ ಕೊಟ್ಟರೆ ಆ್ಯಕ್ಚುಲಿ ದೇರ್ ಇಸ್ ರಿಮಾರ್ಕೆಬಲ್ ಇಂಪ್ರೂವ್ಮೆಂಟ್ ಇನ್ ಎಲ್ಡರ್ಲಿ ಪರ್ಸನ್ಸ್. ಯಂಗರ್ ಅಂದರೆ ಈ ಚಿಕ್ಕ ಮಕ್ಕಳಲ್ಲಿ, ದೋಸ್ ಬ್ರೆಸ್ಟ್ ಫೀಡಿಂಗ್ ಬೇಬೀಸಲ್ಲಿ ಈ ಬ್ರೆಸ್ಟ್ ಮಿಲ್ಕ್ನ ಮೈಗೆಲ್ಲ ಅಪ್ಲೈ ಮಾಡೋದ್ರಿಂದ ಅವರಿಗೆ ಇದು ಡಿಹೈಡ್ರೇಷನ್ ಸರಿ ಹೋಗುತ್ತೆ. ಡಿಹೈಡ್ರೇಷನ್ ಆದಾಗಲೂ ಮಾಂಸಕ್ಷಯ ಆಗುತ್ತೆ. ಸೊ ಫಾರ್ ದಟ್ ಡಿಹೈಡ್ರೇಷನ್ ಎ ಸ್ಟಡಿ ವಾಸ್ ಕಂಡಕ್ಟೆಡ್ ವೆರಿ ದೇ ಅಪ್ಲೈಡ್ ಬ್ರೆಸ್ಟ್ ಮಿಲ್ಕ್ ಆ್ಯಂಡ್ ದೆರ್ ವಾಸ್ ರಿಮಾರ್ಕೆಬಲ್ ಇಂಪ್ರೂವ್ಮೆಂಟ್ ಆ ಥರ. ಸೊ ಆ ಬ್ರೆಸ್ಟ್ ಮಿಲ್ಕ್ನಲ್ಲಿ ಅದಕ್ಕೆ ಎಫೆಕ್ಟ್ ಆಗಬೇಕಂದ್ರೆ ಏನಿರಬೇಕು? ದ ಮದರ್ ಹ್ಯಾಸ್ ಟು ಟೇಕ್ ಗುಡ್ ಫುಡ್. ತಾಯಿ ಒಳ್ಳೆ ಆಹಾರ ತೊಗೊಂಡ್ರೆ ಕ್ವಾಲಿಟಿ ಆಫ್ ದ ಬ್ರೆಸ್ಟ್ ಮಿಲ್ಕ್ ವಿಲ್ ಬಿ ಗುಡ್. ಇಲ್ಲ ಅಂತಂದರೆ ಆ ಮಗುಗೂ ನೀವು ಹಚ್ಚಿದ್ರೂ ಪ್ರಯೋಜನ ಇರಲ್ಲ. ನೆಕ್ಸ್ಟ್ ಕಮ್ಸ್ ಮೇದಸ್, ಫ್ಯಾಟ್ ಚೆನ್ನಾಗಿರಬೇಕು. ಅಡಿಪೋಸ್ ಟಿಶ್ಯೂ ಫ್ಯಾಟ್ ಇರಬಾರ್ದು ಅಂದ್ಬಿಟ್ಟು ಜಿಮ್ಮೆಲ್ಲ ಮಾಡಿ ಪೂರ್ತಿ ಫ್ಯಾಟ್ ಕಳ್ಕೊಂಬಿಟ್ರೆ ಮೈಯಲ್ಲಿ 100% ದೇ ವಿಲ್ ಎಂಡ್ ಅಪ್ ವಿತ್ ಸಮ್ ಆರ್ ದಿ ಅದರ್ ಡಿಸೀಸ್. ಐದರ್ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ, ಇಲ್ಲ ಲಂಗ್ಸ್, ಬಿಕಾಸ್ ದೆರ್ ಈಸ್ ನೋ ಫ್ಯಾಟ್, ಈವನ್ ದ ಹಾರ್ಟ್ ಕಾಂಟ್ ಪಂಪ್ ದಿ ಬ್ಲಡ್. ಹಾರ್ಟ್ ಸರಿ ಕೆಲಸ ಮಾಡಬೇಕು. ಕೊಲೆಸ್ಟ್ರಾಲ್, ಅದಕ್ಕೆ ಇವಾಗ ಏನು ಮಾಡಿದ್ದಾರೆ, ಫಸ್ಟು ಕೊಲೆಸ್ಟ್ರಾಲ್ ಇರಬಾರ್ದು. ಇವಾಗ ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್. ಆ ಬ್ಯಾಡ್ ಕೊಲೆಸ್ಟ್ರಾಲ್ ಏನಿದೆ ಅದು ಇರಬಾರ್ದು, ಗುಡ್ ಕೊಲೆಸ್ಟ್ರಾಲ್ ಶುಡ್ ಇದೆ ಅಂತ ಇವಾಗಿನ ಕಾನ್ಸೆಪ್ಟ್. ಬಟ್ ಅಡಿಪೋಸ್ ಟಿಶ್ಯೂ ಇಸ್ ವೆರಿ ಮಚ್ ನೀಡೆಡ್. ಇಲ್ಲಾಂದರೆ ಈ ಅಡಿಪೋಸ್ ಟಿಶ್ಯೂ ಜಾಸ್ತಿ ಇದ್ದರೂ ಕಷ್ಟ ಆಗುತ್ತೆ. ಏಕೆಂದರೆ ಇವಾಗ PCOD ಪ್ರಾಬ್ಲಮ್ಸ್ ತುಂಬ ಆಗಿದೆ ಫಾರ್ ಗರ್ಲ್ಸ್. ಆ PCOD ಪ್ರಾಬ್ಲಮ್ ಯಾಕೆ ಬರುತ್ತೆ? ಈ ಡಯಟ್ ಪ್ರಾಬ್ಲಮ್, ಡಯಟ್ ಸರಿ ಇರಲ್ಲ. ಆ್ಯಂಡ್ ಫ್ಯಾಟ್ ಇರ್ಕೂಡು ಅಂತ ಡಯಟ್ ಮಾಡಿ ಅವ್ರ ದೇಹದಲ್ಲಿ ಏನೂ ಇರೋದಿಲ್ಲ, ಹಂಗೆ ಮಾಡ್ಕೊಂಡ್ಬಿಡ್ತಾರೆ. ದಟ್ ಈಸ್ ನಾಟ್ ಕರೆಕ್ಟ್. ಟು ಸಮ್ ಎಕ್ಸ್ಟೆಂಟ್ ಯು ನೀಡ್ ಫ್ಯಾಟ್. ತುಂಬ ಒಬೆಸಿಟಿ ಇದ್ದರೂ ಕಷ್ಟ. ಸ್ವಲ್ಪ ಫ್ಯಾಟ್ ಇದ್ರೇ ದ ಯೂಟ್ರಸ್ ವರ್ಕ್ಸ್ ಪ್ರಾಪರ್ಲಿ. ಇಲ್ಲ ಅಂತಂದರೆ ಯೂಟ್ರಸ್ ಡಿಸ್ಫಂಕ್ಷನ್ ಅದು ಸರಿ ಹೋಗೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ನಾನು ಫ್ಯಾಟ್ ಟಿಶ್ಯೂ ಇರಬೇಕು ಬಾಡಿಲಿ. ಆ್ಯಂಡ್ ಇಟ್ ಆ್ಯಕ್ಟ್ಸ್ ಆಸ್ ಶಾಕ್ ಅಬ್ಸಾರ್ಬರ್ ಆಲ್ಸೋ ಫಾರ್ ಹ್ಯೂಮನ್ ಬಾಡಿ. ಆಮೇಲೆ ಅಸ್ಥಿ, ಬೋನ್ಸ್, ಇದು ಗೊತ್ತೇ ಇದೆ. ಬೋನ್ಸ್ ಎಲ್ಲ ದಟ್ ಶುಡ್ ಬಿ ಬೋನ್ಸ್ ಒಂದು ಸ್ವಲ್ಪ ಇವಾಗ ಆಫ್ಟರ್ ದ ಏಜ್ ಆಫ್ 50 ಸ್ವಲ್ಪ ಕ್ಯಾಲ್ಶಿಯಂ ಲೆವೆಲ್ಸ್ ಕಮ್ಮಿ ಆಗುತ್ತೆ. ಕ್ಯಾಲ್ಶಿಯಂ ಏನಕ್ಕೆ ಕಮ್ಮಿ ಆಗುತ್ತೆ? ಎಸ್ಪೆಷಲಿ ಇನ್ ದ ಲೇಡೀಸ್. ಅದು ಯಾಕೆ ಕಮ್ಮಿ ಆಗುತ್ತೆ ಅಂತಂದರೆ ಮೆನೋಪಾಸ್, ದಟ್ ಈಸ್ ಒನ್ ಆಫ್ ದಿ ರೀಸನ್ಸ್. ಮೆನೋಪಾಸ್ನಲ್ಲಿ ಈಸ್ಟ್ರೋಜನ್ ಗೊತ್ತಲ್ವಾ, ಹಾರ್ಮೋನ್ಸ್. ಈಸ್ಟ್ರೋಜನ್ ಲೆವೆಲ್ಸ್ ಕಮ್ಮಿ ಆಗುತ್ತೆ. ಈಸ್ಟ್ರೋಜನ್ ಉತ್ಪತ್ತಿ ಆಗೋದು ಕ್ಯಾಲ್ಶಿಯಮ್ನಿಂದಲೇ. ಸೊ ಹಾಗಾಗಿ ಅವಾಗ ಕ್ಯಾಲ್ಶಿಯಮು ಡಿಪ್ಲೀಷನ್ ಆಗಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಬೋನ್ಸ್ ಎಲ್ಲ ವೀಕ್ ಆಗುತ್ತೆ. ಬೋನ್ಸ್ ವೀಕ್ ಆಗಿ ಎಕ್ಸ್ರೇಗಳಲ್ಲಿ ಬ್ಲ್ಯಾಕ್ ಆಸ್ಟಿಯೋಪೋರೋಸಿಸ್ ಅಂತ ಆಗ್ಬಿಡುತ್ತೆ. ಆಸ್ಟಿಯೋಪೋರೋಸಿಸ್ ಅಂದರೆ ಏನು? ಬೋನ್ಸ್ ಎಲ್ಲ ಸಾಫ್ಟ್ ಆಗಿಬಿಡೋದು. ಆವಾಗ ದೇ ಆರ್ ಮೋರ್ ಪ್ರೋನ್ ಫಾರ್ ಫ್ರ್ಯಾಕ್ಚರ್ಸ್.
ಅದಕ್ಕೆ ಬೋನ್ಸ್ ಒಳ್ಳೆ ಕಂಡೀಷನಲ್ಲಿ ಇಟ್ಕೋಬೇಕು ಅಂತಂದರೆ ಅದರ ಫುಡ್ ಈಸ್ ಇಂಪಾರ್ಟೆಂಟ್. ಅದು ಆ ಫುಡ್ ಈಸ್ಟ್ರೋಜನ್ನು ಮೇಂಟೈನ್ ಮಾಡಬೇಕು, ಕ್ಯಾಲ್ಶಿಯಂ ಲೆವೆಲ್ಸ್, ಅದಕ್ಕೆ ಹಾಲು ಕುಡಿಬೇಕು. ಮಿಲ್ಕ್ ಈಸ್ ದ ಓನ್ಲಿ ಸೋರ್ಸ್ ಆಫ್ ಕ್ಯಾಲ್ಶಿಯಂ ಫಾರ್ ವೆಜಿಟೇರಿಯನ್ಸ್. ಆ ಹಾಲು ಬಿಟ್ಟುಬಿಟ್ರೆ ಯು ಹ್ಯಾವ್ ಟು ಗೋ ಫಾರ್ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್. ಅದು ಎಷ್ಟು ದಿವಸ ತಗೋತೀರಾ ಸಪ್ಲಿಮೆಂಟ್ಸ್? ದಟ್ ಲೀಡ್ಸ್ ಟು ಗ್ಯಾಸ್ಟ್ರೈಟಿಸ್ ಅಗೈನ್. ನೀವು ಜಾಸ್ತಿ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ದಿನ ತೊಗೊಂಡು ನೋಡಿ, ಬೇಕಾದರೆ ಥರ್ಡ್ ಡೇ ಯು ಎಂಡ್ ಅಪ್ ವಿತ್ ಸಿವಿಯರ್ ಗ್ಯಾಸ್ಟ್ರೈಟಿಸ್. ಹಾಗೆ ಆಗುತ್ತೆ. ಎನಿ ಟ್ಯಾಬ್ಲೆಟ್ ಫಾರ್ ದಟ್ ಮ್ಯಾಟರ್, ಈವನ್ ಸಿಂಪಲ್ ಪ್ಯಾರಾಸಿಟಮಾಲ್. ನಾ ಅದೆಲ್ಲ ತಪ್ಪು ತೊಗೊಳ್ಳೇಬಾರ್ದು ಅಂತ ಹೇಳಲ್ಲ. ಈವನ್ ದಟ್ ಈಸ್ ನೀಡೆಡ್ ಇನ್ ಸಮ್ ಸರ್ಟನ್ ಕಂಡೀಷನ್ಸ್ ಬೇಕಾಗುತ್ತೆ. ಅದೆಲ್ಲ ತಪ್ಪು, ಅದು ಮಾಡಲೇಬೇಡಿ, ಬರೀ ಇದೇ ಮಾಡಿ ಅಂತ ನಾನು ಹೇಳಲ್ಲ. ಬಟ್ ಅದಕ್ಕೆ ಅದರದ್ದೇ ಅದು ಈವನ್ ಆಯುರ್ವೇದಿಕ್ ಮೆಡಿಸಿನ್ಸ್ ಹ್ಯಾವ್ ಸೈಡ್ ಎಫೆಕ್ಟ್ಸ್. ಇವಾಗ ಸೈಡ್ ಎಫೆಕ್ಟ್ ಇಲ್ಲ ಅಂತ ಏನಿಲ್ಲ, ಅದಕ್ಕೂ ಇದೆ ಸೈಡ್ ಎಫೆಕ್ಟ್ಸ್. ನೆಕ್ಸ್ಟ್ ಮಜ್ಜ ಈಸ್ ಬೋನ್ ಮ್ಯಾರೋ. ಈಗ ಮಕ್ಕಳಲ್ಲಿ ಈ ಬೋನ್ ಮ್ಯಾರೋ ಕ್ಯಾನ್ಸರ್ಸ್ ಆರ್ ರ್ಯಾಂಪೆಂಟ್, ತುಂಬ ಇದೆ. ಕಿದ್ವಾಯಿಗೆ ಹೋದರೆ ಮಕ್ಕಳಲ್ಲಿ ಜಾಸ್ತಿ ಬೋನ್ ಮ್ಯಾರೋ ಆ್ಯಂಡ್ ಬ್ಲಡ್ ಇದನ್ನೇ ಜಾಸ್ತಿ ನೋಡ್ತೀವಿ. ಅದಕ್ಕೆ ತಕ್ಕಂಗೆ ಆಹಾರದ ಪ್ರಾಬ್ಲಮ್ಮು, ಕ್ಯಾನ್ಸರ್ಗೆ ಯು ಕಾಂಟ್ ಫೈಂಡ್ ರೀಸನ್. ಬೋನ್ ಮ್ಯಾರೋ ಹ್ಯಾಸ್ ಟು ಬಿ ಹೆಲ್ತಿ ಅಷ್ಟೇ. ಬೋನ್ ಮ್ಯಾರೋ ಇಸ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದಿ ಬೋನ್ಸ್. ಅಲ್ಲೇ ವೈಟ್ ಬ್ಲಡ್ ಕಾರ್ಪಸಲ್ಸ್ ಎಲ್ಲ ಉತ್ಪತ್ತಿ ಆಗೋದು. WBCs ಕಮ್ಮಿ ಆದರೆ ಇಟ್ ಲೀಡ್ಸ್ ಟು ಕ್ಯಾನ್ಸರ್. WBCs ಹೆಚ್ಚು ಉತ್ಪತ್ತಿ ಆದರೆ ಇಟ್ ಲೀಡ್ಸ್ ಟು ಕ್ಯಾನ್ಸರ್. ಆ ಕ್ಯಾನ್ಸರ್ ಏನಕ್ಕೆ ಬರುತ್ತೆ, ಹೇಗೆ ಬರುತ್ತೆ, ವಿ ಡೋಂಟ್ ನೋ. ಇಟ್ ಈಸ್ ನಮಗೊಬ್ಬರು ಡಾಕ್ಟರ್ ಕುಮಾರಸ್ವಾಮಿ ಅಂತ ಕಿದ್ವಾಯಿನಲ್ಲಿದ್ದರು. ಅವರು ಇಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ಮಾಡರ್ನ್ ಸೈನ್ಸ್ ಟು ಹ್ಯುಮ್ಯಾನಿಟಿ. ಯಾಕೆಂದರೆ ನಾವು ಎಲ್ಲ ವಿ ವಾಂಟ್ ಎವ್ರಿಥಿಂಗ್ ಟು ಬಿ ಈಸಿ, ಎಲ್ಲ ಸುಲಭವಾಗಿ ಆಗಿಬಿಡಬೇಕು. ಮಿಕ್ಸಿನಲ್ಲಿ ಟಕ್ ಅಂತ ರುಬ್ಬು ಬಿಡಬೇಕು, ಆಗಿಬಿಡಬೇಕು. ಬೀಸೋ ಕಲ್ಲಲ್ಲಿ ಬೀಸ್ತೀವ ಇವಾಗ, ಬಡಿ ಬಿಟ್ಟು ಬಿಟ್ಟು ಅದು ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸಸೈಸ್ ಫಾರ್ ವುಮೆನ್. ಬಿಟ್ಬಿಟ್ಟಿದ್ದೀವಿ ನಾವು ಎಲ್ಲ, ವಿ ಹ್ಯಾವ್ ಲೆಫ್ಟ್ ಎವ್ರಿಥಿಂಗ್. ಈಗ ತಪ್ಪು ತಿಳ್ಕೊಬೇಡಿ, ದುಡ್ಡು ಕೊಟ್ಬಿಟ್ಟು ವಿ ವಿಲ್ ಕಮ್ ಫಾರ್ ಯೋಗ ಕ್ಲಾಸ್, ಜಿಮ್, ಏನೋ ಮಾಡಿ ಬೆವರು ಇಳಿಸೋಣ ಅಂತ ಈಗ ನಾನು ಇವನ್ ಇನ್ಕ್ಲೂಡಿಂಗ್ ಮೀ. ಸೊ ಆ ಥರ ನಮ್ಮ ಅನಾರೋಗ್ಯ ನಾವೇ ತಂದ್ಕೋತಾ ಇದ್ದೀವಿ ಅಷ್ಟೇ. ನೆಕ್ಸ್ಟ್ ಇಸ್ ಶುಕ್ರ ಇಸ್ ದಿ ಧಾತು ಇನ್ ಮೇಲ್ಸ್ ಆ್ಯಂಡ್ ಆರ್ತವಾಯು ಫೀಮೇಲ್ಸ್. ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ರೀಪ್ರೊಡಕ್ಷನ್. ಇಲ್ಲಿ ರೀಪ್ರೊಡಕ್ಷನ್ನಲ್ಲಿ ಯಾಕೆ ವೈ ಇಟ್ ಇಸ್ ಸೋ ಇಂಪಾರ್ಟೆಂಟ್ ಅಂದರೆ ದ ಹೆಲ್ತ್ ಆಫ್ ದಿ ಸ್ಪರ್ಮ್ and the health of the egg, both are very much important. ಆ ಕನ್ಸೆಪ್ಷನ್ ಆದಾಗ ಅದೆರಡೂ ಚೆನ್ನಾಗಿಲ್ಲ ಅಂದರೆ, ದ ಕ್ವಾಲಿಟಿ ಈಸ್ ನಾಟ್ ಗುಡ್ ಅಂದರೆ, ಯು ಕ್ಯಾನ್ ನೆವರ್ ಹ್ಯಾವ್ ಎ ಗುಡ್ ಪ್ರೊಜೆನಿ. ಆ ಹೆಲ್ತ್ ಸ್ಟಾರ್ಟ್ಸ್ ಫ್ರಮ್ ದಟ್ ಪಾಯಿಂಟ್ ಇಟ್ ಸೆಲ್ಫ್. ನಾವು ತಾಯಿ ಗರ್ಭದಲ್ಲಿ ಮಗು ಇರೋವಾಗಲೇ ಅದು ಹೇಳ್ತೀನಿ ಆಮೇಲೆ, ಒಳ್ಳೆ ಆಹಾರ, ಒಳ್ಳೆ ವಿಹಾರ, ಒಳ್ಳೆ ವಿಚಾರ ಎಲ್ಲ ಇದ್ದರೆ ಮಾತ್ರ the Artava and Shukra fertilization will be good, and then the progeny will be good. ಅರ್ಥ ಆಗ್ತಾ ಇದೆ ಅಲ್ವಾ? ಇಲ್ಲ ಬಿಡ ಸರ್, ಇನ್ನೂ ಒಂದು ಸ್ವಲ್ಪ ಆದ್ಮೇಲೆ ಬೇಕು. ಸ್ಮಿತಾ ಆ್ಯಂಡ್ ನಿಖಿತಾ ಅರ್ಥ ಆಗ್ತಿದೆ ಅಲ್ವಾ? ಮಲಕ್ರಿಯಾ, ಮಲ ಅಂದರೆ 3 ಮಲಾಸ್, ಮೂತ್ರ, ಪುರುಷ, ಸ್ವೇದ. ಅದು ಕರೆಕ್ಟಾಗಿ ತುಂಬ ಅರ್ಜೆಂಟಾಗಿದೆ, ನಾವು ಬಾತ್ರೂಮ್ಗೆ ಹೋಗಲೇಬೇಕಂದ್ರೆ ಯು ಹ್ಯಾವ್ ಟು ಪಾಸ್ ಯೂರಿನ್. ತಡ್ಕೊಂಡು ಕೂತಿದ್ರೆ ಇರೋಕ್ಕಾಗುತ್ತಾ ನಿಮಗೆ? ಆಗೋದಿಲ್ಲ. ಅದು ಮಲಕ್ರಿಯೆ ಕರೆಕ್ಟಾಗಿರಬೇಕು. ಆಮೇಲೆ ಪುರುಷ, ಇಫ್ ಯು ಅದು ಮೂತ್ರ ತುಂಬ ಕಂಟ್ರೋಲ್ ಮಾಡಿದರೆ ದಟ್ ಮೇ ಲೀಡ್ ಟು ಫರ್ದರ್ ಪ್ರಾಬ್ಲಮ್ಸ್ ಲೈಕ್ ಸ್ಟೋನ್ಸ್, ಕಿಡ್ನಿ ಸ್ಟೋನ್ಸ್ ಆಗುತ್ತೆ, ಇನ್ನೊಂದು ಮತ್ತೊಂದು ಆಗುತ್ತೆ. ಪುರುಷ ಅಷ್ಟೇ ಫೀಸಿಸ್ ತಡೀಬಾರ್ದು. ವೇಗಧಾರಣ ನ ವೇಗಾಂಧಾರಣೀಯ, ಯಾವತ್ತೂ ಅಷ್ಟೇ ವೇಗಧಾರಣ ಮಾಡಬಾರ್ದು. ಅದೆಲ್ಲ ಫಸ್ಟೇ ಬಂದ್ಬಿಡುತ್ತೆ ದಿನಚರ್ಯನಲ್ಲಿ. ಬೆಳಗ್ಗೆ ಎದ್ದ ತಕ್ಷಣ ಯು ಹ್ಯಾವ್ ಟು ಪಾಸ್ ದ ಸ್ಟೂಲ್ಸ್, ಪಾಸ್ ಯೂರಿನ್, ಅದೆಲ್ಲ ಫಸ್ಟೇ ಬರುತ್ತೆ. ಈ ಫೀಸಸ್ ಅದು ಪುರುಷ ನಮ್ಮ ದೇಹದಿಂದ ಹೋಗದೇ ಇದ್ದರೆ ನಿಮಗೆ ಅರ್ಥ ಆಗುತ್ತೆ ಹೆಂಗಿರುತ್ತೆ ನಿಮ್ಮ ದೇಹ, ಯಾವ ಥರ ಹಿಂಸೆ ಆಗ್ತಾ ಇರ್ತೀವೋ. ಯಾಕೋ ಇವತ್ತು ಹೋಗಿಲ್ಲಪ್ಪ, ನನಗೆ ಆಗ್ತಾನೇ ಇಲ್ಲ, ಥರ ಆಗ್ತಿದೆ ಅಂತ, ಮೈಂಡು ಚೆನ್ನಾಗಿರಲ್ಲ, ಏನು ಚೆನ್ನಾಗಿರಲ್ಲ ಅಂತ. ಆಮೇಲೆ ಸ್ವೆಟ್ಟಿಂಗ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈಗ ಏನಾದರೂ AC ರೂಮಲ್ಲಿ ಕೆಲಸ ಮಾಡಿಬಿಟ್ರೆ ಯು ಕ್ಯಾನ್ ನೆವರ್ ಸ್ವೆಟ್. ಆ ಸ್ವೆಟ್ಟಿಂದ ಕೂಡ ನಮ್ಮ ದೇಹದಲ್ಲಿರೋ ಮಲ ಹೊರಗಡೆ ಹೋಗಬೇಕು. ಇವನ್ ದಟ್ ಸ್ವೆಟ್ಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್.
ಸೊ ಆಲ್ ದೀಸ್ ಬ್ಯಾಲೆನ್ಸ್ ಆಫ್ ದಿ ಅಬೌವ್ ಫ್ಯಾಕ್ಟರ್ಸ್, ಇದೆಲ್ಲ ಸಮದೋಷ, ಸಮನಿಷ್ಠ, ಸಮಧಾತು, ಮಲಕ್ರಿಯ, ಇವಿಷ್ಟು ಬ್ಯಾಲೆನ್ಸಲ್ಲಿ ಇದ್ದರೆ ಮಾತ್ರ ದೇರ್ ವಿಲ್ ಬಿ ಈಕ್ವಿಲಿಬ್ರಿಯಮ್ ಆಫ್ ದಿ ಮೈಂಡ್ ಆ್ಯಂಡ್ ಬಾಡಿ ಆ್ಯಂಡ್ ಆತ್ಮ. ನೆಕ್ಸ್ಟ್ ಪ್ರಸನ್ನ ಆತ್ಮ. ಆತ್ಮ ಸಂತೋಷ ಅಂದ್ರೇನು? ಯಾವತ್ತಾದ್ರೆ ಹ್ಯಾವ್ ಯು ಎಕ್ಸ್ಪೀರಿಯನ್ಸ್ಡ್ ಆತ್ಮ ಸಂತೋಷ? ಮನಸ್ಸಿಗೆ ಖುಷಿ ಖುಷಿ, ತುಂಬ ಖುಷಿ. ಏನಂದರೆ ನಿಮ್ಗೆ ಹೊರಗಿನ ಏನು ನಮಗೇನು ಬೇಡ, ಇವತ್ತು ಅಷ್ಟು ಸಂತೋಷ ಆಗಿದೆ ಅಂತ ಯಾವಾಗ ಆಗುತ್ತೆ ನಮಗದು? ಮನಸ್ಸು ಅಂಡ್ ಆತ್ಮ. ವೆನ್ ವಿಲ್ ಯು ಎಕ್ಸ್ಪೀರಿಯನ್ಸ್ ದಟ್ ಟೈಪ್ ಆಫ್ ಖುಷಿ? once we clear the stomach. ಹಾಂ, ನೀವು ಅಂದ್ಕೊಂಡಿರೋದು ಆದಾಗ. ಹೌದು, ಅದು ಒಂದು ರೀಸನ್ನು ನಿಜ. ಹೀಗೆ ಈಗ ಪ್ರಸನ್ನ ಆತ್ಮ ಆ್ಯಂಡ್ ಪ್ರಸನ್ನ ಮನಸ್ಸು, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಕ್ವೈರ್. ನೀವು ಎಷ್ಟು ಮಾಡಿದ್ರೂ ಕೆಲವು ಸಲ ನಮ್ಗೆ ತೃಪ್ತಿನೇ ಆಗಲ್ಲ. ಅಯ್ಯೋ ಹಿಂಗಾಗೋಯ್ತು, ಸರಿ ಇವಾಗ ನನಗೂ ಆಗುತ್ತೆ, ಇಲ್ಲಿ ಮಾಡಿಬಿಟ್ಟು ಹೋಗ್ತೀನಿ, ಅಯ್ಯೋ ಅದು ಮರ್ತೋದ್ನಲ್ಲ, ಹೇಳೇ ಇಲ್ವಲ್ಲ, ಹಾಗೆ ದಟ್ ವಿಲ್ ಬಿ ದೇರ್. ಬಟ್ ಸ್ಟಿಲ್ ನಾನು ಐ ಹ್ಯಾವ್ ಡನ್ ಸಮಥಿಂಗ್ ಅನ್ನೋದಿದೆಯಲ್ಲ, ದಟ್ ಗಿವ್ಸ್ ಯು ಸೋ ಮಚ್ ಆಫ್ ಕಂಟೆಂಟ್ಮೆಂಟ್. ಈಗ ನೀವೇನೋ ಮಾಡ್ತೀರಾ, ಯಾರಿಗೋ ಒಂದು ಹೆಲ್ಪ್ ಮಾಡ್ತೀರಾ, ಆವಾಗ ನಿಮ್ಗೆ ಆಗೋ ಸಂತೋಷ ಇದೆಯಲ್ಲ, ದಟ್ ಈಸ್ ಪ್ರಸನ್ನಾತ್ಮ. ಅಥವಾ ನೀವು ಭಗವದ್ಗೀತೆ ಕ್ಲಾಸ್, ನನಗಂತೂ ಆಗುತ್ತೆ ಸರ್, ಭಗವದ್ಗೀತೆ ಕ್ಲಾಸ್ ಕೇಳ್ಬಿಟ್ಟು ಆ ಶ್ಲೋಕಗಳನ್ನೆಲ್ಲ ಹೇಳಿದಾಗ ಯು ಫೀಲ್ ಸೋ ಹ್ಯಾಪಿ. ಹೌದು, ವಿ ಆರ್ ಲರ್ನಿಂಗ್ ಸೋ ಮಚ್ ಅಲ್ವಾ, ಇಟ್ ಈಸ್ ಅ ಫುಡ್ ಫಾರ್ ಅವರ್ ಮೈಂಡ್ ಆ್ಯಂಡ್ ಆತ್ಮ. ಆ ಥರ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಕಂಟೆಂಟ್ಮೆಂಟ್ ಯು ಹ್ಯಾವ್ ಟು ಗೆಟ್ ಇಟ್. ಅದು ನೀವೇ ಪಡ್ಕೋಬೇಕು, ಯು ಕ್ಯಾನ್ ಗೆಟ್ ಇಟ್ ಫ್ರಮ್ ಔಟ್ಸೈಡ್. ಬೇರೆಯವರಿಂದ ತೊಗೊಳಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ಬ್ಯೂಟಿಫುಲ್ ಡೆಫಿನೇಷನ್ ಬೈ ಪತಂಜಲಿ. ಇನ್ನರ್ ಸ್ಟೇಟ್ ಆಫ್ ಜಾಯ್ ಆರ್ ಬ್ಲಿಸ್ ಆ್ಯಂಡ್ ಸ್ಯಾಟಿಸ್ಫೈಡ್ ಮೈಂಡ್ ರಿಗಾರ್ಡ್ಲೆಸ್ ಆಫ್ ಒನ್ಸ್ ಎನ್ವಿರಾನ್ಮೆಂಟ್, ಪ್ಲೆಷರ್, ಪೇನ್, ಪ್ರಾಫಿಟ್ ಆರ್ ಲಾಸ್, ಫೇಮ್ ಆರ್ ಕಂಟೆಂಟ್, ಸಕ್ಸಸ್ ಆರ್ ಫೇಲ್ಯೂರ್, ಸಿಂಪತಿ ಆರ್ ಹೇಟ್ರೆಡ್. ಇದೆಲ್ಲದನ್ನು ಮೀರಿ, ಅದು ಸಾಕ್ಷಿ ಭಾವ ಅಂತ ಹೇಳ್ತಿರಲ್ಲ ಸರ್, ದಟ್ ಇದು ಸ್ಟೇಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತಲ್ಲ, ದಟ್ ಈಸ್ ಕಾಲ್ಡ್ ಪ್ರಸನ್ನ ಆತ್ಮ. ದಟ್ ಹ್ಯಾಸ್ ಟು ಬಿ ದೇರ್ ಫಾರ್ ಹೆಲ್ತಿ ಲೈಫ್. ಪ್ರಸನ್ನ ಇಂದ್ರಿಯ. ನೆಕ್ಸ್ಟ್ ಪ್ರಸನ್ನೇಂದ್ರಿಯ ಹೇಗೆ ಬರುತ್ತೆ ನಿಮಗೆ? 5 ಸೆನ್ಸ್ ಆರ್ಗನ್ಸ್ ಆರ್ ಶ್ರೋತ್ರ, ಇಯರ್, ಸ್ಕಿನ್, ಐಸ್, ಟಂಗ್, ನೋಸ್. ಇದು 5 ಕರೆಕ್ಟಾಗಿರಬೇಕು. ಕಣ್ಣುಗಳು ಒಳ್ಳೆಯದನ್ನೇ ನೋಡಬೇಕು. ಒಳ್ಳೆಯದನ್ನೇ ನೋಡ್ತಾ ಇದ್ದರೆ ಆಗುತ್ತಾ? ಕೆಟ್ಟದ್ದನ್ನು ನೋಡಬೇಕು, ಆವಾಗಲೇ ನಮ್ಗೆ ಗೊತ್ತಾಗೋದು ಇದು ಒಳ್ಳೆಯದು ಅದು ಕೆಟ್ಟದ್ದು. ಸೊ ಅದು ದ ಡಿಸ್ಕ್ರಿಷನ್ ಹೆಂಗೆ ಬರುತ್ತೆ ನಮಗೆ? ಯು ಹ್ಯಾವ್ ಟು ಸ್ಟಡಿ ಎವ್ರಿಥಿಂಗ್. ನೀವು ಇದನ್ನು ನೋಡ್ಬಿಟ್ಟು ಅಯ್ಯೋ ಸುಮ್ಮನೆ ಹಿಂಗೆ ಹೊಟ್ಟೋದ್ರಾಗಲ್ಲ, ಅಲ್ಲೇನಿದೆ, ಇಲ್ಲೇನಿದೆ, ಇದೇ ದಿಕ್ಕಿಟ್ಟಿದ್ದಾರೆ. ಯುವರ್ ಮೈಂಡ್ ಹ್ಯಾಸ್ ಟು ವರ್ಕ್ ಲೈಕ್ ದಟ್. ಆವಾಗ ಯು ವಿಲ್ ನೋ. ಆವಾಗ ದಟ್ ಪ್ರಸನ್ನ ಇಂದ್ರಿಯ, ಓ ಇದು ಕೆಟ್ಟದ್ದು, ಸೊ ಇದಿದ್ರೆ ನೋಡು ನನಗೆ ಎಷ್ಟು ಖುಷಿ ಆಗ್ತಾ ಇದೆ, ಅದನ್ನು ನೋಡೋಣ ನಾವು. ಒಳ್ಳೆ ಬ್ಯೂಟಿಫುಲ್ ಮ್ಯೂಸಿಕ್ ಇಫ್ ಯು ಇಯರ್ ಇಯರ್ಸ್ ಹೇಳ್ತಾ ಇದ್ದೀನಿ ನಾನು. ಇಫ್ ಯು ಲಿಸನ್ ಟು ಸಮ್ ನೈಸ್ ಮ್ಯೂಸಿಕ್ ಯು ಫೀಲ್ ಸೋ ಹ್ಯಾಪಿ. ಒಳ್ಳೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡನ್ನು ಕೇಳಿದ್ರೆ ಖುಷಿ ಆಗುತ್ತೆ ನಮಗೆ. ಇವರದ್ದು ಬೇರೆ ಯಾವುದೋ ಈ ರ್ಯಾಪ್ ಅಲ್ಲ, ಐ ಡೋಂಟ್ ಲೈಕ್, ಮೇ ಬಿ ದೇರ್ ಆರ್ ಪೀಪಲ್ ಹು ಲೈಕ್ ದಟ್. ನಾನು ಅದು ತಪ್ಪು ಅಂತ ಹೇಳ್ತಿಲ್ಲ. ಇಟ್ ಡಿಪೆಂಡ್ಸ್ ಆನ್ ಅವರ್ ಇದು ಏನು, ನಾವು ಅದನ್ನು ತೊಡ್ಕೊಳ್ಳೋ ರೀತಿ ಮೇಲೆ ಹೋಗುತ್ತೆ. ಲೈಕ್ ಐ ಮೇ ನಾಟ್ ಲೈಕ್ ರ್ಯಾಪ್ ಮ್ಯೂಸಿಕ್, ಅಯ್ಯೋ ನಮ್ಗೆ ಕೇಳೋಕ್ಕಾಗಲ್ಲಪ್ಪ ಅದು, ಅಥವಾ ಡಿಸ್ಕೋ ಹಾಡು ನಂಗೆ ಕೇಳೋಕ್ಕಾಗಲ್ಲ. ಐ ಲೈಕ್ ಶಾಸ್ತ್ರೀಯ ಸಂಗೀತ, ದಟ್ ಗಿವ್ಸ್ ಪ್ಲೆಷರ್ ಟು ಮೈ ಮೈಂಡ್. ಸೊ ಹಾಗೆ ಇದ್ದಾರೆ. ಸೊ ರ್ಯಾಪ್ ಮ್ಯೂಸಿಕ್ ಅನ್ನೋಲ್ಲ, ನಾವು ಒಂದು ರಿಲ್ಯಾಕ್ಸೇಷನ್ ಕೊಡ್ಬೇಕಾದ್ರೆ ನಿಯರ್ಲಿ ಒಂದು 40 ಮಿನಿಟ್ಸ್ ಒಂದು ಮ್ಯೂಸಿಕ್ ಹಾಕ್ತೀನಿ, ಎವ್ರಿ ಒನ್ ವಿಲ್ ಬಿ ಹ್ಯಾಪಿ. ಬಟ್ ಅದೇ 40 ಮಿನಿಟ್ಸ್ ನಾವು ರ್ಯಾಪ್ ಮ್ಯೂಸಿಕ್ ಹಾಕಿದ್ರೆ ತಲೆನೋವು ಅಂತ. ಹೌದು, ಇಟ್ ಡಿಸ್ಟರ್ಬ್ಸ್ ದಿ ಮೈಂಡ್. ಅದು ಹಾಳು ಮಾಡುತ್ತೆ. ಅದು ವಿತೌಟ್ ಅವರ್ ನಾಲೆಡ್ಜ್. ಅಫ್ಕೋರ್ಸ್ ಇವಾಗ ಅದು ಕ್ರೇಜ್ ಇದೆ, ಎವ್ರಿಬಡಿ ಲರ್ನ್ಸ್ ಬ್ರೇಕ್ ಡಾನ್ಸ್, ಎವ್ರಿಬಡಿ ಕಂಟೆಂಪ್ರರಿ ಡಾನ್ಸಸ್. ಅಲ್ಲ, ಅದು ತಪ್ಪು ಅಂತ ನಾವು ವಿ ಕಾಂಟ್ ಜಡ್ಜ್ ಲೈಕ್ ದಟ್. ಇದು ತಪ್ಪು, ಇದು ಸರಿ. ಇಟ್ ಈಸ್ ದೇರ್ ವಿಶ್, ವಿಲ್ ಆ್ಯಂಡ್ ವಿಶ್. ಅವ್ರಿಗೆ ಅದಿಷ್ಟ ಇದ್ದರೆ ಕಲ್ತ್ಕೊಳ್ಳಿ. ಬಟ್ ಏನಂದರೆ ಅದು ದಟ್ ಹ್ಯಾಸ್ ಟು ಗಿವ್ ಕಂಟೆಂಟ್ಮೆಂಟ್. ಬಟ್ ಅಟ್ ಸರ್ಟನ್ ಪಾಯಿಂಟ್ ಆಫ್ ಟೈಮ್, ಮೈಕಲ್ ಜಾಕ್ಸನ್ ಯು ಮೈಟ್ ಹ್ಯಾವ್ ಸೀನ್, ಅವ್ರು ಏನು 50 ವರ್ಷಕ್ಕೆ ಹಿ ನೆವರ್ ಯೂಸ್ ಟು ಟೇಕ್ ಫುಡ್. ಒಂದು 15ರಿಂದ 50 ಮಾತ್ರೆ ತೊಗೊಳ್ಳೋರಂತೆ, ಒಂದು ವೈಟಮಿನ್, ಒಂದು ಕ್ಯಾಲ್ಶಿಯಮ್. ವಾಟ್ ಈಸ್ ದ ಯೂಸ್? ಆ್ಯಂಡ್ ಈ ಡೈಡ್ ಅಟ್ ವೆರಿ ಯಂಗ್ ಏಜ್, 50+ ಏನೋ ಸತ್ತೋದ ಅವನು. ವಾಟ್ ಈಸ್ ದ ಯೂಸ್? ಬರೀ ಮಾತ್ರೆಗಳಿಂದ ನೀವು ಜೀವನ ತುಂಬಿಸ್ಕೊಂಡು, ಹೊಟ್ಟೆ ತುಂಬಿಸ್ಕೊಂಡು ಮನಸ್ಸು ಸಂತೋಷ ಇಲ್ಲ, ಏನೂ ಇಲ್ಲ. ವಾಟ್ ಈಸ್ ದ ಯೂಸ್?
ಮತ್ತು ನೆಕ್ಸ್ಟು ತ್ವಕ್, ಸ್ಕಿನ್ಗೆ ಯಾವುದು ನೀವು ಸ್ಕಿನ್ ಪ್ರಸನ್ನತಾ ಬರೋದು ಹೇಗೆ? ವೆನ್ ಯು ಟಚ್ ಸಮಥಿಂಗ್ ಯು ಫೀಲ್ ಹ್ಯಾಪಿ. ಏನೋ ಒಂದು ಮುಟ್ತೀರಾ, ಚೆನ್ನಾಗಿ ಅನಿಸುತ್ತೆ. ಇದು ಮುಟ್ಟಿದ್ರೆ ರೇಷ್ಮೆ ಸೀರೆ ತುಂಬ ಚೆನ್ನಾಗಿರೋದು, ಕಂಚಿ ಸೀರೆ ಮುಟ್ಟಿದ್ರೆ ಸೋ ನೈಸ್ ಅಲ್ಲ, ಇಟ್ ಈಸ್ ಹ್ಯೂಮನ್ ಅನಿಸುತ್ತೆ. ಅಥವಾ ಫ್ಲರ್ರಿ ಇದು ಟೆಡ್ಡಿ ಬೇರ್ನ ಮುಟ್ಟಿದ್ರೆ ಖುಷಿಯಾಗಲ್ವಾ ಆ ಥರ. ಅಥವಾ ನಮ್ಮ ಮಕ್ಕಳನ್ನ ಪುಟ್ಟ ಮಗುನ ಮುಟ್ಟಿದ್ರೆ ಎಷ್ಟು ಖುಷಿಯಾಗುತ್ತೆ ನಮಗೆ. ಅಯ್ಯೋ ಎಷ್ಟು ಚೆನ್ನಾಗಿ ಅನಿಸುತ್ತಲ್ಲ, ಎಷ್ಟು ಸಾಫ್ಟ್ ಇದೆ ಸ್ಕಿನ್ ಎಲ್ಲ, ಯು ಫೀಲ್ ಸೋ ಹ್ಯಾಪಿ. ಸೊ ಆ ಥರ ನಿಮಗೆ ಮನಸ್ಸು ಪ್ರಸನ್ನತೆ ಬರುತ್ತೆ ಥ್ರೂ ದಿ ಪಂಚಜ್ಞಾನೇಂದ್ರಿಯಾಸ್. ಪಂಚಜ್ಞಾನೇಂದ್ರಿಯಾಸ್ ಆರ್ ಕಾಲ್ಡ್ ವಿಂಡೋಸ್ ಟು ದಿ ಎಕ್ಸ್ಟರ್ನಲ್ ವರ್ಲ್ಡ್. ಸೊ ನೆಕ್ಸ್ಟ್ ಚಕ್ಷು, ಐಸ್ ಹೇಳಿದೆ ಆಗಲೇ, ಚೆನ್ನಾಗಿರೋದು ನೋಡಬೇಕು. ಯು ಹ್ಯಾವ್ ಟು ಸಿ ಎ ಬ್ಯೂಟಿಫುಲ್ ಪೇಂಟಿಂಗ್, ಯು ಹ್ಯಾವ್ ಟು ವಾಚ್ ಎ ಬ್ಯೂಟಿಫುಲ್ ಡಾನ್ಸ್ ಪ್ರೋಗ್ರಾಮ್, ಅಥವಾ ಒಳ್ಳೆ ಮೂವಿ, ಹಳೆಯ ಮೂವೀಸ್ ಎಲ್ಲ ನಮ್ಗೆ ಇಷ್ಟ ಇರೋದು ಹೇಳ್ಬಿಟ್ಟೆ. ಈವನ್ ವಿತ್ ವಾಟ್ ಎವರ್ ಗಿವ್ಸ್ ಹ್ಯಾಪಿನೆಸ್ ಟು ಯು. ಅಂದರೆ ಚೆನ್ನಾಗಿರೋದು ತಿನ್ನಬೇಕು. ಹಸುವಿಗೆ ಏನೋ ಸಿಕ್ಕಿದೆಲ್ಲ ತಿಂದರೆ ಖುಷಿಯಾಗಲ್ಲ. ಕೆಲವ್ರಿಗೆ ಪಾನಿಪುರಿ ತಿಂದರೆ ಖುಷಿಯಾಗುತ್ತೆ, ಕೆಲವ್ರಿಗೆ ನಾವು ಒಬ್ಬಟ್ಟು ತಿಂದರೆ ಖುಷಿಯಾಗುತ್ತೆ, ಕೆಲವ್ರಿಗೆ ಇನ್ನೊಂದು ಮೊಟ್ಟೆ ತಿಂದರೆ ಖುಷಿಯಾಗುತ್ತೆ, ಕೆಲವ್ರಿಗೆ ಇನ್ನೊಂದು ಏನೋ ತಿಂದರೆ ಹಾಗೆ. ವಾಟ್ ಎವರ್ ಗಿವ್ಸ್ ಹ್ಯಾಪಿನೆಸ್ ಟು ಯು. ಘ್ರಾಣ ನೋಸ್, ಒಳ್ಳೆ ಜಾಸ್ಮಿನ್, ಮಲ್ಲಿಗೆ ಪರಿಮಳ ಬಂದರೆ ಎಷ್ಟು ಆಹ್ಲಾದ, ಅದು ಖುಷಿಯಾಗುತ್ತಲ್ವ. ಅದೇ ಬೇರೆ ಏನೋ ಇದು ಮೇಧ್ಯ ಅಂತಾರೆ, ಅದರದ್ದು ವಾಸನೆ ಬಂದರೆ ಹೆಂಗಿರುತ್ತೆ, ಅಸಹ್ಯ ಅನಿಸುತ್ತೆ. ಆ್ಯಂಡ್ ಸೊ ದಟ್ ಈಸ್ ಇಟ್ ಕನೆಕ್ಟ್ಸ್ ಮನಸ್ ಆ್ಯಂಡ್ ಆತ್ಮ ವಿತ್ ದಿ ಎಕ್ಸ್ಟರ್ನಲ್ ಅಟ್ಮಾಸ್ಫಿಯರ್. ಆ್ಯಂಡ್ ದೆನ್ ಪ್ರಸನ್ನ ಮನಸ್ಸು, ಈಕ್ವಿಲಿಬ್ರಿಯಮ್ ಆಫ್ ದಿ ಮೈಂಡ್. ಈಕ್ವಿಲಿಬ್ರಿಯಮ್ ಆಫ್ ದಿ ಮೈಂಡ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಗೆಟ್. ಅದು ಇಂದ್ರಿಯಾಣಾಂ ಹಿ ಚಲತಾಂ ಅಂದರೆ ಅದೇ ಆವಾಗಲೇ ಹೇಳಿದ್ದೀನಿ ನಾನು, ಮನಸ್ಸು ಇಸ್ ಛಲ ಇಲ್ಲ. ಅಫ್ಕೋರ್ಸ್ ಇದರಲ್ಲಿ ಮಹಾಭಾರತದಲ್ಲಿ ಯುಧಿಷ್ಠಿರಂಗೆ ಹೇಳ್ತಾರೆ, ಮನಸ್ಸು ನಿನ್ಗೆ ಯಾವುದು ತುಂಬ ಆಶ್ಚರ್ಯ ಆಗುತ್ತೆ ಅಂದರೆ, ಮನಸ್ಸು ಇವತ್ತು ಇಲ್ಲಿರುತ್ತೆ, ನಾಳೆ ಇನ್ನೆಲ್ಲೋ ಇರುತ್ತೆ. ಈ ಒಂದು ಕ್ಷಣ ಇವಾಗ ನಾನು ಇಲ್ಲಿ ಇದ್ದೀನಿ ಅಂದರೆ ನನ್ನ ಮನಸ್ಸು ಇಲ್ಲಿದೆ, ಇನ್ನೊಂದು ಕ್ಷಣದಲ್ಲಿ ಅದೆಲ್ಲೋ ಅಮೆರಿಕಾಗೆ ಹೋಗ್ಬೋದು, ಬಟ್ ಸ್ಟಿಲ್ ಮನಸ್ಸು ಇಲ್ಲೇ ಇದೆ, ಚಲತಾಮ, ಅದು ಓಡಾಡಲ್ಲ ಮನಸ್ಸು. ಅದು ಇಂದ್ರಿಯಾಣಿ ಈ ಚಲತಾಮ ಅಂದರೆ ಮನಸ್ಸು ಓಡಾಡಲ್ಲ, ನಮ್ಮ ಇಂದ್ರಿಯ ಪಂಚ ಜ್ಞಾನೇಂದ್ರಿಯಗಳು ಓಡಾಡುತ್ತೆ. ಕಣ್ಣು ಅಲ್ಲಿ ಇಲ್ಲಿ ಓಡಾಡಿದ್ರೆ ಅವಾಗ ಮನಸ್ಸು ಅಲ್ಲಿಗೆ ಹೋಗುತ್ತೆ. ಮನಸ್ಸುನ್ನೇ ನೀನು ಇಲ್ಲಿ ನೋಡ್ತಿದ್ರೆ ನನ್ನ ಮನಸ್ಸು ಅಲ್ಲಿಗೆ ಹೋಗಬೇಕು ಅಂದರೆ ಅಟ್ಲೀಸ್ಟ್ ಅಲ್ಲಿ ಏನಿದೆ ಅಂತ ನಂಗೆ ಗೊತ್ತಾಗಬೇಕಲ್ಲ. ಅದು ಗೊತ್ತಾಗಬೇಕಂದ್ರೆ ಕಣ್ಣು ಅಲ್ಲಿಗೆ ಹೋಗಬೇಕು. ಬಟ್ ಅದು ಕಣ್ಣು ಮುಚ್ಕೊಂಡ್ಬಿಟ್ಟು ಹೋಗಬೇಕಂದ್ರೆ ಹೋಗುತ್ತೆ ಮನಸ್ಸು ಎಲ್ಲಿಗೋ, ಬಟ್ ದೃಶ್ಯ ಇರೋದಿಲ್ಲ. ಇವಾಗ ಕುರುಡರಿಗೆ ಕನಸು ಬಿದ್ದರೆ ಅದರಲ್ಲಿ ಕಲರ್ಸ್ ದೃಶ್ಯ ಇರಲ್ಲ. ದೇ ಕ್ಯಾನ್ ಹ್ಯಾವ್ ಹಿಯರ್ ದಿ ಸೌಂಡ್, ಸೇಮ್ ಥಿಂಗ್. ತದಸ್ಯ ಹರತಿ ಪ್ರಜ್ಞಾ ವಾಯುನ ವಿವಾಂಭಸಿ ಅಂದರೆ ಇದು ಗಾಳಿ ಹೆಂಗೆ ನೀರನ್ನು ಅಂಬ ಅಂದರೆ ನೀರನ್ನು ಬೇರೆ ಕಡೆಗೆ ಸ್ಪ್ರಿಂಕ್ಲಿಂಗ್ ಮಾಡ್ತಾರಲ್ಲ, ಈಗ ಇಲ್ಲಿಂದ ಮಳೆ ಬಿದ್ದರೆ ಅಥವಾ ಸರ್ ಹಾಂ ಎಸ್ ಬೋಟ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್. ಈಗ ಇದರಲ್ಲಿ ವಾಯು ಎಲ್ಲಿಗೆ ಅದನ್ನು ತಳ್ಳುತ್ತೋ ಅಲ್ಲಿಗೆ ಹೋಗುತ್ತೆ. ಹಾಗೆ ಈವನ್ ದ ಇಂದ್ರಿಯಾಸ್ ರೆಸ್ಟ್ ಬೇಕಾ ಅನ್ನೋದ್ರು ಪರವಾಗಿಲ್ಲ. ಹಾಗೆ ಇಂದ್ರಿಯಗಳು ಅಷ್ಟೇ, ಮನಸ್ಸು ತಳ್ಳುತ್ತದನ್ನು, ಆದರೆ ಮನಸ್ಸು ಅಲ್ಲಿಗೆ ಹೋಗಲ್ಲ. ಮತ್ತು ಹ್ಯೂಮನ್ ಪರ್ಸನಾಲಿಟಿ ಡಿಪೆಂಡ್ಸ್ ಆನ್ ಮನಸ್ ಹ್ಯಾಸ್ ತ್ರಿಗುಣಾಸ್, ಸತ್ವ, ರಜಸ್ ಆ್ಯಂಡ್ ತಮಸ್. ಅದು ಸತ್ವ ಗುಣ ಒಂದು ಮೆಂಟಲ್ ಸ್ಟ್ರೆಂತ್ ಇದೆಲ್ಲ ನೋಡಿ, ಸಾತ್ವಿಕ್ ಪರ್ಸನಾಲಿಟಿ, ರಾಜಸಿಕ ಪರ್ಸನಾಲಿಟಿ, ದೀಸ್ ಆರ್ ಆಲ್ ದಿ ಗುಣಾಸ್ ಆಫ್ ದಿ ಮೈಂಡ್. ಈ ಸಾತ್ವಿಕ ಪರ್ಸನಾಲಿಟಿ ಅಂದರೆ ಈ ಥರ ಒಳ್ಳೆ ಗುಣಗಳಿರುತ್ತೆ. ಮೆಂಟಲ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ, ರೆಸ್ಪೆಕ್ಟ್ ಫಾರ್ ಗುರೂಸ್, ನಾನ್ ವೈಲೆನ್ಸ್, ಕೈಂಡ್ನೆಸ್, ಸೈಲೆಂಟ್ ಡಿಮೀನರ್ ಅಂದರೆ ಥರ ಸ್ಥಿತಪ್ರಜ್ಞತೆ ಇರುತ್ತೆ ಅಂತ, ಸೆಲ್ಫ್ ಕಂಟ್ರೋಲ್ ಆ್ಯಂಡ್ ಮೆಡಿಟೇಟಿವ್, ಈ ಥರ ಒಳ್ಳೆ ಗುಣಗಳಿರುತ್ತೆ ಮನಸ್ಸಿಂದು. ಆಮೇಲೆ ರಜಸ್ ಗುಣಗಳು, ಇದು ಬೇಕಾ ಹೇಳ ಪೂರ್ತಿ ಇಲ್ಲ ಜಸ್ಟ್ ಸ್ಕಿಪ್. ರಜಸ್ ಅಂದರೆ ಎಂಥೂಸಿಯಾಸಮ್. ಇದು ಏನಂದರೆ ಬರೀ ಸತ್ವ ಮಾತ್ರ ಒಳ್ಳೆಯದು, ರಜಸ್ಸು ತಮಸ್ಸು ಒಳ್ಳೆಯದಂತ ಅಲ್ಲ ಅಂತಲ್ಲ. ಇಟ್ ಈಸ್ ಓನ್ಲಿ ಕ್ವಾಲಿಟೀಸ್. ಹೂಎವರ್ ಇಟ್ ಈಸ್ ಬರೀ ಸಾತ್ವಿಕ ಅಂತ ಇರಲ್ಲ.
It will always be a combination of both rajas tamas, rajas and sattva and tamas ಹಂಗಿರುತ್ತೆ. ಸೊ ರಜಸ್ ಇರೋರಿಗೆ ಎಂಥೂಸಿಯಾಸಮ್ ಜಾಸ್ತಿ ಇರುತ್ತೆ, ಎಲ್ಲ ಕಲ್ತ್ಬಿಡಬೇಕು, ಎಲ್ಲ ತಿಳ್ಕೊಂಬಿಡಬೇಕು, ಅದು ಎಂಥೂಸಿಯಾಸಮ್. ಇಂಟ್ರೆಸ್ಟ್, ಆ್ಯಕ್ಟಿವಿಟಿ ಇರುತ್ತೆ, ಮತ್ತು ರೆಸ್ಟ್ಲೆಸ್ನೆಸ್ ಒಂಥರ ದಿ ಕಾಂಟ್ ಬಿ ಕಾಮ್. ಟಕ 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 ಟಕ. ಐ ಹ್ಯಾವ್ ಎ ಫ್ರೆಂಡ್, ಅವರ ಹಂಗೆ ಶಿ ವೋಂಟ್ ಸ್ಟ್ಯಾಂಡ್ ಎಟ್ ಒನ್ ಪ್ಲೇಸ್. ಅವ್ರಿಗೆ ಎಲ್ಲ ಗೊತ್ತಾಗಬೇಕು, ಎಲ್ಲ ತಿಳ್ಕೊಂಬಿಡಬೇಕು, ಎಲ್ಲನೂ ಪಡ್ಕೊಂಬಿಡಬೇಕು. ದೇ ವಿಲ್ ಹ್ಯಾವ್ ಇಂಟ್ರೆಸ್ಟ್ ಇನ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಡಿಸೈರ್, ಆಸೆಗಳು ಜಾಸ್ತಿ. ಗ್ರೀಡು ಇರುತ್ತೆ, ಒಂಥರ ಇನ್ನೊಬ್ಬರ ಹತ್ರ ಇದ್ದರೆ ಅಸೂಯೆ, ಆ ಥರದ್ದೆಲ್ಲ ಜಾಸ್ತಿ ಇರುತ್ತೆ. ತಮಸ್ ಕಾಶಿಯಸ್ನೆಸ್, ಅಪ್ರಹೆನ್ಷನ್, ರಿವೆಂಜ್ಫುಲ್, ಹಾರ್ಡ್ ವರ್ಕಿಂಗ್ ಮೆಟೀರಿಯಲ್ಸ್. ತಮಸ್ ಅಂದರೆ ಒಂದು ಸ್ವಲ್ಪ ಆ್ಯಕ್ಟಿವಿಟಿ ಕಡಿಮೆ ಇರುತ್ತೆ, ಬಟ್ ಸ್ಟಿಲ್ ಅವರಿಗೆ ಎಚ್ಚರಿಕೆ ಅಂದರೆ ಕೂತ್ಕೊಂಡೇ ಎಲ್ಲ ಅಬ್ಸರ್ವ್ ಮಾಡ್ತಾರೆ. ದೇ ವೋಂಟ್ ಗೋ ದೇರ್. ಅವ್ರು ಏನೂ ಹೇಳಲ್ಲ, ನೀನು ಹಿಂಗೆ ತಪ್ಪು ಮಾಡ್ತಿದ್ಯಾ, ನೀನು ಹಿಂಗೆ ಮಾಡಬಾರೋ ದೇ ವೋಂಟ್. ಅದೇ ರಾಜಸಿಕ ಪರ್ಸನಾಲಿಟಿ ಅವ್ರು ಹೇಳ್ತಾರೆ, ನೀನು ಸರಿ ಇಲ್ಲ, ನೀನು ತಪ್ಪು ಮಾಡ್ತೀನಿ. ಬಟ್ ದೀಸ್ ಪೀಪಲ್ ದೇ ಅಬ್ಸರ್ವ್, ಎಲ್ಲ ಮನಸ್ಸಿನಲ್ಲೇ ಕ್ಯಾಲ್ಕುಲೇಟ್ ಮಾಡ್ತಾರೆ. ಪ್ರಿಂಟ್ ಮಾಡಿದ್ರೆ ಇವಾಗ ಮಾಡ್ಕೊಳ್ಳಿ ಬಿಡು, ನಮಗೇನಾಗಬೇಕಾಗಿದೆ, ಅವಳು ತಾನೇ ಬೈಸ್ಕೊಳ್ಳೋದು, ನಮಗೇನು, ಆ ಥರ ಮೆಂಟಾಲಿಟಿ. ರಿವೆಂಜ್ ತಗೋತಾರೆ ಯಾವಾಗ ವೆನ್ ಟೈಮ್ ಕಮ್ಸ್. ಒಳಗೇ ಇಟ್ಕೊಳ್ಳೋದು ಎಲ್ಲ ಮನಸ್ಸಿನಲ್ಲಿ, ಅವನ್ನೆಲ್ಲ ಮಾಡ್ತೀನಿರೋ ಅವನಿಗೆ ಸಮಯ ಬರಲಿ, ಅದು ಟೀಚಿಂಗ್ ಮೇಲೆ ಆ ಥರ ಮೆಂಟಾಲಿಟಿ. ಹಾರ್ಡ್ ವರ್ಕಿಂಗ್, ದೇ ವರ್ಕ್ ಹಾರ್ಡ್. ಆ್ಯಂಡ್ ಮೆಟೀರಿಯಲಿಸ್ಟಿಕ್, ತುಂಬ ಎಲ್ಲ ಪ್ರಾಪಂಚಿಕ ವಸ್ತುಗಳು ಏನೇನಿರುತ್ತೆ ಅದ್ರ ಮೇಲಿನ ಆಸೆ ಜಾಸ್ತಿ ಇರುತ್ತೆ. ಆಮೇಲೆ ಇವಾಗ ಇದಿಷ್ಟು ಹೇಳಿದೆ, ಸಮದೋಷ ಸಮಾಧಿಷ್ಟ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನನ, ಇದೆಲ್ಲ ನಾರ್ಮಲ್ ಕಂಡೀಷನ್ನಲ್ಲಿದ್ದು ಮನಸ್ಸಿನ. ಅದಕ್ಕೆ ಅದು ಹೆಲ್ತ್ ಡಿಫೈನ್ ಮಾಡಬೇಕಾದ್ರೆ ಈ ಸತ್ವ ರಜಸ್ ತಮ ಗುಣಗಳು ಹೆಲ್ತಿಯಾಗಿರಬೇಕು. ಅದು ಸರಿಯಾಗಿದ್ದರೆ ಮಾತ್ರ ಯು ವಿಲ್ ಬಿ ಹೆಲ್ತಿ. ಇವಾಗ ಅಷ್ಟು ಆಯಿತು. ಈಗ ಆ ಹೆಲ್ತ್ ಬೇಸಿಸ್ ಮೇಲೆ ಆಯುರ್ವೇದದಲ್ಲಿ 3 ಬಾಡಿ ಟೈಪ್ಸ್ ದೇ ಹ್ಯಾವ್ ಎಕ್ಸ್ಪ್ಲೇನ್ಡ್. ವಾಟ್ ಆರ್ ದೀಸ್ ಬಾಡಿ ಟೈಪ್ಸ್? ಅದಕ್ಕೆ ನಾವು ಪ್ರಕೃತಿ ಅಂತ ಹೇಳ್ತೀವಿ. ಕೇಳಿದ್ದೀರಾ? ಪ್ರಕೃತಿ, ವಾತ ಪ್ರಕೃತಿ, ಪಿತ್ತ ಪ್ರಕೃತಿ ಕೇಳಿದ್ರೆ ಹೇಳಿರ್ಬೋದಲ್ಲ. ಅಯ್ಯೋ ಪ್ರಕೃತಿ ಅವನು ಹಾಗೆ ಏನೂ ಮಾಡೋಕ್ಕಾಗಲ್ಲ. ದಟ್ ಹುಟ್ಟು ಗುಣ ಅಂತ ನಾವು ಹೇಳ್ತೀವಿ. ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ. ದಟ್ ಪ್ರಕೃತಿ ಬೋತ್ ಆಫ್ ಮೈಂಡ್ ಆ್ಯಂಡ್ ಬಾಡಿ, ದಟ್ ವಿಲ್ ನೆವರ್ ಗೋ. ಅದು ನ್ಯಾಚುರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನ್ ಇಂಡಿವಿಜುವಲ್, ಹುಟ್ಟಿದಾಗಲಿಂದ ಬಂದ್ಬಿಟ್ಟಿರುತ್ತೆ. ಸೊ ಆ ಥರದ್ರಲ್ಲಿ ವಾತ ಪಿತ್ತ ಕಫ 3 ಬಾಡಿ ಟೈಪ್ ಹೇಳಿದ್ದಾರೆ. ಬಟ್ ಯಾವಾಗಲೂ ಬರೀ ವಾತ ಬರೀ ಪಿತ್ತ ಅಂತ ಇರೋದಿಲ್ಲ. ದೇರ್ ವಿಲ್ ಆಲ್ವೇಸ್ ಬಿ ಎ ಕಾಂಬಿನೇಷನ್ ಆಫ್ ವಾತ ಪಿತ್ತ. ಆ ಥರ ಪರ್ಮ್ಯುಟೇಷನ್ಸ್, ಕಾಂಬಿನೇಷನ್ ಒಂದು ಹೆಚ್ಚಿರುತ್ತೆ, ಒಂದು ಕಮ್ಮಿ ಇರುತ್ತೆ. ಯಾ, ನೇಚರ್ ಆಫ್ ದಿ ಬಾಡಿ. ಆ ಬಾಡಿ ನೇಚರ್ ಇಸ್ ಆಲ್ವೇಸ್ ಡಿಪೆಂಡೆಂಟ್ ಆನ್ ತ್ರಿದೋಷ, ಸಮದೋಷ, ಅಗ್ನಿ, ಅದರ ಮೇಲೆ ಡಿಪೆಂಡೆಂಟ್ ಈ ಬಾಡಿ ಪ್ರಕೃತೀಸ್. ಸೊ ಫಸ್ಟ್ ದೋಷಗಳು, ವಾತಕ್ಕೆ ವಾಯು ಆ್ಯಂಡ್ ಆಕಾಶ ಅಲ್ಲಿ ಬೇಸಿಕ್ ಎಲಿಮೆಂಟ್ಸ್. ಸೊ ಅಲ್ಲಿ ಗುಣ ಬಂದು ರಜೋಗುಣ. ಈಗ ಅವಾಗಲೇ ಹೇಳಿದ್ನಲ್ಲ ರಜೋಗುಣ ಅಂದರೆ ಏನು. ಪಿತ್ತಕ್ಕೆ ಅಗ್ನಿ ಮತ್ತು ಜಲ, ಅಲ್ಲಿ ಸತ್ವಗುಣ ಇಸ್ ಮೋರ್ ಇಂಪಾರ್ಟೆಂಟ್. ಅಂದರೆ ಕಫಕ್ಕೆ ಪೃಥ್ವಿ ಆ್ಯಂಡ್ ಜಲ, ತಮೋಗುಣ. ಇಲ್ಲಿ ವಾತ ಪಿತ್ತ ಕಫ 3 ಜನ ತೋರಿಸಿದ್ದೀವಿ. ವಾತ ಅಂದರೆ ಲೀನ್ ಬಾಡಿ, ಪಿತ್ತ ದೇರ್ ವಿಲ್ ಬಿ ಐ ಮೀನ್ ದೇ ಆರ್ ಅ ಬಿಟ್ ಓಕೆ, ಆ್ಯಂಡ್ ದೆನ್ ಕಫ ಒಂದು ಸ್ವಲ್ಪ ದಪ್ಪ ಇರುತ್ತೆ. ಕಫ ಪ್ರಕೃತಿ ಪರ್ಸನ್ಸ್ ಆರ್ ಆಲ್ವೇಸ್ ವೆಲ್ ಬಿಲ್ಟ್. ಇಲ್ಲಿ ಅದರದ್ದು ಗುಣಗಳೆಲ್ಲ ಹೇಳಿದೆ ಸರ್. ಆ ಕಡೆ ಫಿಸಿಕಲ್ ಟ್ರೈಟ್ಸ್. ಈಗ ಫಿಸಿಕಲ್ ವಾತ ಪಿತ್ತ ಕಫ ಹೆಂಗಿರುತ್ತೆ ಬಾಡಿ ಫ್ರೇಮ್ ಅಂದರೆ, ಫಸ್ಟ್ ವಾತದಲ್ಲಿ ಥಿನ್ ಇರ್ತಾರೆ, ದೇ ಆರ್ ವೆರಿ ಥಿನ್. ಪಿತ್ತ ಮೀಡಿಯಮ್ ಬಾಡಿ ಫ್ರೇಮ್. ಕಫದಲ್ಲಿ ಹೆಫ್ಟಿ, ಫಿಂಗರ್ ನೇಲ್ಸ್ ಕ್ರ್ಯಾಕಿಂಗ್ ಆ್ಯಂಡ್ ಥಿನ್. ಪಿತ್ತ ಪಿಂಕ್ ಆ್ಯಂಡ್ ಸಾಫ್ಟ್. ಇದು ಕಫ ವೈಟ್ ಅಂತ. ಕಫ ಪ್ರಕೃತಿಯಲ್ಲಿ ಒಂದು ಸ್ವಲ್ಪ ವೈಟ್ ಇರುತ್ತೆ. ನೀವೇ ನಿಮಗೆ ಇದು ತಿಳ್ಕೊಂಡು ಜಸ್ಟ್ ಯು ಕ್ಯಾನ್ ಅಬ್ಸರ್ವ್ ನಿಮ್ಮ ಅಕ್ಕಪಕ್ಕದ್ದು, ನಿಮ್ಮದೇ ನೀವು ನೋಡ್ಕೊಳ್ಳಿ. ನೀವು ಯಾವ ಪ್ರಕೃತಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಬೇಸ್ಡ್ ಆನ್ ದಟ್ ಯು ಕ್ಯಾನ್ ಮಾಡಿಫೈ ಯುವರ್ ಆಹಾರ. ಮತ್ತು ಹೇರ್ ವಿಲ್ ಬಿ ಥಿನ್ ಆ್ಯಂಡ್ ಡ್ರೈ.
ಪಿತ್ತ ಗ್ರೇ ಆ್ಯಂಡ್ ಬಾಲ್ಡ್ನೆಸ್ ಬೇಗ ಬರುತ್ತೆ ಪಿತ್ತ ಪ್ರಕೃತಿಯವರಿಗೆ. ಮತ್ತು ಬೇಗ ವೈಟ್ ಹೇರ್ಸ್, ಗ್ರೇಯಿಂಗ್ ಆಫ್ ದಿ ಹೇರ್ಸ್ will be very soon for pitta persons. And then kapha, it will be silky, curly and dense. Next, pulse rate. These are all scientifically studied. ಇದೆಲ್ಲ ಸೈಂಟಿಫಿಕಾಗಿ ಸ್ಟಡಿ ಮಾಡಿ ಚಾರ್ಟ್ ಪ್ರಿಪೇರ್ ಮಾಡಿರೋದು. ರೆಸ್ಟಿಂಗ್ ಪಲ್ಸ್ will be 80 to 100 in ವಾತ, ಪಿತ್ತದಲ್ಲಿ 70 to 80, ಕಫದಲ್ಲಿ it will be even more less. Weight low and bony, and pitta medium and muscular. ಕಫದಲ್ಲಿ ಓವರ್ ವೆಯ್ಟ್ ಇರ್ತಾರೆ. ಕಫ ಪ್ರಕೃತಿ ಪರ್ಸನ್ಸ್ ವಿಲ್ ಹ್ಯಾವ್ ಮೋರ್ ಬೋನಿ ವೆಯ್ಟ್ ಆ್ಯಂಡ್ ಆಲ್ಸೋ ಲಿಟಲ್ ಬಿಟ್ ಆಫ್ ಮೋರ್ ಫ್ಯಾಟ್ ಇರೋದ್ರಿಂದ ಅವರಿಗೆ ವೆಯ್ಟ್ ಜಾಸ್ತಿ ಇರುತ್ತೆ. ಬೊವೆಲ್ ಮೂಮೆಂಟ್ಸ್ ಅಂದರೆ ಗೊತ್ತಲ್ವಾ? ಅದು ಸ್ಮಾಲ್ ಹಾರ್ಡ್ ವಿತ್ ಗ್ಯಾಸ್ ಫ್ರೀಕ್ವೆಂಟ್ಲಿ ಕಾನ್ಸ್ಟಿಪೇಟೆಡ್. ಅಂದರೆ ಇವ್ಯಾಕ್ಯುಯೇಷನ್ ಆಫ್ ದಿ ಫೀಸಿಸ್ ಹೆಂಗಿರುತ್ತೆ? ವಾತ ಪೀಪಲ್ ಅವರಿಗೆ ಒಂಥರ ಈ ಬುಲೆಟ್ ಅಂತ ಹೇಳ್ತಾರೆ, ಆ ಥರ ವಾಟ್ ಫೀಸಸ್ ದ ಪಾಸ್, ಅದು ಒಂಥರ ಹಾರ್ಡ್ ಸ್ಟೂಲ್ಸ್ ಇರುತ್ತೆ. ಆಮೇಲೆ ತುಂಬ ಗ್ಯಾಸ್ ಪಾಸ್ ಮಾಡ್ತಾರೆ ವಾತ ಪ್ರಕೃತಿ ಪರ್ಸನ್ಸ್. ಆಮೇಲೆ ಪಿತ್ತದವರು ಲೂಸ್ ಆ್ಯಂಡ್ ಬರ್ನಿಂಗ್, ಅವ್ರಿಗೆ ಒಂದು ಸ್ವಲ್ಪ ಲೂಸ್ ಮೋಷನ್ ಜಾಸ್ತಿ ಪಿತ್ತ ಪೀಪಲ್. ಸ್ವಲ್ಪ ಅವ್ರಿಗೆ ಗಟ್ಟಿ ಹಾರ್ಡ್ ಸ್ಟೂಲ್ಸ್ ಇರಲ್ಲ, ಇಟ್ ವಿಲ್ ಆಲ್ವೇಸ್ ಬಿ ಲೂಸ್ ಸ್ಟೂಲ್ಸ್. ಅದು ದೇವ್ರ ಪ್ರಕೃತಿ, ಅದು ಏನು ಮಾಡೋಕ್ಕಾಗಲ್ಲ. ಯು ಕ್ಯಾನ್ ಚೇಂಜ್ ಇಟ್ ಈವನ್ ಇಫ್ ಯು ಟೇಕ್ ಮೆನಿ ಮೆಡಿಸಿನ್ಸ್. ಆಮೇಲೆ ಕಫ ಪ್ರಕೃತಿ ಮಾಡರೇಟ್ ಆ್ಯಂಡ್ ಸಾಲಿಡ್, ಅವರಿಗೆ ನಾರ್ಮಲ್ ಇರುತ್ತೆ, ಸಾಲಿಡ್ ಆ್ಯಂಡ್ ಮಾಡರೇಟ್. ಫೋರ್ ಹೆಡ್ ಸೈಜ್, ವಾತ ಪೀಪಲ್ಗೆ ಸ್ಮಾಲ್ ಫೋರ್ ಹೆಡ್. ಪಿತ್ತ ಮೀಡಿಯಮ್ ಆ್ಯಂಡ್ ಕಫ ಪೀಪಲ್ ವಿಲ್ ಹ್ಯಾವ್ ಲಾರ್ಜ್ ಫೋರ್ ಹೆಡ್. ಅಪೆಟೈಟ್ ಇರ್ರೆಗ್ಯುಲರ್ ವಾತ ಪೀಪಲ್, ಏಕೆಂದರೆ ವಾತ ಪ್ರಕೃತಿಯವ್ರಿಗೆ ಇವಾಗ 1 ನಿಮಿಷ ತಿಂದರೆ ಇನ್ನೂ 10 ನಿಮಿಷಕ್ಕೆ ಮತ್ತೆ ಹಸಿವಾಗುತ್ತೆ. ಆ್ಯಂಡ್ ಸಮ್ಟೈಮ್ಸ್ ದೇ ಡೋಂಟ್ ಫೀಲ್ ಹಂಗ್ರಿ ಫಾರ್ ಅವರ್ಸ್ ಟುಗೆದರ್. ಆ ಥರ ದ ಅಪೆಟೈಟ್ ವಿಲ್ ನಾಟ್ ಬಿ ಅಂದರೆ ಅಗ್ನಿ ಒಂಥರ ವಿಷಮಾಗ್ನಿ ಅಂತ ಹೇಳ್ತೀವಿ, ಅಷ್ಟು ಸಮ ಇರೋದಿಲ್ಲ. ಅದು ಇವರಿಗೆ ಪಿತ್ತದವ್ರಿಗೆ ಸ್ಟ್ರಾಂಗ್ ಆ್ಯಂಡ್ ಶಾರ್ಪ್. ಪಿತ್ತದವರಿಗೆ ತುಂಬಾ ಹಸಿವಿರುತ್ತೆ. ದೇ ಈಟ್ ಮೋರ್ ಬಟ್ ಇಟ್ ಗೆಟ್ಸ್ ಡೈಜೆಸ್ಟೆಡ್ ವೆರಿ ಸೂನ್. ಹಾಗಂತ ತುಂಬ ತಿಂತಾರೆ. ಅದಕ್ಕೆ ದೆರ್ ಇಸ್ ಒಂದು ಕಂಡೀಷನ್, ಬೆಲೆನಿಸಮ್ ಅಂತ ಹೇಳ್ತಾರೆ. ಸಿಕ್ಕಾಪಟ್ಟೆ ಭಸ್ಮಕ ರೋಗ ಅಂತ. ಏನು ತಿಂದರೂ ಡೈಜೆಸ್ಟ್ ಆಗಿಬಿಡುತ್ತೆ 1 ಸೆಕೆಂಡಲ್ಲಿ ಸರ್, 1 ಸೆಕೆಂಡಲ್ಲಿ ಮತ್ತೆ ಹಸಿವಾಗ್ಬಿಡುತ್ತೆ. ಅದಕ್ಕೆ ಬೆಲೆನಿಸಮ್ ಅಂತಾರೆ. ಆಮೇಲೆ ಸ್ಟ್ರಾಂಗ್ ಆ್ಯಂಡ್ ಶಾರ್ಪ್. ಮತ್ತು ಕಫದಲ್ಲಿ ಕಾನ್ಸ್ಟೆಂಟ್ ಆ್ಯಂಡ್ ಪೋರ್. ಕಫ ಪ್ರಕೃತಿಯವರಿಗೆ ಪೋರ್ ಅಪೆಟೈಟ್, ಹಸಿವು ಕಡಿಮೆ. ಈಗ ತಿಂದಿರ್ತೀರ ಅಂದರೆ ಮತ್ತು ಸಂಜೆವರೆಗೂ ಹಸಿವೇ ಆಗೋದಿಲ್ಲ. ಐ ಕ್ಯಾಂಟ್ ಈಟ್ ಅಂತ ಹೇಳ್ತಾರೆ. ದೋಸ್ ಆರ್ ಕಫ ಪೀಪಲ್. ಐಸ್ ಸ್ಮಾಲ್ ಆ್ಯಂಡ್ ಅನ್ಸ್ಟಡಿ, ಸ್ಮಾಲ್ ಸಣ್ಣದಾಗಿರುತ್ತೆ ಕಣ್ಣುಗಳು, ಮತ್ತು ತುಂಬ ದೇ ಕೀಪ್ ಮೂವಿಂಗ್ ದೇರ್ ಐಸ್, ನೋಡ್ತಾ ಇರ್ತಾರೆ. ಬಿಕಾಸ್ ಅಲ್ಲ ಮುಂಚೆ ಹೇಳಿದ್ವಿ ನೋಡಿ, ವಾತ ಪ್ರಕೃತಿ ಪೀಪಲ್ ರಜೋಗುಣ, ಅವರಿಗೆ ಇಂಟ್ರೆಸ್ಟು, ದೇ ಹ್ಯಾವ್ ದಟ್ ಇನ್ಕ್ವಿಸಿಟ್ನೆಸ್. ಅದಕ್ಕೋಸ್ಕರ ದೇ ಕೀಪ್ ಲುಕಿಂಗ್. ಅದು ಇಟ್ ಇಸ್ ಕಾಲ್ಡ್ ದ ಐಸ್ ಆರ್ ಅನ್ಸ್ಟಡಿ ಆ್ಯಂಡ್ ರೆಡ್ಡಿಶ್ ಆ್ಯಂಡ್ ಕ್ಯಾಟ್ ಐಡ್ ಇನ್ ಪಿತ್ತ. ಕ್ಯಾಟ್ ಐಸ್ ಇದ್ದರೆ, ಬೆಕ್ಕಿನ ಕಣ್ಣಿದ್ದರೆ ದೇ ಆರ್ ಪಿತ್ತ ಪೀಪಲ್. ಅಂದರೆ ಪಿತ್ತ ಪ್ರಿಡಾಮಿನೆಂಟ್ ಇದೆ ಅಂತ ಅಷ್ಟೇ. ಆಮೇಲೆ ರೆಡ್ಡಿಶ್ ಇರುತ್ತೆ, ಸ್ವಲ್ಪ ಕೆಂಪು ಕೆಲವರಿಗೆ ಇರುತ್ತೆ ಅಲ್ವ, ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್. ಇನ್ಮೇಲಿಂದ ಯು ಜಸ್ಟ್ ಸ್ಟಾರ್ಟ್ ಅಬ್ಸರ್ವಿಂಗ್ ಪೀಪಲ್. ಅವ್ರ ಕಣ್ಣು ಹೇಗಿದೆ, ಕೂದಲು ಹೇಗಿದೆ, ಮೂಗು ಹೇಗಿದೆ, ಜಸ್ಟ್ ಟು ಸ್ಟಡಿ ಅಷ್ಟೇ. ನೀವು ಏನು ಅದರಿಂದ ಇನ್ನೇನಿಲ್ಲ, ಜಸ್ಟ್ ಯು ಕ್ಯಾನ್ ಸ್ಟಡಿ ಹೌ ಪೀಪಲ್ ಆರ್. ಆವಾಗ ನಿಮಗೆ ಗೊತ್ತಾಗುತ್ತೆ ನೀವು ಹೇಗೆ ಮಾಡಿಫೈ ಮಾಡ್ಕೋಬೋದು ನಮ್ಮ ಲೈಫ್ ಸ್ಟೈಲ್ನ, ಯಾವ ಥರ ನಾವು ಆಹಾರ ತೊಗೋಬೋದು, ಇದೆಲ್ಲ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಇದರಲ್ಲಿ ವೈಡ್ ವಿತ್ ಲಾರ್ಜ್ ವೈಟ್ ಪಾರ್ಟ್ಸ್, ಬ್ಯೂಟಿಫುಲ್ ಐಸ್. ಕಫಾ ಪೀಪಲ್ ದೇ ವಿಲ್ ಹ್ಯಾವ್ ವೆರಿ ಬ್ಯೂಟಿಫುಲ್ ಐಸ್, ತುಂಬ ಚೆನ್ನಾಗಿರುತ್ತೆ, ಅಗಲವಾದ ಕಣ್ಣುಗಳು. ಆ್ಯಂಡ್ ವೈಟ್ ಅಸ್ಕ್ಲೇರಾ ಶುಡ್ ಆಲ್ವೇಸ್ ಬಿ ವೈಟ್. ರೆಡ್ ಎಲ್ಲೋ ಕೆಲವೊಬ್ಬರೊಬ್ಬರಿಗೆ ಒಂದೊಂದು ಥರ ಅದು ಇಟ್ ಚೇಂಜಸ್ ಇರಬಾರ್ದು. ಆ್ಯಂಡ್ ದೆನ್ lips will be thin and cracking.
ಸ್ವಲ್ಪ ಒಡಗು ಕೆಲವರಿಗೆ ಎಷ್ಟು ತುಪ್ಪ ಬೆಣ್ಣೆ ಲಿಪ್ ಬಾಮ್ಸ್ ಏನು ಹಚ್ಚಿದ್ರು ಆ ಕ್ರ್ಯಾಕ್ ಇದ್ದೇ ಇರುತ್ತೆ ಲಿಪ್ಸಲ್ಲಿ. ಆಮೇಲೆ ಪಿತ್ತದವ್ರಿಗೆ ಮೀಡಿಯಮ್ ಆ್ಯಂಡ್ ಸಾಫ್ಟ್, ಇದು ಕೆಲವ್ರಿಗೆ ಮೀಡಿಯಮ್ ಇರುತ್ತೆ, ಅಂದರೆ ಅದು ಸೈಜ್ ಕೆಲವರು ತುಂಬ ದಪ್ಪ ಇರುತ್ತೆ. ಯು ಮೈಟ್ ಹ್ಯಾವ್ ಸೀನ್ ತುಂಬ ದಪ್ಪ, ಅದಕ್ಕೆ ಅವರಿಗೆ ಅದು ಪ್ರಕೃತಿ ಏನು ಮಾಡೋಕ್ಕಾಗಲ್ಲ. ಬಟ್ ಪಿತ್ತದವರಿಗೆ ಅದು ಸೈಜ್ ವಿಲ್ ಬಿ, ಅವರಿಗೆ ಅದು ಚೆನ್ನಾಗಿರುತ್ತೆ, ಸಾಫ್ಟ್ ಇರುತ್ತೆ. ಇವರಿಗೆ ಕಫದವ್ರಿಗೆ ಲಾರ್ಜ್ ಆ್ಯಂಡ್ ಸ್ಮೂತ್, ಅವರಿಗೆ ದಪ್ಪ ಇರುತ್ತೆ. ಹಾಗಾಗಿ ಸಿನಿಮಾದಲ್ಲೆಲ್ಲ ಮಾಡ್ಕೊಂಡು ಇಂಜೆಕ್ಷನ್ಸ್ ಬಾಟಮ್ಸ್ ತೊಗೊಂಡು ದಪ್ಪ ದಪ್ಪ ಮಾಡ್ಕೋತಾರಲ್ಲ, ಹಂಗಲ್ಲ. ಇದು ನ್ಯಾಚುರಲಿ ದೇ ವಿಲ್ ಹ್ಯಾವ್ ವೈಡರ್ ಆ್ಯಂಡ್ ಲಾರ್ಜ್ ಲಿಪ್ಸ್. ಸ್ಕಿನ್ ವಾತದಲ್ಲಿ ಡ್ರೈ, ಒಂದು ಸ್ವಲ್ಪ ಇದು ಬಂದಿರುತ್ತೆ, ಯು ಮೈಟ್ ಹ್ಯಾವ್ ಅಬ್ಸರ್ವ್, ಕೆಲವರಿಗೆ ಸ್ಕಿನ್ ಮೇಲೆ ಕ್ರ್ಯಾಕ್ಸ್ ಎಲ್ಲ ಇರುತ್ತೆ. ಆಮೇಲೆ ಪಿತ್ತ ಚೆರಿಶ್ಡ್ ಆ್ಯಂಡ್ ರಿಂಕಲ್ಸ್, ಪಿತ್ತ ಪ್ರಕೃತಿ ಪರ್ಸನ್ಸ್ಗೆ ಬೇಗ ರಿಂಕಲ್ಸ್ ಬರುತ್ತೆ, ಅರೌಂಡ್ 45. ಕೆಲವ್ರನ್ನ ನೋಡಿರ್ತೀರ, ಅಯ್ಯೋ ಎಷ್ಟು ಬೇಗ ಒಂಥರ ಮುದುಕಿ ಥರ ಕಾಣಿಸ್ತಾರಪ್ಪ, ಮುದುಕನ ಥರ ಕಾಣಿಸ್ತಾನೆ, ಮೇ ಬಿ ದೇ ಆರ್ ಪಿತ್ತ ಪರ್ಸನ್ಸ್. ಆಮೇಲೆ ಆಯಿಲಿ ಹೆಣ್ಸು, ಕಫ ಪೀಪಲ್ಗೆ ದೆಲ್ಲ ವೆರಿ ಗುಡ್ ಸ್ಕಿನ್, ಯಾಕೆ ಅಂದರೆ ಫ್ಯಾಟ್ ಜಾಸ್ತಿ ಇರುತ್ತೆ, ಫ್ಯಾಟ್ ಜಾಸ್ತಿ ಚೆನ್ನಾಗಿದ್ದಷ್ಟು ಸ್ಕಿನ್ ಚೆನ್ನಾಗಿರುತ್ತೆ. And then voice, stammering and weak in Vata, and stammering ಅಂದರೆ ಒಂಥರ ತೊದಲು ಅಂತ, ಬಟ್ ಆ್ಯಕ್ಚುಲಿ ತೊದಲು ಅಂತ ಹೇಳೋಕ್ಕಾಗಲ್ಲ. they won't have that much of confidence while talking. Commanding and sharp, ಇಂಥದವ್ರಿಗೆ as such they will be very intelligent, so ಅವರಿಗೆ they will have a very sharp tone, very commanding speech. And then Kapha people, soft, sweet and resonating. ವಿಚ್ ಮೋಸ್ಟ್ ಬಾದರ್ಸ್ ಯು ಈ ವಾತದಲ್ಲಿ ಕೋಲ್ಡ್ ಆ್ಯಂಡ್ ಡ್ರೈ, ಅವರಿಗೆ ತುಂಬ ಕೋಲ್ಡ್ ಮತ್ತು ತುಂಬ ಡ್ರೈ ಫುಡ್ ತಿನ್ನೋಕ್ಕಾಗಲ್ಲ ವಾತ ಪೀಪಲ್. ಪಿತ್ತದವರಿಗೆ ಆ್ಯಂಡ್ ದೇ ಕೋಲ್ಡ್ ವೆದರ್, ಡ್ರೈ ವೆದರ್ ಕೂಡ ದೇ ಕಾಂಟ್ ಟಾಲರೇಟ್. ಪಿತ್ತ ಪೀಪಲ್ ದೇ ಕಾಂಟ್ ಟಾಲರೇಟ್ ಹೀಟ್ ಆ್ಯಂಡ್ ಸನ್. ಬಿಸಿಲಲ್ಲಿ ಹೋಗಿ ನಿಂತ್ಕೊಂಡಿದ್ರೆ 2 ನಿಮಿಷ ನೀರೆಲ್ಲ ಒಳಗೆ ಬಂದುಬಿಡ್ತಾರೆ, ಅಯ್ಯೋ ನಮ್ಮ ಕೈಲಾಗಲ್ಲ. ದಟ್ ಈಸ್ ಬಿಕಾಸ್ ದೇ ಆರ್ ಪಿತ್ತ. ಆ್ಯಂಡ್ ಕಫ ಪೀಪಲ್ ಕೋಲ್ಡ್ ಆ್ಯಂಡ್ ತುಂಬ ಚಳಿ ಕರ್ಕೊಂಡು ಹೋದ್ರೆ ಕಫ ಪೀಪಲ್ ಕಾಂಟ್ ಟಾಲರೇಟ್. ಬ್ರೇಕ್ ಬೇಕಾ? ಅದು ನಾನು ಬೇಕಾದ್ರೆ ಹೇಳ್ಕೊಂಡು ಹೊರಟೋಗ್ತೀನಿ, ಅವ್ರಿಗೆ ಬ್ರೇಕ್ ಬೇಕಿದ್ದರೆ ಸ್ಟಾಪ್. ಆರ್ ಸರ್ ಇದೊಂದು ಆದಮೇಲೆ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಸ್ಟಾರ್ಟ್ ಮಾಡುವಾಗ ಬ್ರೇಕ್, ಇನ್ನೆರಡು ಸ್ಲೈಡ್ ಇದೆ. ಆ್ಯಂಡ್ ದೆನ್ ವಾತ ಪಿತ್ತ ಕಫ ಮೆಂಟಲ್ ಟ್ರೈಟ್, ಹೆಂಗಿರ್ತಾರೆ ವಾತದವರು, ಟೆಂಪರ್ಮೆಂಟ್ ಅವ್ರದ್ದು ಮೈಂಡ್ ಟೆಂಪರ್ಮೆಂಟ್ ಹೆಂಗಿರುತ್ತೆ, ನರ್ವಸ್ ಆ್ಯಂಡ್ ಫಿಯರ್ಫುಲ್, ಕಾನ್ಫಿಡೆನ್ಸ್ ಇರೋದಿಲ್ಲ. ಅವ್ರು ಏನು ಕೆಲಸ ಮಾಡಿದ್ರು ದೇ ವೋಂಟ್ ಹ್ಯಾವ್ ದಟ್ ಮಚ್ ಆಫ್ ಕಾನ್ಫಿಡೆನ್ಸ್, ತುಂಬ ನರ್ವಸ್ ಇರ್ತಾರೆ. ಅಪ್ಪ ಅದೇನು ಮಾಡಿದ್ರೆ ಏನಾಗುತ್ತೋ, ಇಲ್ಲೇನು ಮಾಡಿದ್ರೆ ಏನಾಗುತ್ತೋ, ಇದು ಮಾತಾಡಿಬಿಟ್ರೆ ನಮ್ಗೆ ಏನಾಗುತ್ತೋ, ಯಾರೇನು ಅಂದ್ಕೊಂಡ್ಬಿಡ್ತಾರೋ ನಮ್ಮನ್ನು ನೋಡಿ, ಆ ಥರ ಒಂದು ಫಿಯರ್ ಇರುತ್ತೆ. ಆಮೇಲೆ ಪಿತ್ತ ಇರಿಟಬಲ್ ಆ್ಯಂಡ್ ಇಂಪೇಷೆಂಟ್, ಪಿತ್ತ ನೆತ್ತಿ ಏರಿದೆ ಅಂತ ಹೇಳಲ್ವಾ, ಅದೇ ತುಂಬ ಇರಿಟೇಟ್. ಏನು ಒಂಚೂರು ಯಾರಾದರೂ ಪಕ್ಕದಲ್ಲಿ ಬಂದರೆ ಇರಿಟೇಟ್ ಆಗ್ತಾರೆ. ಇಫ್ ಯು ಸೇ ಸಮಥಿಂಗ್ ಟು ದೆಮ್ ದೆ ಗೆಟ್ ಇರಿಟೇಟೆಡ್. ಆಮೇಲೆ ಕಫ ಈಸಿ ಗೋಯಿಂಗ್, ಕೂಲ್ ಆ್ಯಂಡ್ ಈಸಿ ಗೋಯಿಂಗ್, ಅವರಿಗೆ ಯಾವುದು ನಥಿಂಗ್ ವಿಲ್ ಬಾದರ್ ದೆಮ್. ನೀವೇನಾದರೂ ಮಾಡ್ಕೊಳ್ಳಿ, ಆಗಲಿ ಬಿಡು, ಆ ಥರ. ಸ್ಪೀಚ್ ಕ್ವಿಕ್ ಆ್ಯಂಡ್ ಟಾಕೆಟಿವ್. ಪಿತ್ತ ಮಾಡರೇಟ್ ಆರ್ ಆರ್ಗ್ಯೂಸ್, ಒಂದು ಸ್ವಲ್ಪ ಆರ್ಗ್ಯೂ ಮಾಡೋ ಮೆಂಟಾಲಿಟಿ ಇರುತ್ತೆ. ಯಾರು ನಾವೇನಾದರೂ ಹೇಳಿದ್ರೆ ಅವ್ರು ಒಪ್ಕೊಳ್ಳಲ್ಲ, ಇಲ್ಲ ಇದ್ಯಾಕೆ ಹಿಂಗೆ ಇರಲಿ, ಆ ಥರ ಮೆಂಟಾಲಿಟಿ. ಕಫದವ್ರಿಗೆ ದೇ ಆರ್ ಸ್ಲೋ ಆರ್ ಸೈಲೆಂಟ್. ಸ್ಲೀಪ್ ಪ್ಯಾಟರ್ನ್ಸ್ ಲೆಸ್ ಆ್ಯಂಡ್ ಡಿಸ್ಟರ್ಬ್ ಇನ್ ವಾತ. ಅವ್ರಿಗೆ ಏಕೆಂದರೆ ವಾತ ಪ್ರಕೋಪ ಆಸ್ ಸಚ್ ದೇ ವಿಲ್ ಹ್ಯಾವ್ ವಾತ ಇನ್ ದ ಬಾಡಿ, ಮೋರ್ ಆಫ್ ವಾತ. ಸೊ ಸ್ಲೀಪ್ ದೇ ಕಾಂಟ್ ಸ್ಲೀಪ್ ಪ್ರಾಪರ್ಲಿ, ಡಿಸ್ಟರ್ಬ್ಡ್ ಸ್ಲೀಪ್. ಯಾವಾಗಲೂ ಈಗ ರಾತ್ರಿ ಒಂದು 2-3 ಸಲ ಎದ್ದೇಳೋದು, ಕೆಲವರಿಗೆ ಅದಿರುತ್ತೆ. ರಾತ್ರಿ ಸೌಂಡ್ ಸ್ಲೀಪ್ ಇರೋಲ್ಲ. ಪಿತ್ತ ಮಾಡರೇಟ್, ಓಕೆ. ಆ್ಯಂಡ್ ಕಫ ಸ್ಲೀಪಿ ಆ್ಯಂಡ್ ಲೇಸಿ, ಕಫ ಪ್ರಕೃತಿ ಅವರಿಗೆ ಆಸ್ ಸಚ್ ಕಫ ಜಾಸ್ತಿ ಇರುತ್ತೆ. ಸೊ ದೇ ಫೀಲ್ ಸ್ಲೀಪಿ ಆಲ್ವೇಸ್, ಕೂತಲ್ಲೇ ನಿದ್ದೆ ಮಾಡೋದು. ಅದು ದೇ ಆರ್ ಕಫ ಪೀಪಲ್. ಹ್ಯಾಬಿಟ್, ಟ್ರಾವೆಲ್ ಜಾಸ್ತಿ ಮಾಡ್ತಾರೆ, ದೇ ಲೈಕ್ ಟ್ರಾವೆಲಿಂಗ್. ಆತ ಪೀಪಲ್ ಯಾವಾಗಲೂ ಸುತ್ತಾ ಇರಬೇಕು ಆ ಥರ, ಯಾಕೆ ಇನ್ಕ್ವಿಸಿಟಿವ್ನೆಸ್ ಜಾಸ್ತಿ ಇರುತ್ತೆ ಅವರಿಗೆ. ಸೊ ಪಿತ್ತ ಪೀಪಲ್ ಸ್ಪೋರ್ಟ್ಸ್ ಆರ್ ಪಾಲಿಟಿಕ್ಸ್. ಮತ್ತು ಕಫ ಪೀಪಲ್ ಎಂಜಾಯಿಂಗ್ ವಾಟರ್ ಆ್ಯಂಡ್ ಫ್ಲವರ್ಸ್, ಅವ್ರಿಗೆ ಯಾವಾಗಲೂ ಒಳ್ಳೊಳ್ಳೆ ವಸ್ತುಗಳು ಜಾಸ್ತಿ ಇಷ್ಟ ಆಗುತ್ತೆ ಕಫದವ್ರಿಗೆ. ಮತ್ತು ಮೆಮರಿ. ವಾತ ಕ್ವಿಕ್ಲಿ ಗ್ರಾಸ್ಪ್, ಸೂನ್ ಫರ್ಗೆಟ್ಸ್, ಬೇಗ ಗ್ರಾಸ್ಪ್ ಮಾಡ್ಕೊಳ್ತಾರೆ ವಾಟ್ ಎವರ್ ಯು ಟೆಲ್.
ಬಟ್ ಬೇಗ ಮರ್ತೋಗ್ತಾರೆ. ಪಿತ್ತ ಅವರು ಶಾರ್ಪ್ ಆ್ಯಂಡ್ ಕ್ಲಿಯರ್, ಇಂಟೆಲಿಜೆನ್ಸ್. ಥಾಮಸ್ ಆಲ್ವಾ ಎಡಿಸನ್ ಅವರೆಲ್ಲ ಇಫ್ ಯು ಸ್ಟಡಿ ದೇರ್ ಲೈಫ್ ಹಿಸ್ಟ್ರಿ ಯು ಕ್ಯಾನ್ ಫೈಂಡ್ ಔಟ್ ದೇ ಆಲ್ ಆರ್ ಪಿತ್ತ ಪೀಪಲ್. ಆ ಇಂಟೆಲಿಜೆನ್ಸ್ ಬರೋದೇ ಆವಾಗ ಪಿತ್ತದವರಿಗೆ ಬರೋದು. ಆಮೇಲೆ ಕಫದವ್ರಿಗೆ ಸ್ಲೋ ಟು ಲರ್ನ್, ನೆವರ್ ಟು ಫರ್ಗೆಟ್. ಕಫದವ್ರಿಗೆ ಮಕ್ಕಳಿಗೆ ಅಯ್ಯೋ ನನ್ನ ಮಗ ಎಷ್ಟು ಹೇಳಿದ್ರು ಏನೂ ಕಲ್ತ್ಕೊಳ್ಳಲ್ಲ, ಅವನಿಗೆ ಬೇಗ ತಲೆಗೇ ಹೋಗಲ್ಲ. ದೇ ಆರ್ ಸ್ಲೋ ಟು ಲರ್ನ್, ಯು ಕಾಂಟ್ ಡೂ ಎನಿಥಿಂಗ್. ನೀವು ಏನು ಮಾಡಿದ್ರು ದೇ ಆರ್ ಲೈಕ್ ದಟ್. ದೇ ಆರ್ ಸ್ಲೋ ಟು ಲರ್ನ್ ಆ್ಯಂಡ್ ದೇ ವೋಂಟ್ ಫರ್ಗೆಟ್. ಒಂದು ಸಲ ಅದು ಗ್ರಾಸ್ಪ್ ಮಾಡ್ಕೊಂಡ್ಬಿಟ್ರೆ ದೇ ವಿಲ್ ನೆವರ್ ಫರ್ಗೆಟ್. ದ ಬಿಲೀಫ್ಸ್, ಆ ಬಿಲೀಫ್ಸ್ ರ್ಯಾಡಿಕಲ್ ಆರ್ ಚೇಂಜಿಂಗ್. ಈಗ ವಾತದವ್ರಿಗೆ, ಈಗ ದೇವರನ್ನು ನಂಬ್ತೀರಾ? ಒಂದು ಸಲ ನಂಬ್ತೀವಿ, ನನಗೂ ನಂಬಿಕೆ ಇದೆಯಪ್ಪ, ನಾನು ಹೋಗ್ತೀನಿ ದೇವಸ್ಥಾನಕ್ಕೆ. ಒಂದು ಸಲ ಅಯ್ಯೋ ಇಲ್ಲ ಇನ್ನೇನೋ ದೇ ವಿಲ್ ಸಿ ಸಮಥಿಂಗ್ ಎಲ್ಸ್, ಅಲ್ಲಿ ಏನೋ ಯಾರಿಗೋ ಏನೋ ಆಗಿರುತ್ತೆ. ಅಯ್ಯೋ ನೋಡು ಹಿಂಗೆಲ್ಲ ಆಗಿದೆ, ದೇವ್ರು ಇದ್ದಾನಾ? ದೇವ್ರು ಇಲ್ಲ, ಇಲ್ಲದೇ ಇದ್ರೆ ಹಿಂಗೆ ಮಾಡ್ತಿದ್ನಾ ಅಂತ ಒಂದು ಆ ಥರ ಮೆಂಟಾಲಿಟಿ. ಪಿತ್ತದಲ್ಲಿ ಲೀಡರ್ ಆ್ಯಂಡ್ ಗೋಲ್ ಓರಿಯೆಂಟೆಡ್. ಪಿತ್ತದವ್ರಿಗೆ ದೇ ವಿಲ್ ಹ್ಯಾವ್ ದಟ್ ಲೀಡರ್ಶಿಪ್ ಮೆಂಟಾಲಿಟಿ. ಬಿಲೀಫ್ಸ್ ಅಂತ ಕೊಟ್ಟಿದ್ದಾರೆ, ಇಲ್ಲೂ ಅದನ್ನು ತೊಗೋಬೋದು. ದೇವ್ರದ್ದು ನಾವು ಜಸ್ಟ್ ಟೋಲ್ಡ್ ಫಾರ್ ಎನ್ ಎಕ್ಸಾಂಪಲ್. ಇಲ್ಲೂ ಅಷ್ಟೇ, ಇಫ್ ದೇ ವಾಂಟ್ ಟು ಡೂ ಸಮಥಿಂಗ್ ದೇ ವಿಲ್ ಹ್ಯಾವ್ ದಟ್ ಗೋಲ್. ಈಗ ನಾನು ಇದನ್ನು ಸಾಧನೆ ಮಾಡಬೇಕು ಅಂದರೆ ಅದನ್ನು ಮಾಡೇ ಮಾಡ್ತಾರೆ, ದೇ ವಿಲ್ ಡೂ ಇಟ್. ಆ ಥರ ಮೆಂಟಲ್ ಇಲ್ಲ ಅವ್ರಿಗೆ. ಒಂದು ಸಲ ದೇವ್ರು ಇದ್ದಾನೆ ಅಷ್ಟೇ, ವಾಟ್ ಎವರ್ ಇಸ್ ಅಲ್ಲಿ ಏನಾದರೂ ಮಾಡೋ ದಟ್ ಆ ಮೈಂಡ್ಸೆಟ್ ವೋಂಟ್ ಚೇಂಜ್. ಇವು ಕಫದವ್ರಿಗೂ ಲಾಯಲ್ ಆ್ಯಂಡ್ ಕಾನ್ಸ್ಟೆಂಟ್. ಇಸ್ ದ ಸೇಮ್ ಥಿಂಗ್, ಸಮಥಿಂಗ್ ಲೈಕ್ ಒಂದೇ ಥರ ಒಂದು ಏನೋ ಅವ್ರ ಮನಸ್ಸಲ್ಲಿ ಅಂದ್ಕೊಂಡು ಅದೇ ಥರ ಇಟ್ ವಿಲ್ ಗೋ. ಡ್ರೀಮ್ಸ್ ಫ್ಲೈಯಿಂಗ್ ಆ್ಯಂಡ್ ಆ್ಯಂಕ್ಷಿಯಸ್. ಇದು ಎಕ್ಸ್ಪೀರಿಯನ್ಸ್ ಮಾಡಿರೋದು ನಿಮಗೆ. ಕನಸಿನಲ್ಲಿ ಹಾರ್ದಂಗೆ ಆ ಥರ ಎಲ್ಲ ಕನಸು ಬಿದ್ದಿದೆಯಾ ಯಾವಾಗಾದರೂ? ಇದರಲ್ಲಿ ಹಾರೋ ಥರ, ನೀರಲ್ಲಿ ಬಿದ್ದಿರೋ ಹಾಗೆ, ನೀರಲ್ಲಿ ಮುಳುಗಿ ಎದ್ದಂಗೆ ಆ ಥರ ಕನಸುಗಳು ಬೀಳ್ತಾ ಇರುತ್ತೆ. ಲೈಕ್ ಫಾರ್ ವಾತ ಪೀಪಲ್ ಹಾರೋ ಥರ ಆ್ಯಂಡ್ ಆ್ಯಂಕ್ಷಿಯಸ್. ಒಂಥರ ಆ ಮನಸ್ಸಿನಲ್ಲಿ ದಟ್ ತಳಮಳ ಹಾಗೆಲ್ಲ ಇದ್ದಾಗ ಇವನ್ ದ ಸೇಮ್ ಥಿಂಗ್ ವಿಲ್ ರಿಪೀಟ್ ಇನ್ ದ ಡ್ರೀಮ್ಸ್ ಆಲ್ಸೋ. ಪಿತ್ತದಲ್ಲಿ ಫೈಟಿಂಗ್ ಆ್ಯಂಡ್ ಕಲರ್ಫುಲ್. ಕನಸಿನಲ್ಲೂ ನೀವೇನಾದರೂ ಜಗಳ ಆಡಿದ್ರೆ ಯಾರ ಜೊತೆನಾದರೂ ಡೆಫಿನೆಟ್ಲಿ ಯು ಆರ್ ಪಿತ್ತ ಅಂತ. ಆಮೇಲೆ ಕಫ ಫ್ಯೂ ಆ್ಯಂಡ್ ರೊಮ್ಯಾಂಟಿಕ್. ಕಫದವರಿಗೆ ದೇ ಡೋಂಟ್ ಗೆಟ್ ಮಚ್ ಡ್ರೀಮ್ಸ್, ಬಟ್ ಇಫ್ ದೇ ಗೆಟ್ ಇಟ್ ವಿಲ್ ಬಿ ಯೂಶಲಿ ನೀರು ಈ ಥರದ್ದು ಬೀಳುತ್ತೆ. ಮತ್ತು ರೊಮ್ಯಾಂಟಿಕ್ ಡ್ರೀಮ್ಸ್ ಈ ಥರದ್ದೆಲ್ಲ ಕಫದವರಿಗೆ ಬರುತ್ತೆ. ಮತ್ತು ಎಮೋಷನ್ಸ್ ಎಂಥೂಸಿಯಾಸ್ಟಿಕ್ ಬಟ್ ಫುಲ್ ಆಫ್ ವರೀಸ್. ಯಾವಾಗಲೂ ಚಿಂತೆ ಮಾಡೋದು. ಎಲ್ಲ ಇರುತ್ತೆ ನಮಗೆ, ಆದರೂ ಚಿಂತೆ ಮಾಡ್ತೀವಿ. ಇರೋದೆಲ್ಲ ಬಿಟ್ಬಿಟ್ಟು ಯಾವುದಿಲ್ವೋ ಅದ್ರ ಬಗ್ಗೆ ಚಿಂತೆ ಮಾಡ್ತೀವಿ. ಪಿತ್ತ ವಾರ್ಮ್ ಆ್ಯಂಡ್ ಆ್ಯಂಗ್ರಿ. ಕೋಪ ಜಾಸ್ತಿ ಬರುತ್ತೆ ಪಿತ್ತ ಪೀಪಲ್ಗೆ. ದೇ ಆರ್ ವೆರಿ ಆ್ಯಂಗ್ರಿ. ಸ್ವಲ್ಪ ಏನಾದರೂ ಹೇಳಿದ್ರು ದೇ ಗೆಟ್ ಆ್ಯಂಗ್ರಿ. ಕಫ ಕಾಮ್ ಆ್ಯಂಡ್ ಅಟ್ಯಾಚ್. ಮೈಂಡ್ ಕ್ವಿಕ್ ಆ್ಯಂಡ್ ಅಡ್ಯಾಪ್ಟಬಲ್. ಪಾತ್ರದವ್ರಿಗೆ ಬೇಗ ದೇ ಅಡ್ಯಾಪ್ಟ್ ಟು ಎನ್ವಿರಾನ್ಮೆಂಟ್. ಪಕ್ಕದಲ್ಲಿ ಯಾರಿದ್ದಾರೆ, ಜೊತೆಯಲ್ಲಿ ಯಾರಿದ್ದಾರೆ, ಅವ್ರ ಜೊತೆ ಬೇಗ ಅಡ್ಜಸ್ಟ್ ಆಗ್ತಾರೆ. ಇವರು ಪಿತ್ತದವ್ರು ಹಂಗಲ್ಲ, ಪೆನಿಟ್ರೇಟಿಂಗ್ ಆ್ಯಂಡ್ ಕ್ರಿಟಿಕಲ್. ಈವನ್ ದೋ ದೇ ಬಿಕಮ್ ಫ್ರೆಂಡ್ಸ್, ಅವು ಕ್ರಿಟಿಕಲ್ ಇರ್ತಾರೆ. ಅಂದರೆ ದೇ ಜಡ್ಜ್ ಮಾಡ್ತಾರೆ, ಓ ಇವ್ನು ಹಿಂಗೆ, ಅವ್ರು ಹಾಗೆ, ಇವಳು ಈ ಥರ. ದೇ ಗೋ ಡೀಪ್ ಇನ್ ಟು ಇಟ್ ಆ್ಯಂಡ್ ದೇ ಥಿಂಕ್. ದಟ್ ಈಸ್ ದ ಕ್ವಾಲಿಟಿ ಆಫ್ ಪಿತ್ತ. ಆ್ಯಂಡ್ ಕಫ ಸ್ಲೋ ಆ್ಯಂಡ್ ಲೆಥಾರ್ಜಿಕ್. ಸ್ಲೋ ಎಲ್ಲ ಅದನ್ನು ಪ್ರೋಕ್ರಾಸ್ಟಿನೇಷನ್ ಅಂತಾರೆ. ದಟ್ ಈಸ್ ಒನ್ ಆಫ್ ದ ವೆರಿ ಗುಡ್ ಟರ್ಮ್ ಕಫಕ್ಕೆ. ನೀವು ಏನಾದರೂ ಮಾಡಿ ಅವ್ರಿಗೆ ಎಷ್ಟು ಹೇಳಿದ್ರು ದೇ ಆರ್ ಸ್ಲೋ. ಬೇಗ ಎದ್ದೇಳಲ್ಲ, ಬೆಳಗಿನ ಹೊತ್ತು ಬೇಗ ಈ ಕೆಲಸ ಮಾಡಲ್ಲ. ಅಯ್ಯೋ ಮಾಡಿದ್ರೆ ಅಂತಂದರೆ ಇದೆಯಲ್ಲ ಇನ್ನೂ 3 ದಿವಸ ಟೈಮ್. ಆ ಥರದ ಮೆಂಟಾಲಿಟಿ. ನೆಕ್ಸ್ಟ್ ಇದು ಯೋಗಾದ 2 ಸ್ಲೈಡ್ ಮಾಡಿದೆ. ಸರ್ ಕ್ಯಾನ್ ಟೆಲ್ ಯು ಬೆಟರ್ ದ್ಯಾನ್ ಮೀ. ಬಟ್ ಅದು ಯೋಗಾದ ಯಾಕೆ ಮಾಡಿದ್ದೀನಿ ಅಂದರೆ ಪ್ರಸನ್ನ ಆತ್ಮ ಆ್ಯಂಡ್ ಮನಸ್ಸು ಹೇಳಿದ್ನಲ್ಲ, ಫಾರ್ ದಟ್ ಯೋಗ ಈಸ್ ನೀಡೆಡ್. ಯೋಗಾಸ್ ಆ್ಯಂಡ್ ಯೋಗಾಸನಸ್. ಆ ಯೋಗ ಆ್ಯಂಡ್ ಯೋಗಾಸನ ಬೇಕು, ಅದಕ್ಕೋಸ್ಕರ ಜಸ್ಟ್ ಮೇಡ್ 2 ಸ್ಲೈಡ್ಸ್. ಅದು ಯೋಗಶ್ಚಿತ್ತ ವೃತ್ತಿ ನಿರೋಧ, ಇದೆಲ್ಲ ಇಟ್ ಹ್ಯಾಸ್ ಇಂಪ್ಯಾಕ್ಟ್ ಆನ್ ದಿ ಮೈಂಡ್ ಆ್ಯಂಡ್ ಅಫ್ಕೋರ್ಸ್ ಯೋಗಾಸನಾಸ್ ಆನ್ ದಿ ಬಾಡಿ. ಅದರಲ್ಲಿ ಅಷ್ಟಾಂಗ ಯೋಗ ಇದು ನಿಮಗೆಲ್ಲ ಗೊತ್ತೇ ಇದೆ, ಐ ನೀಡ್ ನಾಟ್ ಟೆಲ್. ಆ್ಯಂಡ್ ದೆನ್ ಮನಸ್ ಪ್ರಶಮನೋಪಾಯ
ಯೋಗ ಇತ್ಯಭಿಧೀಯತೆ. ಆ ಮನಸ್ಸು ಯೋಗ ವಾಸಿಷ್ಠದಲ್ಲಿ ಹೇಳೋದು, ಆ ಮನಸ್ಸನ್ನು ಯು ಹ್ಯಾವ್ ಟು ಕಾಮ್ ಡೌನ್ ದಿ ಮೈಂಡ್ ಆ್ಯಂಡ್ ದಟ್ ಈಸ್ ದಿ ಮೇನ್ ಇಂಟೆನ್ಷನ್ ಆಫ್ ಯೋಗ. ಸೊ ಅದು ಡೆಫಿನೇಷನ್ ಆಫ್ ಯೋಗ. ಇಲ್ಲೂ ಅದು ಸಾಕ್ಷಿ ಭಾವ ಇದೆ. ಸೆಲ್ಫ್ಲೆಸ್, ಕ್ಲೆನ್ಸಿಂಗ್, ಫ್ರೀಯಿಂಗ್, ಬ್ಯಾಲೆನ್ಸಿಂಗ್, ಇನ್ಸ್ಪೈರಿಂಗ್, ಇದೆಲ್ಲ ಆಲ್ ದೀಸ್ ಥಿಂಗ್ಸ್ ಶುಡ್ ಆರ್ ಇನ್ಕಾರ್ಪೊರೇಟೆಡ್ ಇನ್ ಯೋಗ. ಇಂಟರ್ ಕನೆಕ್ಟೆಡ್ನೆಸ್ ವಿತ್ ಆಲ್ ಲೈಫ್ ಅರೌಂಡ್ ದೆಮ್. ನಾವೆಲ್ಲ ಕನೆಕ್ಷನ್ ಇರುತ್ತೆ, ಬಟ್ ಸ್ಟಿಲ್ ವಿ ಆರ್ ನಾಟ್ ಕನೆಕ್ಟೆಡ್. ಅದ್ರ ಜೊತೆ ಜಾಸ್ತಿ ಕನೆಕ್ಷನ್ ಮಾಡಿಕೊಂಡ್ರೆ ನಮ್ಮ ಮನಸ್ಸು ಕೆಟ್ಟೋಗ್ಬಿಡುತ್ತೆ. ಆ ಕನೆಕ್ಷನ್ನೂ ಇರಬೇಕು, ಇಲ್ಲದೇನೂ ಇರಬೇಕು. ಆ್ಯಂಡ್ ನಾವು ಕಮಿಂಗ್ ಟು ಫುಡ್, ದ ಮೇನ್ ಟಾಪಿಕ್ ಫುಡ್ ಆ್ಯಂಡ್ ನ್ಯೂಟ್ರಿಷನ್. ಸರ್ ಇಲ್ಲಿ ಬ್ರೇಕ್ ಕೊಡೋಣ. ಅರ್ಥ ಆಯ್ತಾ ಹೇಳಿದ್ದೆಲ್ಲ?